ಏಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಸಹಜವಾದ ಕರ್ಮವನ್ನು ಮಾಡುವಾಗ ದೋಷ ಇದ್ರೂ ಕೂಡ ಅದನ್ನ ತಲೆ ಕೆಡಿಸ್ಕೊಳ್ಳು. ಅಂದ್ರೆ ನಾವು ಮಾಡುವ ಕೆಲಸದಲ್ಲಿ ಅದು ನಮ್ದು ಅಂತ ಇಷ್ಟಪಟ್ಟು ಮಾಡುವಾಗ ಅದರಲ್ಲೂ ಕೆಲವು ಪ್ರಾಬ್ಲಮ್ಸ್ ಇರುತ್ತೆ. ಯಾವ ಕೆಲಸದಿಂದ ನಮ್ಗೆ ಆತ್ಮತೃಪ್ತಿ ಸಿಗುತ್ತೋ ಆ ಕೆಲಸದಲ್ಲಿ ಏನಾದ್ರೂ ಲೂಪ್ ಹೋಲು ಅಥವಾ ದೋಷ ಅಥವಾ ನಮ್ಗದೊಂದು ಏನೋ ಸರಿ ಮಾಡ್ಬೇಕು ಅಂತಂದ್ರೆ ಸರಿ ಮಾಡ್ಬೇಕು ಹೊರತು ಕೆಲಸನೇ ಬಿಡುದಲ್ಲ. ಇದು ತುಂಬಾ ಬಹುಶಃ ನಮ್ಮ ಜೀವನದಲ್ಲಿ ನಾವು ಈ ಪಾಯಿಂಟ್ ಅನ್ನ ಮಿಸ್ ಮಾಡೋದ್ರಿಂದ ಎಷ್ಟೋ ಸರ್ತಿ ನಾವು ಕೆಲಸ ಚೇಂಜ್ ಮಾಡ್ತಾ ಇರ್ತೇವೆ, ಯಾವ್ದ್ರಲ್ಲೂ ಸಮಾಧಾನ ಇಲ್ಲ ಅಂತ ಒಂದು ತಲೆಗೆಡಿಸ್ಕೊಳ್ತಾ ಇರ್ತೇವೆ. ಆದ್ರೆ ಎಲ್ಲಿ ಕೆಲಸದಲ್ಲಿ ಖುಷಿ ಇದೆ ಕೆಲವೊಮ್ಮೆ ಖುಷಿ ಇರುವುದಿಲ್ಲ, ಆದ್ರೆ ಲಾಭ ಇದೆ ಅನ್ನೋ ಕಾರಣಕ್ಕೆ ಕೇವಲ ಆ ಸಂಪತ್ತಿನ ಮೋರೆ ನೋಡ್ಕೊಂಡು ಅಲ್ಲಿ ನಾವು ಕೊಳಿತಾ ಇರ್ತೇವೆ. ಅದು ನಮ್ಗೆ ಬೇಡ ಅಂತ ಗೊತ್ತಿರುತ್ತೆ, ಅದು ನಮಗೆ ಅನಗತ್ಯ ಅಂತ ಗೊತ್ತಿರುತ್ತೆ, ಅದರಲ್ಲಿ ನನಗೇನೂ ಸಮಾಧಾನ ಇಲ್ಲ ಅಂತ ಗೊತ್ತಿರುತ್ತೆ. ಆದ್ರೆ ನನ್ನ ಸುತ್ತ ಇದ್ದವರು ಇದರಿಂದ ಸಮಾಧಾನದ ಇದ್ದಾರೆ, ಆದ್ರಿಂದ ನಾನು ಅದರಲ್ಲಿ ಇದ್ದೇನೆ. ಇವನು ಒಳ್ಳೆ ಕೆಲಸದಲ್ಲಿ ಇದ್ದಾನೆ ಅಂತ ಅಪ್ಪ ಅಮ್ಮನೋ ಅಥವಾ ಅಕ್ಕದವರೋ ಯಾರೋ ಖುಷಿ ಪಡ್ತಿರ್ತಾರೆ, ಅಥವಾ ಮನೆಗೆ ಒಂದಿಷ್ಟು ಅದರಿಂದ ಏನೋ ಸಮಸ್ಯೆ EMI ಅದು ಇನ್ನೇನೋ ಮಣ್ಣು ಮಸಿ ಒಂದಿಷ್ಟು ಇರುತ್ತಲ್ಲ, ಅದಕ್ಕೆಲ್ಲ ಅದೇ ಲಾಭ ಆಗುತ್ತೆ. ನಾನು ಇದ್ರಲ್ಲಿ ನಾನಾಗಿ ಇಲ್ಲ ಅಂತ ಗೊತ್ತಿದ್ದು ಕೂಡ ನಾನು ನನ್ನ ಬೇರೆಯವರ ಅಸ್ತಿತ್ವಕ್ಕೆ ಅದು ಉಪಯೋಗ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಅದರಲ್ಲಿ ಕೊಳಿತಾ ಇರ್ತೇನೆ. ಆದ್ರೆ ಕೃಷ್ಣ ಹೇಳ್ತಾನೆ, ಕೆಲವೊಂದ್ಸರ್ತಿ ಅದು ಅನಿವಾರ್ಯ, ಅದು ಬಿಟ್ರೆ ಪಕ್ಕ ಬೇರೆ ಸಿಗುದಿಲ್ಲ, ಅದು ಬಿಟ್ರೆ ಬೇರೆ ಗತಿ ಇಲ್ಲ, ಅಥವಾ ಅದು ಬಿಟ್ರೆ ತಕ್ಷಣಕ್ಕೆ ಬೇರೆ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಲಿಕ್ಕೆ ಆಗಲ್ಲ ಅಂದಾಗ ಅದನ್ನೇ ನೀನೇ ಕೊಟ್ಟ ಕೆಲಸ, ನೀನೇ ಇಟ್ಟಿದ್ದು, ನಿನ್ನ ಜೊತೆಗೆ ಇರ್ತೇನೆ ಅಂತ ಯಾಕೆಂದ್ರೆ ಅದು ಕೂಡ ನಮಗೆ ಏನು ಋಣ ಇಲ್ಲದೆ ಬರಲ್ಲ. ಆ ಕೆಲಸವೂ ಕೂಡ ನಮ್ಗೆ ಇಷ್ಟ ಇಲ್ಲದೆ ಇದ್ರೂ ಕೂಡ ಮಾಡ್ಲೇಬೇಕಾದ ಪರಿಸ್ಥಿತಿ ಯಾಕೆ ಬರುತ್ತೆ ಅಂದ್ರೆ ನಾವು ಕೂಡ ಯಾರೋ ಒಬ್ಬನನ್ನು ಇಷ್ಟ ಇಲ್ಲದ ಕೆಲಸದಲ್ಲಿ ಅಷ್ಟು ದುಡಿಸಿರ್ತೇವೆ, ಒತ್ತಾಯ ಮಾಡಿ ಎಲ್ಲೋ ಒಂದ್ ಕಡೆ ಅವರನ್ನ ಬಗ್ಗಿಸಿರ್ತೇವೆ. ಅದು ನಮ್ಗೆ ಹಾಗೆ ಇನ್ನೊಂದು ಮುಖದಲ್ಲಿ ಎಫೆಕ್ಟ್ ಹೊಡಿತಾ ಇರುತ್ತೆ. ಆದ್ರೆ ಒಂದಂತೂ ಎಚ್ಚರ ಇರಬೇಕು, ನಾವು ಮಾಡುವ ಆತ್ಮತೃಪ್ತಿಯ ಕೆಲಸದಲ್ಲಿ ಏನಾದ್ರೂ ಲೋಪದೋಷ ಕಂಡ್ರೆ ಅದನ್ನ ಸದೋಷಮಪಿ ನತ್ಯಜೇತ್. ಸಣ್ಣ ಪುಟ್ಟ ಏನೋ ಅಂದ್ರೆ ಎಫೆಕ್ಟ್ ಪರಿಣಾಮ ಅನ್ನೋದು ತುಂಬಾ ದೊಡ್ಡ ಮಟ್ಟದಲ್ಲಿ ಆಗತ್ತೆ ಅಂದಾಗ ಮಾತ್ರ ಅದನ್ನ ತ್ಯಾಗ ಮಾಡಬೇಕು ಹೊರತು ನಂಗೆ ಸಣ್ಣ ಪುಟ್ಟ ಬಯಕೆಗಳಿಗೆ ಅದು ತಡಕಾಗುತ್ತೆ ಅನ್ನೋ ಅಷ್ಟೇ ಕಾರಣಕ್ಕೆ. ಈಗ ನಾಟಕ ಪ್ರಾಕ್ಟೀಸ್ ಮಾಡಿಸುವಾಗ ರಾತ್ರಿ ಆಗುತ್ತೆ, ತಡ ಆಗುತ್ತೆ, ಇನ್ನೊಂದು ಮತ್ತೊಂದು ಎಲ್ಲ ಯೋಚನೆ ಮಾಡಿ ಬೇಡ ಅಂತ ಬಿಟ್ಟ ಅಂತ ಇಟ್ಕೊಳ್ಳಿ. ಆದ್ರೆ ಬಿಟ್ಟವನು ಆಮೇಲೆ ಉಳಿದವರೆಲ್ಲ ಅವನ ಫ್ರೆಂಡ್ಸ್ ಹೇಗೋ ಕಷ್ಟಪಟ್ಟು ಅವತ್ತು ಉಳ್ಕೊಂಡ್ಬಿಟ್ರು. ಆ ಗ್ರ್ಯಾಂಡ್ ಸಕ್ಸಸ್ ಆಗಿ ಎಲ್ಲರೂ ಮೆರೆದು ಫೋಟೋ ಬಂದಾಗ ಇವನು ನಾನು ಹೋಗ್ಬೇಕಿತ್ತು, ಒಂದ್ ಸ್ವಲ್ಪ ಕಷ್ಟಪಟ್ಟಿದ್ರೆ ಆಗ್ತಿತ್ತು, ಇವಾಗ ಬ್ಯಾಡ್ ಎಲ್ಲರೂ ನೀನ್ ಯಾಕೆ ನೀನ್ ಇದ್ದೆಲ್ಲ ಎಲ್ಲೋದಿ ಅಂತ ಉಳಿದವರೆಲ್ಲ ಕೇಳುವಾಗ ಇಲ್ಲ ಅದಿದ್ದೆ ಆಮೇಲೆ ಜಾರದೆ ಏನೋ ಆಯ್ತು ಅಂತ ಆಮೇಲೆ ಅದಕ್ಕೆ ಒಂದು ಸಮಜಾಯಿಷಿ ಕೊಡ್ಲಿಕ್ಕೆ ಕಷ್ಟಪಡ್ಬೇಕು. ಆದ್ರೆ ಬುದ್ಧಿ ಸರಿಯಾಗಿ ವಿನಿಯೋಗ ಮಾಡಿಕೊಂಡು ಸ್ವಲ್ಪ ಆಗು ಹೋಗುಗಳನ್ನ ಗಮನಿಸಿಕೊಂಡು ಮಾಡುವ ಕೆಲಸದಲ್ಲಿ ನಮಗೆ ಮನಸ್ಸಿಗೆ ಸಮಾಧಾನ ಇದೆ ಅಂತಂದಾಗ ಅದರಲ್ಲಿ ದೋಷಗಳಿಗಾಗಿ ತಲೆ ಕೆಡಿಸಿಕೊಳ್ಬಾರ್ದು, ನಡೀತಾ ಇರುತ್ತೆ, ಚಲ್ತಾ ಹೇ ಅಂತ ಬಿಟ್ಕೊಂಡು ಹೋಗ್ತಾ ಇರಬೇಕು. ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಕತ ಸ್ಪೃಹ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನಾಧಿಗಚ್ಚತಿ. ಆದ್ರೆ ಒಂದು, ಎಲ್ಲಿಯೇ ನಾವು ಯಾವುದೇ ಕೆಲಸದಲ್ಲಿ ಅಂಟಿಕೊಂಡ್ರು ಕೂಡ ಅದು ಅಂಟಾಗಬಾರ್ದು, ಕೀಲಿ ಕೈ ಆಗ್ಬೇಕು. ಅಂಟಿಕೊಂಡ್ರೆ ಕಿತ್ತಾಗ ಎರಡೂ ಕಡೆ ಗಲೀಜಾಗುತ್ತೆ. ಕೀಲಿ ಕೈ ಆದ್ರೆ ಬೇಕಾದಾಗ ಹೀಗಂದು ಬೇಡ ಅಂದಾಗ ಬಿಟ್ಬಿಡ್ಬೇಕು. ಅಲ್ಲಿಗೂ ತೊಂದರೆ ಆಗ್ಬಾರ್ದು, ನಮಗೂ ತೊಂದರೆ ಆಗ್ಬಾರ್ದು. ಈ ಪೇಪರ್ ಗೋಡೆಗೆ ಅಂಟಿಸಿ ಎಳೆದ್ರೆ ಪೇಪರೂ ಹರಿದೋಗುತ್ತೆ, ಗೋಡೆನೂ ಗಲೀಜಾಗುತ್ತೆ. ಹಾಗೆ ಯಾವತ್ತೂ ಅಂಟಿಸಿಕೊಳ್ಬಾರ್ದು ಯಾವುದನ್ನು. ಅದ್ರ ಲಾಕ್ ಅಂದ್ರೆ ಅದು ಗಟ್ಟಿ ಲಾಕ್, ಅದು ಏನ್ ಮಾಡಿದ್ರು ಕಿತ್ಲಿಕ್ ಬರಲ್ಲ. ಆದ್ರೆ ಬೇಡ ಅಂದ್ರೆ ನಾವೇ ಹೊರಗೆ ಬಿಟ್ಟು ಬರ್ಲಿಕ್ಕೆ ರೆಡಿ, ಮಾನಸಿಕವಾಗಿ ಸಿದ್ಧ ಇರಬೇಕು. ಯಾವುದೇ ಒಂದು ಕೆಲಸ ಸೇರುವಾಗ್ಲೂ ಅಥವಾ ಯಾವುದೇ ಒಂದು ವಸ್ತು ನಮಗೆ ಬರುವಾಗ್ಲೂ ಇದು ಕೂಡ ಒಂದು ದಿವಸ ಪರ್ಮನೆಂಟ್ ಅಲ್ಲ. ನನ್ನ ಹೊಂದಾಣಿಕೆಯನ್ನ ಆಗ್ಲಿಲ್ಲ ಅಂದ್ರೆ ಅದು ಬಿಟ್ಟು ಹೋಗ್ಬಹುದು, ಅಥವಾ ನಾನೇ ಬಿಟ್ಟು ದೂರ ಉಳಿಯಬಹುದಾಗಬಹುದು ಅನ್ನೋದು ಕೂಡ ತಲೆಯಲ್ಲಿ ಇರಬೇಕು. ಹಾಗಿದ್ದಾಗ ಬರುವಾಗಲೇ ಅದು ಪ್ಯಾಕೇಜ್, ಅದು ಸುಖ ದುಃಖಗಳನ್ನು ಒಟ್ಟಿಗೆ ಇಟ್ಕೊಂಡು ಬರುತ್ತೆ. ಬಿಡುವುದು ಯಾಕಂದ್ರೆ ಏರುವುದೇ ಇಳಿಯುವುದಕ್ಕಾಗಿ. ಏರಿದ ಮೇಲೆ ನನ್ಗೆ ಮೆಟ್ಲೆ ಬೇಡ ಅಂತ ಕಿತ್ತು ಬಿಸಾಕ್ತಿವ, ಉಪ್ಪರಿಗೆ ಮನೆ ದೊಡ್ಡ ಮನೆ ಅಂತ ತಗೊಂಡ್ವಿ, ಏರಿ ಆಯ್ತು, ಮೆಟ್ಲೆ ಕಿತ್ತಾಕ್ತಿವ? ಇಲ್ಲ, ನಮ್ಗೆ ಮೆಟ್ಲು ಬೇಕು. ಯಾಕೆಂದ್ರೆ ವಾಪಸ್ ಇಳಿಲಿಕ್ಕೂ ಇರುತ್ತೆ. ಸೇಮ್ ಜೀವನ ಅಂತಂದ್ರೆ ಒಮ್ಮೆ ಹತ್ಲಿಕ್ಕಿರುತ್ತೆ, ಒಮ್ಮೆ ಇಳಿಲಿಕ್ಕಿರುತ್ತೆ, ಅದು ಅನಿವಾರ್ಯ. ಅದು ಹತ್ತುದು ಇಳಿಯುವುದು ಇಲ್ಲದೆ ಇದ್ರೆ ಈ
ICU ನಲ್ಲಿ ಒಂದು ಡಬ್ಬ ಇರುತ್ತೆ, ಅದರಲ್ಲಿ ಜೀವ ಇದೆಯೋ ಇಲ್ಲೋ ಅಂತ ತೋರಿಸ್ತಾ ಇರುತ್ತೆ. ಅದು ಸ್ಟ್ರೈಟ್ ಆದ್ರೆ ಮುಗೀತು ಅಂತ ಕತೆ. ಜೀವನ ಹಾಗೆ ಮೇಲೆ ಕೆಳಗಿದ್ರೆ ಮಾತ್ರ ಅದ್ರಲ್ಲೊಂದು ಲೈಫ್ ಇದೆ ಅಂತ ಅರ್ಥ, ಅದ್ರಲ್ಲೊಂದು ಲವಲವಿಕೆ ಇದೆ ಅಂತ ಅರ್ಥ, ಜೀವಂತ ಇದೆ ಅಂತ ಅರ್ಥ. ಹಾಗೆ ಏರಿಳಿತಗಳಾದಾಗ ಅಂಟಿಸಿಕೊಳ್ಳು, ಯಾಕೆ ಅದು ಅಕಸ್ಮಾತ್ ತುಂಬಾ ಅಂಟಿಸಿಕೊಂಡ್ರೆ ಬಿಟ್ಟು ಬರುವಾಗ ತುಂಬಾ ಹರ್ಟ್ ಆಗುತ್ತೆ, ಅಥವಾ ಅದೇ ನಮ್ಮನ್ನ ಬಿಟ್ಟು ಹೋದಾಗ ತಡಿಲಿಕ್ಕಾಗಲ್ಲ. ಆಮೇಲೆ ಅದೇ ಶೋಕಗೀತೆ, ಅದೇ ಆಮೇಲೆ ಯಾವ್ದೋ ಒಂದು ಗಣೇಶನ್ ಸಿನಿಮಾ ಹಾಕೊಂಡು ಕೂತು ಕೊಯ್ಯೋ ಮರ್ರು ಅಂತ ಹತ್ಕೊಂಡು ಕೂತ್ಬಿಟ್ರೆ ಅಲ್ಲಿ ಮುಗೀತ್ ಕತೆ. ಸರ್ವತ್ರ ಕೇವಲ ಯಾವುದೋ ಒಂದು ಕೆಲಸ ಅಂತ ಮಾತ್ರ ಅಲ್ಲ, ಅದು ನಮ್ಮ ಕೌಟುಂಬಿಕ ಬದುಕು ಹಾಗೇನೆ, ಅದು ಮೀರಿ ಇಲ್ಲ, ಅದು ಯಾರು ಶಾಶ್ವತ ಅಲ್ಲ. ಅಂದ್ರೆ ಪ್ರೀತಿ ತೋರಿಸ್ಬೇಕು. ಈ ವೈರಾಗ್ಯದ ಹುಚ್ಚಿನಿಂದ ಬೇಜವಾಬ್ದಾರಿತನ ತೋರುದಲ್ಲ. ಎಲ್ಲಾ ಬದುಕಿನಲ್ಲೂ ಬರುವ ಸಂಬಂಧಗಳು ಬಸ್ಸಲ್ಲಿ ಹೋಗುವಾಗ ಅಕ್ಕಪಕ್ಕ ಕೂಡುವಂತ ಸೀಟ್ನಲ್ಲಿರುವ ಬೇರೆ ದಾರಿ ಹೋಕರು, ಕೆಲವರು ಕೆಳಗಿಂದ ನಡ್ಕೊಂಡು ಹೋಗ್ತಿರ್ತಾರೆ, ಕೆಲವರು ಬಸ್ಸಲ್ಲೇ ಕೂತು ಹೋಗ್ತಿರ್ತಾರೆ. ಅವರ ಸ್ಟಾಪ್ ಬಂದಾಗ ಅವ್ರು ಇಳಿದು ಹೋಗ್ತಾರೆ ಅನ್ನೋದು ನಾವು ಎಷ್ಟು ಕಾಮನ್ ಆಗಿ ತಗೊಳ್ತೇವೋ, ಬದುಕು ಅನ್ನೋದು ಬಸ್. ನಮ್ಮ ಪ್ರಯಾಣದಲ್ಲಿ ಅನೇಕ ಜನ ಬಂದು ಕೂತು ಅಕ್ಕಪಕ್ಕ ಮಾತಾಡಿ, ಕೆಲವರು ದೂರದಲ್ಲೇ ನೋಡಿ, ಕೆಲವರು ಬದಿ ನಕ್ಕು, ಕೆಲವರು ಸ್ವಲ್ಪ ಮುಖ ಸೆಂಡರಿಸ್ಕೊಂಡು, ಎಲ್ಲಾ ತರದವರು ಬಸ್ಸಲ್ಲಿ ಇರ್ತಾರೆ. ಎಲ್ಲರನ್ನೂ ನಾವು ನೋಡ್ತೇವೆ, ಅವ್ರ ಜೊತೆಗೆ ಹೋಗ್ತೇವೆ, ಇಳಿತೇವೆ, ಬರ್ತೇವೆ, ನಮ್ ಕೆಲಸ ಆದಾಗ ನಾವು ಮುಗಿಸ್ಕೊಂಡು ಹೋಗ್ತೇವೆ. ಬಸ್ ಹೋಗ್ತಾ ಇರುತ್ತೆ, ನಾವು ಒಬ್ಬರೇ ಪ್ರಯಾಣ ಅಲ್ಲ. ಈ ಬದುಕು ಅಂದ್ರೆ ನಮ್ಮ ಒಬ್ಬರ ಬದುಕಿನಿಂದ ಜಗತ್ ನಡೀತಾ ಇಲ್ಲ. ಎಲ್ಲರೂ ಏನ್ ಅನ್ಕೊಳ್ಳೋದು, ನನ್ನಿಂದಾಗಿ ಈ ಜಗತ್ತಿದೆ ಅಂತ. ಯಾರಿಂದಾಗಿ ಯಾರು ಇಲ್ಲ. ಅದ್ರ ಪಾಡಿಗೆ ಹೋಗ್ತಾ ಇರುವಾಗ ಅವ್ರವ್ರು ಹತ್ಕೊಂಡು ಹೋಗ್ತಾ ಇರ್ತಾರೆ. ನಡೆಸೋನೊಬ್ಬ ಬಸ್ ಡ್ರೈವರ್ ಇದ್ದಾನೆ, ಅವ್ನು ನಿಲ್ಲಿಸಿದಾಗ ಎಲ್ಲ ನಿಲ್ಬೇಕು. ನಾವು ಕೇಳಿದಾಗ ನಿಲ್ಲಿಸ್ತಾನೆ ಅಂದ್ರೆ ಅದು ನಮ್ಮ ಮೇಲಿನ ಬಹಳ ವಿಶೇಷ ಅಭಿಮಾನ ಏನಲ್ಲ. ಹೋಗುವಾಗ ಎಲ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ, ನೀವು ಬನ್ನಿ ಅಂತ ಕರ್ಕೊಂಡು ಹೋಗಿದ್ದಾದ್ರಿಂದ ಆ ಅಂಶವನ್ನ ಮನಸ್ಸಿನಲ್ಲಿ ಗೆದ್ದು, ಅಂದ್ರೆ ಅಂಟಿಸಿಕೊಳ್ಳುವಷ್ಟೇ ಸುಲಭವಾಗಿ ಬಿಡಿಸಿಕೊಳ್ಳುವುದು ಅನ್ನುವ ಈ ಗೆಲುವನ್ನ ಸಂಪಾದಿಸಿ, ವಿಗತ ಸ್ಪೃಹ, ಹೆಚ್ಚಿನದೇನನ್ನು ನಿರೀಕ್ಷೆ ಇಟ್ಟುಕೊಳ್ಳದೆ, ನಾನು ಹೀಗ್ ಮಾಡಿದ್ದೇನೆ ಅದಕ್ಕೆ ಇದೇ ಫಲ ಬರಬೇಕು, ಇಂಥದ್ದೇ ಪ್ರತಿಕ್ರಿಯೆ ಬರಬೇಕು, ಹೀಗೆ ಅವ್ರು ನನ್ನನ್ನು ರೆಸ್ಪಾಂಡ್ ಮಾಡ್ಬೇಕು, ನಾನು ಯಾವುದೋ ಒಂದು ಮಾಡಿದ್ದೇನೆ ಅದನ್ನ ಮೆಚ್ಚಿಯೇ ಬರಿಬೇಕು. ಯಾರೋ ಇನ್ನೊಂದು ಲೇಖನ ಬರ್ದ, ಯಾರಿಗೂ ಸರಿ ಹೋಗ್ಲಿಲ್ಲ, ಅವ್ರು ಬರುದು ಇವನೇನು ಸರಿ ಇಲ್ಲ, ಇವನೇನು ಓದ್ಕೊಂಡಿಲ್ಲ, ಹಾಗೆ ನಾನು ಓದ್ಕೊಂಡಿಲ್ಲ ನೀನೇನ್ ಹೇಳುದು, ನಿನ್ ಬಗ್ಗೆ ನನ್ಗೆ ಗೊತ್ತಿಲ್ಲ ಅಂತ ಇವನು ವಾಪಸ್ ಬರೆದ್ರೆ ಅವನಿಗೆ ಗೊತ್ತಾಗುತ್ತೋ ಇದು ಟೊಳ್ಳು, ಇನ್ನೂ ಬರಿಬೋದು ಅಂತ. ರಿಯಾಕ್ಟೇ ಆಗಬಾರ್ದು ಅದಕ್ಕೆಲ್ಲ. ಅಹಂಕಾರಕ್ಕೆ ಉದಾಸೀನವೇ ಮದ್ದು, ಅದಕ್ಕಿಂತ ಉತ್ತಮವಾದ ಮದ್ದೇ ಜಗತ್ತಲ್ಲಿ ಇಲ್ಲ. ನೀವು ಎಷ್ಟು ರಿಯಾಕ್ಟ್ ಆಗ್ತೀರಿ ಅಷ್ಟು ಅದು ಪ್ರತಿಕ್ರಿಯೆಯನ್ನ ಜಾಸ್ತಿ, ನಾನೇನ್ ಕಮ್ಮಿ ಅಂತ ಶುರು ಮಾಡುತ್ತೆ. ಯಾಕೆಂದ್ರೆ ಎಲ್ರಿಗೂ ಮಾತು ಕೇಳಿಸಿಕೊಂಡ ತಕ್ಷಣ ಫಿಲ್ಟರ್ ಇರುವುದಿಲ್ಲ. ನನಗ್ ಮಾತು ಬರಲ್ವಾ ಅನ್ನೋದು ಮಾತ್ರ ಹೋಗ್ತಾ ಇರುತ್ತೆ. ಅವರು ಕಸ ಎಸಿತಾ ಇರ್ತಾರೆ. ಅದು ಕೆಲವೊಮ್ಮೆ ಕಸ ಅವನಿಗೆ ಹೋಗ್ಬೇಕಾಗಿಲ್ಲ, ಇಲ್ಲಿ ಬೈದು ಅವನಿಗೆ ವಾಪಸ್ ಬೈಲಿಕ್ಕಾಗಿಲ್ಲ ಅಂತ ಅವ್ನು ಇನ್ನೊಬ್ನಿಗೆ ಬೈತಾನೆ. ಅದು ರೊಟೇಟ್ ಅಂತ ಬಂದು ವಾಪಸ್ ಅವನ ಹೆಂಡತಿಗೆ ಆ ಮನೆಯ ಕಸದವನು ಬೈದು ಹೋಗ್ತಾನೆ, ವಾಪಸ್ ಅದು ಗಂಡನಿಗೆ ಸಿಗುತ್ತೆ. ಅವ್ನ ಮನೆಯಲ್ಲಿ ಅವನ ಆಫೀಸಲ್ಲಿ ಒಬ್ಬನಿಗೆ ಬೈದಿರ್ತಾನೆ, ಅದು ಬೈದು ಕಸದವನಿಗೆ ಬಂದಿರುತ್ತೆ, ಕಸದವನ ಹೆಂಡತಿಗೆ ಬೈದಿರ್ತಾಳೆ, ಹೆಂಡತಿ ವಾಪಸ್ ಮತ್ತೆ ಗಂಡನಿಗೆ ಬೈದು ಅಲ್ಲಿಗೆ ಅದು ಕ್ಲೋಸ್ ಆಗುತ್ತೆ. ಹಾಗೊಂದು ಚಕ್ರ ಅದು. ಅದರಿಂದ ಯಾವುದು ನಾವು ಕೊಟ್ಟದ್ದು ವೇಸ್ಟ್ ಆಗಲ್ಲ, ವಾಪಸ್ ಬರುತ್ತೆ. ಒಳ್ಳೇದು ಕೊಟ್ರೆ ಒಳ್ಳೇದು ಬರುತ್ತೆ, ಕೆಟ್ಟದ್ದು ಕೊಟ್ಟರೆ ಕೆಟ್ಟದ್ದು ಬರುತ್ತೆ. ಅದರಿಂದಾಗಿ ವಿಕತ ಸ್ಪೃಹ ನೈಷ್ಕರ್ಮ್ಯ ಸಿದ್ಧಿಂ, ಯಾವ ಕೆಲಸದಿಂದ ಬಿಡುಗಡೆಯ ದಾರಿ ಕಾಣುತ್ತೋ, ನೈಷ್ಕರ್ಮ್ಯ ಅಂತಂದ್ರೆ ಕರ್ಮ ಮಾಡಿಯೂ ಕೂಡ ಕರ್ಮದ ಅಂಟಿಸಿಕೊಳ್ಳುವಿಕೆ ಇಲ್ಲದೆ, ಮತ್ತೊಮ್ಮೆ ಹುಟ್ಲಿಕ್ಕೆ ಆಗುವ ದುರ್ದೆಸೆಯನ್ನ ಪಡೆಯದೆ, ಕಷ್ಟವನ್ನ ಹೊಂದದೆ, ಅದು ಬಿಡಿಸ್ಕೊಳ್ಳಿಕ್ಕಾಗ್ಬೇಕು. ನಾವು ಎಷ್ಟು ಮುಂದೆ ಹೋಗ್ತೇವೋ ಅಷ್ಟು ಗಂಟುಗಳು ಕಮ್ಮಿ ಆಗ್ತಾ ಹೋಗ್ಬೇಕು. ಆ ತರ ನಮ್ಮ ಕರ್ಮ ಇರಬೇಕು. ನೈಷ್ಕರ್ಮ್ಯ ಸಿದ್ಧಿ ಅಂದ್ರೆ, ನೈಷ್ಕರ್ಮ್ಯ ಅನ್ನೋ ಶಬ್ದಕ್ಕರ್ಥ ಮೋಕ್ಷ. ಯಾವುದೇ ಕರ್ಮಗಳು ಅಂಟಿಸಿಕೊಳ್ಳದೆ ಇರುವ ಸ್ಥಿತಿ, ಅದು ಮನಸ್ಸು ಅಷ್ಟು ಸ್ಥಿತಿವಂತವಾದಾಗ ಮಾತ್ರ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಬೈದ್ರೆ ಬೇಸರ ಆಗುತ್ತೆ, ವಾಪಸ್ ಬೈಬೇಕು ಅನ್ಸುತ್ತೆ, ತಡ್ಕೊಂಡಿದ್ರು ಒಳಗಾದ್ರೂ ಆಗ್ತಾ ಇರುತ್ತೆ. ಒಳಗೂ ಆಗದಷ್ಟು ಅವನು ಗಟ್ಟಿ ಆದ್ರೆ ಅವನು ಸಿದ್ಧಿಸಿಕೊಂಡಿದ್ದಾನೆ ಅಂತ ಅರ್ಥ. ಅದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಬರ್ಬೇಕು. ಅದು ನೀವು ಇವತ್ತಿಂದ ಹೀಗೆ ಕೂತ್ಕೋತೇನೆ ಅಂತ ಏನ್ ಕೂತ್ರು ತಿಳುವಳಿಕೆ ಇಲ್ಲದೆ ಆ ಹಠವನ್ನ ಮಾಡಿ ನಾವು ತಡ್ಕೊಂಡ್ರೆ ಅಭ್ಯಾಸ ಆಗುತ್ತೆ. ಆದ್ರೆ ಯಾವುದೋ ಒಂದು ದಿವಸ ಮಾತ್ರ ಸಣ್ಣ ವಿಷಯಕ್ಕೆ ಆ ಹಿಂದಿದ್ದೆಲ್ಲ ಸೇರಿಸಿ ಮನಸ್ಸು ತಿರುಗಿ ರಿಬೌಂಡ್ ಹೊಡಿಯತ್ತೆ. ಆದ್ರೆ ತಿಳಿದು, ಅಂದ್ರೆ ಅದು ನಾವು ನುಗ್ಗುವಾಗ ಯಾಕೆ ಆ ದಾರಿಯಲ್ಲಿ ನುಗ್ತಾ ಇದ್ದೇವೆ ಅಂದ್ರೆ ಇದು ನನ್ನ ದಾರಿ ಅಲ್ಲ ಅಂತ ಗೊತ್ತಿದ್ದು ನುಗ್ಗಬೇಕು. ನುಗ್ಗು ಬಿಟ್ಟಿದ್ದಾನೆ, ಆಮೇಲೆ ಗೊತ್ತಾಗುತ್ತೆ ಇದಲ್ಲ ನನ್ನ ದಾರಿ ಹಿಂದೆನೆ ಅಂತ. ಆಗ ಅಲ್ಲಿಯೂ ಬ್ಲಾಕು ಇಲ್ಲಿಯೂ ಬ್ಲಾಕು, ತಿರುಗಿದ್ರೆ ಎಲ್ಲ ಸೇರಿ ಇವನನ್ನೇ ಬಡಿತಾರೆ. ಆಗ ಹೋಗೋ ಮುಂಚೆ ಎಷ್ಟು ಬೇಕಾದ್ರೂ ಯೋಚನೆ ಉಂಟು, ಹೋದ್ಮೇಲೆ ಸಿಕ್ಕಾಕೊಂಡ ಹಾಗೇನೆ. ಆದ್ರಿಂದಾಗಿ 10 ಸಲ ಮೊದ್ಲೇ ಯೋಚನೆ ಮಾಡ್ಬೇಕು, ಆ ತರ ದಾರಿಯನ್ನ ಕಂಡುಕೊಳ್ಬೇಕು. ಇದು ಪರಮಾಂ ಗುರಿ, ತುಂಬಾ ದೊಡ್ಡದಿದು, ಸಾಮಾನ್ಯ ಗುರಿ ಅಲ್ಲ. ನಮ್ಮ ತಲೆಯಲ್ಲಿ ಈ ಜನ್ಮದ ಗುರಿ ಮಾತ್ರ ಇದೆ, ಈ ಜನ್ಮದ್ದು ಇರಲ್ಲ, ನಾಳೆದ್ದಿರುತ್ತೆ ಅಷ್ಟೇ.
ಅಥವಾ ಸಂಜೆ ಎದ್ದು ರಾತ್ರಿ ತನಕದ್ದಿರುತ್ತಷ್ಟೆ. ತಪ್ಪಲ್ಲ, ಸಣ್ಣ ಗುರಿ ಇರ್ಬೇಕು ಅನ್ನೋದು ಸತ್ಯ. ಆದ್ರೆ ದೊಡ್ಡ ಗುರಿಗೆ ಪೂರಕವಾಗಿರ್ಬೇಕು. ದೊಡ್ಡ ಗುರಿ ಇಲ್ಲದೆ ಚಿಕ್ಕ ಚಿಕ್ಕ ಗುರಿಗಳನ್ನೇ ದೊಡ್ಡ ಗುರಿ ಅಂತ ಅನ್ಕೊಂಡು ಹೋದ್ರೆ, ನಮ್ಮ ತುಳುವಲ್ಲಿ ಗುರಿ ಅಂದ್ರೆ ಹೊಂಡ ಅಂತ ಅರ್ಥ. ಅವನು ಹೋಗಿ ಹೊಂಡಕ್ಕೆ ಬೀಳುದಾಗುತ್ತೆ. ಏನ್ ಮಾಡಿದ್ರು ಅವನಿಗೆ ಮಹಾ ಉದ್ದೇಶ ಇಲ್ಲದೆ ಹೋದ್ರಿ ಜೀವನಕ್ಕೆ, ಅವನು ಯಾವುದನ್ನು ಸಾಧಿಸ್ಲಿಕ್ಕೆ ಆಗುದಿಲ್ಲ. ಕೃಷ್ಣ ಏನ್ ಹೇಳ್ತಾನೆ ಅಂದ್ರೆ, ಮಹಾ ಉದ್ದೇಶ ಅಂದ್ರೆ ಬರೀ ಜನ್ಮದ ಕೊನೆ ಅಲ್ಲ, ಜನ್ಮಾಂತರಗಳಿವೆ. ನಮ್ಮ ಮಹಾ ಗುರಿ ಭಗವಂತನನ್ನ ಪಡೆಯುವುದು, ಆತ್ಮ ಸಂತೋಷವನ್ನ, ಅಂದ್ರೆ ನಾನ್ ಏನು ಅಂತ ನನಗೆ ಗೊತ್ತಾಗುದು ಮಹಾಗುರಿ. ಈಗ ನಮ್ಗೆ ಯಾರಿಗೂ ಸರಿ ಗೊತ್ತಿಲ್ಲ ನಮ್ಮ ಬಗ್ಗೆ ಏನು ಅಂತ, ಹೀಗೆ ಅಂತ ಅನ್ಕೊಂಡಿರ್ತೇವೆ. ಆದ್ರೆ ಹಾಗಿರುದಿಲ್ಲ. ಅದು ಇನ್ನೇನೋ ಒಂದಾಗಿರುತ್ತೆ. ಮತ್ತೊಂದು ಸ್ವಲ್ಪ ದಿವಸ ಆದ್ಮೇಲೆ ಗೊತ್ತು, ನಾನ್ ಹೀಗ್ ಮಾಡಿದ್ರೆ ಚೆನ್ನಾಗಿತ್ತು ಅಂತ ಆಮೇಲೆ ಅನ್ಸುತ್ತೆ. ಹಾಗಾಗಿ ಪರಮಾಂ ನೈಷ್ಕರ್ಮ್ಯ ಸಿದ್ಧಿಂ, ತುಂಬಾ ದೂರದ ಗುರಿಯನ್ನ ಇಟ್ಟುಕೊಂಡು, ಕನಿಷ್ಠ ಪಕ್ಷ ವ್ಯಷೇಮ ದೇವಹಿತಂ ಯದಾಯುಹು, ಯದಾಯುಹು ದೇವಹಿತಂ ವ್ಯಷೇಮ. ಏನ್ ಆಯುಷ್ಯ ಇದೆ ಅದು ನಮ್ಮ ಹಿರಿಯರ ಆಲೋಚನೆಗಳಿಗೆ, ಅಂದ್ರೆ ಹಿರಿಯರು ಅಂದ್ರೆ ಸುಮ್ನೆ ತಲೆ ಕೂದಲು ಬೆಳ್ಳಗಾದವರು, ದಪ್ಪೆ ಮೀಸೆ ಬೆಳ್ಳಗ್ ಮೀಸೆ ಇದ್ದವರು ಅಂತ ಅರ್ಥ ಅಲ್ಲ. ಜ್ಞಾನಿಗಳಾದವರು ಏನು ನಡ್ಕೊಂಡು ಬಂದಿದ್ದಾರೆ, ಚೆನ್ನಾಗಿ ಬದುಕಿದ್ದಾನೆ, ಅವನ ಆಶೀರ್ವಾದ ಬದುಕಿದ್ಯಪ್ಪ ಚೆನ್ನಾಗಿ, ಇನ್ನು ಹೀಗೆ ಬದುಕು ಅಂತ ಆಶೀರ್ವಾದ ಮಾಡುವುದಕ್ಕೆ ಅರ್ಹವಾಗುವ ರೀತಿಯ ಬದುಕು ನಡೆಸಬೇಕು. ದೊಡ್ಡವರು ಅಂತ ಅನಿಸ್ಕೊಂಡವರು ಅವ್ರ ಹತ್ರ ಹೋಗಿ ನಾವು ನಮಸ್ಕಾರ ಮಾಡಿದಾಗ ಏನ್ ಮಾಡ್ಕೊಂಡಿದ್ದಿ, ನಮ್ಮ ಕತೆಗಳನ್ನೆಲ್ಲ ಹೇಳ್ತೀವಿ. ಹಾ ಪರವಾಗಿಲ್ಲ, ಚೆನ್ನಾಗಿ ಬದುಕ್ತಾ ಇದ್ದಿ, ಹೀಗೆ ಬದುಕು ಅಂತ ಹೇಳುವ ರೀತಿ ಆದ್ರೂ ಬದುಕ್ಬೇಕು. ಯಾರು ಹಿರಿಯರು ಅಂತ ನಾವು ಅನ್ಕೊಂಡು ಯಾವನೋ ದುಡ್ಡಿನ ಬೆನ್ನ ಹಿಂದೆ ಬಿದ್ದವನಿದ್ರೆ ನೀವು ಎಲ್ಲೋ ಮಹಾಭಾರತ ಪಾಠಕ್ಕೆ ಹೋಗ್ತೀರಿ ಅಂದ್ರೆ, ಏನ್ರಿ ನಿಮ್ ಜೀವನದಲ್ಲಿ ಉಪಯೋಗ, ಭಾನುವಾರನು ವೇಸ್ಟ್ ಮಾಡಬಾರ್ದು, ಅದನ್ನೆಲ್ಲ ಆ ದಿವಸ ಶೇರ್ ಮಾರ್ಕೆಟ್ ಅಲ್ಲಿ ಏನೇನಿದೆ ಮುಂದಿನ ಒಂದು ವಾರದಲ್ಲಿ ಆಗತ್ತೆ ಅನ್ನೋದನ್ನ ಲೆಕ್ಕ ಹಾಕ್ಬೇಕು. ನೀವು ಏನು ಅಂತ ಅವ್ನು ಬೈದ್ ಕಳಿಸ್ತಾನೆ. ಅದ್ರದಾಗ ನೀವು ಹಿರಿಯರು ಅಂತ ಯಾರನ್ನು ಗುರುತಿಸ್ತಿರೋ ಅದಕ್ಕೂ ಒಂದು ಮಾನದಂಡವನ್ನು ಹೇಳ್ತಾನೆ. ವಿತ್ತಂ ಬಂಧುರು ವಯಃಕರ್ಮ ವಿದ್ಯಾಚೈವತು ಪಂಚಮಿ ಏತಾನಿ ಮಾನ್ಯ ಸ್ಥಾನಾನಿ ಗರೀಯ ಹ್ಯುತ್ತರೋತ್ತರಂ ಅಂತ ಆಚಾರ್ಯರು ಹೇಳುವ ಮಾತು. ಅದು ಪುರಾಣದ್ದೇ ಮಾತು. ಆಚಾರ್ಯರು ಕೃಷ್ಣಾಮೃತ ಮಹಾರಣದಲ್ಲಿ ಹೇಳ್ತಾರೆ. ಈಗ ದೊಡ್ಡವರಲ್ಲ ಅಂತ ಹೇಳಿಲ್ಲ, ಎಲ್ಲರೂ ದೊಡ್ಡವರೇ. ಆದ್ರೆ ದೊಡ್ಡವರಲ್ಲಿ ದೊಡ್ಡವರಿಗಿಂತ ದೊಡ್ಡವರೊಬ್ರು ಇದ್ದಾರೆ. ವಿತ್ತ, ಸಂಪತ್ತಿನ ಹಿರಿತನವನ್ನ ಸಂಪಾದಿಸಿದವ. ಅದು ಎಲ್ರಿಗೂ ಆಗುದಿಲ್ಲ. ಅಂದ್ರೆ ನಾನ್ ಸಂಪತ್ತು ಅಂತಂದ್ರೆ ಮಿಲಿಯನೇರ್ ಆಗುದು ಅಂತ ಹೇಳ್ತಿಲ್ಲ. ಯಾವ ಸಂಪತ್ತನ್ನು ಗಳಿಸಿದ ಮೇಲೆ ಮುಖ ಮುಚ್ಕೊಂಡು ಹೋಗೋ ಪ್ರಸಂಗ ಬರುದಿಲ್ವೋ ಅಂತಹ ಸಂಪತ್ತು. ನಾನು ಏನ್ ಬೇಕಾದ್ರೂ ಗೆಲ್ತೇನೆ ಅಂತ ಕಾನೂನನ್ನು ಕೊಂಡುಕೊಳ್ಳುವವನಲ್ಲ. ನಾನ್ ಕಾನೂನಿನ ಪ್ರಕಾರವೇ ಬದುಕ್ತಾ ಇದ್ದೇನೆ, ನನ್ನ ಸಂಪತ್ತು ಅಷ್ಟು ಇದೆ. ಆತರ ಸಂಪತ್ತು ತುಂಬಾ ದೊಡ್ಡ ಮಟ್ಟಕ್ಕೆ ಕೊಂಡು ಹೋಗುದು ತುಂಬಾ ಕಷ್ಟ. ಅದು ಸುಲಭದ ದಾರಿಯಲ್ಲ. ಆದ್ರೆ ಅವನು ನ್ಯಾಯೇನೋಪಾರ್ಜಿತಂ ಧನಂ, ಅದು ನ್ಯಾಯದಿಂದ ಸಂಪಾದಿಸಿದ ಧನ ಅಷ್ಟು ಎತ್ತರಕ್ಕೆ ಅವನನ್ನು ಕರ್ಕೊಂಡು ಹೋಗಿದ್ದಾನೆ. ಅವನು ಸಾಧಕನೇ, ಅವನ್ ಸಾಮಾನ್ಯ ಅಲ್ಲ. ಅವನಿಗೆ ತಲೆ ಬಾಗ್ಬೇಕು. ಇಲ್ಲಿ ವಿತ್ತ ಅಂದ್ರೆ ಎಲ್ಲರ ತಲೆ ಒಡೆದು ಒಂದೇ ದಿವಸಕ್ಕೆ ಕೃಷಿ ಮಾಡಿ 500 ಕೋಟಿ ಸಂಪಾದಿಸುವಂತ ಮಂದಿಗಳಿರ್ತಾರಲ್ಲ, ಅಂತವ್ರ ಬಗ್ಗೆ ಹೇಳಿದ್ದಲ್ಲ. ಯಾಕೆಂದ್ರೆ ಕೃಷಿ ಮಾಡೋರು ಹಾಗಾದ್ರೆ ಎಷ್ಟೋ ಜನ ಅವೆಲ್ಲ ಇದೇ ದಾರಿಯಲ್ಲಿ ಬಂದ್ಬಿಡ್ಬೇಕಿತ್ತು, ಈ ಶೇರ್ ಮಾರ್ಕೆಟ್ ಎಲ್ಲ ಬಿಟ್ಟು ಬರ್ಬೇಕಿತ್ತು ಅವರೆಲ್ಲ. ಹಾಗಾದ್ರೆ ನಿಮ್ ತಲೆ ಎತ್ತಿ ಯಾರು ಕೂಡ, ಕೇವಲ ಇಲ್ಲಿಯ ಕಣ್ಣಿಗೆ ಮಾತ್ರ ಅಲ್ಲ, ಯಮನ ಕಣ್ಣು ಕೂಡ ನಿಮ್ಮ ವಿಷಯದಲ್ಲಿ ಇಲ್ಲ. ಇವನು ಒಂದು ಸಂಪತ್ತು ಕೂಡ ವ್ಯರ್ಥವಾಗಿ ಎಲ್ಲಿಂದನೋ ಅನ್ಯಾಯದ ದಾರಿಯಿಂದ ಪಡೆದಿಲ್ಲ ಅಂತ ಹೇಳುವ ಸಂಪತ್ತಿನಿಂದ ಯಾರು ಹಿರಿತನವನ್ನ ಸಂಪಾದಿಸಿರ್ತಾನೆ ಅವನು ದೊಡ್ಡವನೇ. ಆಮೇಲೆ ಬಂಧು, ಬಂಧನವನ್ನ ಬಿಡಿಸುವವ, ಭಗವತ್ ಪ್ರಜ್ಞೆಯನ್ನ ಕೊಡುವವ ಬಂಧು. ಹೌದು, ಬಂಧಕ ಆಗೋರು ಬಂಧುಗಳೇ, ಕೆಲವರು ಬಂಧಕ ಆಗೋರು ಇರ್ತಾರೆ. ಆದ್ರೆ ಇಲ್ಲಿ ಬಂಧು ಅದು ಬಂಧ. ಬಂಧು ಬಂಧಕ ಆದ್ರೆ ಅವನು ಬಂಧ. ಬಂಧಕ ಅಲ್ಲದೆ ಹೋದ್ರೆ ಉತ್ಕೃಷ್ಟವನ್ನ ತೋರಿಸ್ತಾನೆ, ಬಂಧದಿಂದ ಹೊರಗೆ ತರ್ತಾನೆ. ಆದ್ರಿಂದಾಗಿ ಅವನು ಬಂಧು ಆಗ್ತಾನೆ. ಅವನು ಬಂಧು. ಉಳಿದವ್ರಲ್ಲ ಅಂತ ನಾಳೆಯಿಂದ ಅವರನ್ನೆಲ್ಲ ಓಡಿಸ್ಬೇಡಿ. ಕೆಲವೊಂದು ಹದವಾಗಿ ಆಗುತ್ತೆ. ನಾವು ಗುರುತಿರ್ಬೇಕಷ್ಟು ಮನ್ಸಲ್ಲಿ. ನೀವು ನಮ್ಗೆ ಬಂಧು ಅಲ್ಲ, ನೀವು ನಮ್ಗೆ ದೇವಸ್ಥಾನಕ್ಕೆ ಹೋಗಿ ಬಿಡ್ಲಿಲ್ಲ, ನಾಳೆ ಯಾರೋ ಒಬ್ರನ್ನ ತಲೆ ಮೇಲೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಬಿಡುವುದ್ರಿಂದನೂ ಏನು ತೀರ್ಮಾನ ಆಗುದಿಲ್ಲ ಬಂಧು ಹೌದಲ್ಲು ಅಂತ. ಅವ್ರು ಹೋಗಿ ಬಾ ಅಂತ ಹೇಳುದು ಯಾಕೆಂದ್ರೆ ಚೆನ್ನಾಗಿ ದುಡ್ಕೊಂಡು ಬರ್ಲಿಕ್ಕೆ ಬೇಕಾದ ಬುದ್ಧಿ ಬರ್ಲಿ. ಪ್ರದಕ್ಷಿಣೆ ಬರುವಾಗ ಪ್ರಾರ್ಥನೆ ಮಾಡು, ನಾಳೆ ನಾನೊಂದು ಲಾಟ್ರಿ ತಗೊಂಡಿದ್ದೇನೆ ಅದನ್ನ ಫುಲ್ ಬರ್ಲಿ ಅಂತ ಕೇಳ್ಕೊಂಡು ಅಂತ ಹೇಳಿ ಕಳಿಸಿರ್ತಾರೆ ಅಷ್ಟೇ. ಮೂರನೇದು ವಯಃ ಅಂದ್ರೆ ಅನುಭವಶೀಲ. ಹೋಗ್ತಾ ಹೋಗ್ತಾ ಜೀವನ ಮಾಗುತ್ತೆ. ಈ 20-30 ನಡುವೆ ಬಿಸಿ ರಕ್ತ, ಅವರೆಲ್ಲ ಏನ್ ಹೇಳ್ತಾರೆ, ನಮ್ಗೇನ್ ಗೊತ್ತಿಲ್ವಾ, ನಾವೇನ್ ಕಮ್ಮಿನ, ಈ ಹಳಬರೆಲ್ಲ ಪಾಪ ಹಳೆ ತಲೆ ಹಣ್ಣಾದವರೆಲ್ಲ ಏನೇನೋ ಮಾತಾಡ್ತಾರೆ ಅಂತ ಇವನ್ ಹಾರಾಡ್ತಿರ್ತಾನೆ. ಇವನಿಗೆ 1, 2, 3 ನಿಧಾನಕ್ಕೊಂದು ಬಿಳಿ ಆಗ್ಲಿಕ್ಕೆ ಶುರು ಆದಾಗ ಗೊತ್ತಾಗುತ್ತೆ, ಇಲ್ಲ ಇದು ಅನ್ಕೊಂಡಷ್ಟು ಸುಲಭ ಇಲ್ಲ.
ಅನ್ಕೊಂಡದ್ದೇ ಎಲ್ಲ ಆಗತ್ತೆ ಅಂತಲ್ಲ, ಅದು ಬಿಟ್ಟು ಬೇರೆನೂ ಒಂದಿದೆ ಅಂತ ಮಾಗಿ ದೊಡ್ಡವನಾಗ್ತಾನಲ್ಲ, ಕಷ್ಟಪಟ್ಟು ಬೆಳೆದು ದೊಡ್ಡವನಾಗ್ತಾನಲ್ಲ, ಅವನು ಅವನಿಗಿಂತ ದೊಡ್ಡವ. ಸಂಪತ್ತಿನವನಿಗಿಂತ ಬಂಧು ದೊಡ್ಡವ, ಬಂಧುವಿಗಿಂತ ವಯಸ್ಸಿನಲ್ಲಿ ಹಿರಿಯವ ದೊಡ್ಡವ. ಇನ್ನು ಕರ್ಮ. ಕರ್ಮ ಅಂದ್ರೆ ಸಾಮಾಜಿಕ ಬದುಕನ್ನು ನಡೆಸಿ ಸಮಾಜದ ಎಲ್ಲ ವರ್ಗದವರಿಗೂ ತನ್ನಿಂದ ಆಗುವ, ಯಾಕಂದ್ರೆ ಇದೆಲ್ಲವೂ ಕೂಡ ಸಂಪತ್ತು ಸೇರ್ಬೋದು, ಇದರಲ್ಲಿ ಎಲ್ಲವೂ ಕೂಡ ಸಂಪತ್ತು ಸೇರಿಯೇ ಅವನು ಸಾಮಾಜಿಕ ಕಾರ್ಯಕರ್ತ. ಸಾಮಾಜಿಕ ಕಾರ್ಯಕರ್ತ ಕೆಲವರು ಯಾಕೆಂದ್ರೆ ನೆಕ್ಸ್ಟ್ ಎಲೆಕ್ಷನ್ ಇರುತ್ತೆ ಅಂತ, ಆ ಕರ್ಮ ಅಲ್ಲ ಅದು. ಅವನದೊಂದು ಸಹಜವಾದ ಅದು ಗುಣ. ಯಾರೇ ಕಷ್ಟದಲ್ಲಿದ್ದು ರಾತ್ರಿ ಫೋನ್ ಮಾಡಿದ್ರು ಬರ್ತಾನೆ. ಚುನಾವಣೆ ಮುಗೀತು ಅಂತ ಅಂದ್ಮೇಲೆ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಆಗಿದ್ರೆ ಅವನಲ್ಲ. ಎಲ್ಲಾ ಕಾಲದಲ್ಲಿ ಇನ್ನೊಬ್ಬರ ಕಷ್ಟಕ್ಕೆ ಕರಗುವ ಸಾಮಾಜಿಕವಾದ, ಅಂದ್ರೆ ಇಷ್ಟ ಮತ್ತೆ ಪೂರ್ತ ಅಂತ ಎರಡಿದೆ. ಪೂರ್ತ ಅಂದ್ರೆ ಸಮಾಜದ ನ್ಯೂನತೆಗಳನ್ನ ಪೂರೈಸುವವ. ಬಾವಿ ತೋಡುವುದಿರ್ಬೋದು, ಶಾಲೆ ಕಟ್ಟುವುದಿರ್ಬೋದು, ಆಸ್ಪತ್ರೆ ಮಾಡುವುದಿರ್ಬೋದು, ಛತ್ರಗಳನ್ನ ಕಟ್ಟುವುದಿರ್ಬೋದು. ಯಾರೇ ಕಷ್ಟದಲ್ಲಿದ್ದಾಗ ಯಾವುದೇ ರೀತಿಯ ಸಹಾಯವನ್ನು ಮಾಡ್ಲಿಕ್ಕೂ ತನ್ನಿಂದ ಆದ ಅನುಕೂಲವನ್ನು ಮಾಡಿಕೊಡುವವ ಕರ್ಮ, ಅವನು ಕರ್ಮಿಷ್ಠ. ಆ ಕರ್ಮಿಷ್ಠ ಒಂದು ಹಾಗೆ. ಇನ್ನೊಂದು ನಿಜವಾದ ಅರ್ಥದಲ್ಲಿ ಅನುಷ್ಠಾನ, ವ್ರತ, ಪೂಜೆ ಇತ್ಯಾದಿಗಳನ್ನ ನಂಬಿಕೆಯಿಂದ ಮಾಡಿಕೊಂಡು ಬಂದವ. ಜ್ಞಾನ ಕಮ್ಮಿಯೇ ಇರ್ಬೋದು ಅವನಲ್ಲಿ, ಆದ್ರೆ ಮಾಡುವ ಕರ್ಮದಲ್ಲಿ ಶ್ರದ್ಧೆ ಇದೆ, ಪ್ರಾಮಾಣಿಕವಾಗಿ ಮಾಡ್ತಾನೆ. ಇವನು ಈ ಮೂವರಿಗಿಂತ ಮಿಗಿಲಾದವ. ಇವರೆಲ್ಲರಿಗಿಂತ ಮಿಗಿಲಾದವ ಒಬ್ಬ ಜ್ಞಾನಿ. ತಾನೇನ್ ಮಾಡ್ತೇನೆ ತಿಳಿದು ಮಾಡ್ತಾನೆ, ತಾನೇನು ಹೇಳ್ತಾನೆ ಅದನ್ನು ತಿಳಿದು ಹೇಳ್ತಾನೆ, ಅನುಷ್ಠಾನ ಮಾಡಿ ಹೇಳ್ತಾನೆ. ಅಂತಹ ಜ್ಞಾನಿ ಅವನು ಉತ್ತಮ. ನಮ್ದು ಉಲ್ಟಾಗಿದೆ. ಜ್ಞಾನಿ ಯಾರಾದ್ರೂ ಬಂದ್ರೆ ಅವನು ಅಲ್ಲೋಗ ಆ ಕಡೆದು ಬಾ, ದುಡ್ಡು ಕೊಟ್ಟವ್ ಬಂದ್ರೆ ಫಸ್ಟ್ ಇಲ್ಲಿ ಬೈಲ್. ಅದು ದುಡ್ಡು ಕೊಟ್ಟವ್ ನ್ಯಾಯವಾಗಿ ಕೊಟ್ಟವನಂತ ಅಂತವನು ಸಿಗುದೇ ಇಲ್ಲ ಕೆಲವು ನಮ್ಗೆ. ಯಾರ್ಯಾರು ಹೇಗೋ ನಮ್ಗೆ ಒಂದಿಷ್ಟು, ಆದ್ರೆ ಒಂದು ಅಂತವನು ಕೂಡ ಕೈ ಬಿಚ್ಚಿ ಕೊಡ್ತಾ ಇದ್ದಾನೆ ಅಂದ್ರೆ ದೊಡ್ಡದೆ. ಚಿಕ್ಕದು ಅಂತ ಹೇಳುವ ಹಾಗಿಲ್ಲ. ಒಳ್ಳೇದ ಕೊಡ್ತಾನ, ಕೆಟ್ಟದ ಕೊಡ್ತಾನ, NGO ಮಾಡಿ ತಲೆ ಹೊಡೆಯುವ ಕಾರ್ಯಕ್ರಮ ಕೊಡ್ತಾನ, ಅಥವಾ ಸ್ವಲ್ಪ ತಲೆ ಉಳಿಸುವ ಕಾರ್ಯಕ್ರಮ ಕೊಡ್ತಾನ ಅನ್ನುವ ದೃಷ್ಟಿಯಿಂದ ಮತ್ ನಮ್ಗೆ ಕೆಟ್ಟದ್ರಲ್ಲೂ ಸ್ವಲ್ಪ ಕೆಟ್ಟದು, ಚೂರ್ ಕೆಟ್ಟದು, ಚೂರ್ ಕೆಟ್ಟದು ಅಂತ ಅದ್ರಲ್ಲೆಲ್ಲ ನಾವು ವಿಭಾಗ ಮಾಡ್ಕೊಂಡೇ ಬದುಕ್ಬೇಕು. ಇವತ್ತು ನಮ್ಗೆ ಇವತ್ತು ಆಯ್ಕೆನೇ ಇಲ್ಲ, ಎಲ್ಲ ಇರುದೇ ಕೆಟ್ಟದು. ಆ ಕೆಟ್ಟದ್ರಲ್ಲಿ ಚೂರ್ ಕೆಟ್ಟದು, ಜಾಸ್ತಿ ಕೆಟ್ಟದು, ಜಾಸ್ತಿ ಕೆಟ್ಟದು, ಎಲ್ಲಾ ಜಾಸ್ತಿ ಕೆಟ್ಟದು, ಇದು ಪೂರ್ತಿ ಕೆಟ್ಟದು ಅಂತ ಹೀಗೆ ವಿಭಾಗ ಮಾಡ್ಕೊಂಡು ಬದುಕಬೇಕಾದ್ರೆ ಇದೂ ಬೈಫರ್ಕೇಶನ್ ಗೊತ್ತಿರಬೇಕು. ಹೀಗೆ ಗೌರವ ಕೊಡುವ ಹಿನ್ನೆಲೆಯಲ್ಲಿ ಯಾರು ಆ ಸಿದ್ಧಿಯನ್ನು ಪಡೆಯುವುದಕ್ಕೆ ದಾರಿಯನ್ನ ಗಟ್ಟಿ ಮಾಡ್ಕೊಳ್ತಾನೋ ಅವನು ಕರ್ಮಗಳ ನಾಶ, ಅಂದ್ರೆ ತನಗೆ ಗಂಟು ಬೀಳುವಂತಹ ಕರ್ಮಗಳಿಂದ ತಪ್ಪಿಸಿಕೊಂಡು ಹೊರಗೆ ಬರ್ತಾನೆ ಅನ್ನುವ ಸಿದ್ಧಿಯನ್ನ ಪಡೀತಾನೆ. ಸಿದ್ಧಿಂ ಪ್ರಾಪ್ತೋ ಯಯಾ ಬ್ರಹ್ಮ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧಮೇ ಸಮಾಸೇ ನೈವ ಕೌಂತೇಯ ನಿಷ್ಠಾ ಜ್ಞಾನಸ್ಯ ಯಾ ಪರ. ಒಬ್ಬ ಸಾಧಕ ಪರಮಾತ್ಮನನ್ನು ಅಥವಾ ಶ್ರೀತತ್ವವನ್ನು ಹೇಗೆ ಪಡೀತಾನೆ, ಪಡೀಲಿಕ್ಕೆ ಏನ್ ಮಾಡ್ತಾನೆ ಅನ್ನೋದನ್ನ ನಾನು ಸ್ವಲ್ಪ ಜ್ಞಾನಸ್ಯ ಯಾ ನಿಷ್ಠಾ ಸಾ ಸಮಾಸೇನೈವ, ಜ್ಞಾನದ ತುದಿಯ ಗುರಿಯನ್ನ ಹೇಗೆ ಪಡೀತಾನೆ ಅನ್ನೋದನ್ನ ಸ್ವಲ್ಪ ಸಂಗ್ರಹವಾಗಿ ನಾನು ನಿನಗೆ ಹೇಳ್ತೇನೆ. ಹೇಗೆ ಅನ್ನೋದನ್ನ ಮತ್ತೆ ಹೇಳ್ತಾ, ಬುದ್ಧ್ಯಾ ವಿಶುದ್ಧಯಾ ಯುಕ್ತೋ ಧೃತ್ಯಾತ್ಮಾನಂ ನಿಯಮ್ಯ ಚ ಶಬ್ದಾದೀನ್ ವಿಷಯಾನ್ ತ್ಯಕ್ತ್ವಾ ರಾಗದ್ವೇಷೋ ವಿಧಸ್ಸ ಚ ವಿವಿಕ್ತ ಸೇವಿ ಲಘ್ವಾಶಿ ಅಥವಾ ಕಾಯ ಮಾನಸ ಧ್ಯಾನ ಯೋಗ ಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮ ಶಾಂತಃ ಬ್ರಹ್ಮಭೂಯಾಯ ಕಲ್ಪತೆ. ಇದಿಷ್ಟು ಒಟ್ಟಿಗಿರುವ ವಿಷಯ ಆದ್ರಿಂದ ಸಂಗ್ರಹ ಮಾಡಿ ಒಟ್ಟಿಗೆ ಹೇಳಬೇಕಾದ್ದು. ಸಮಾಧಾನದ ಬುದ್ಧಿ ಇರಬೇಕು. ವಿಶುದ್ಧಿ ಅಂತಂದ್ರೆ ಕೊಳೆ ಇಲ್ಲದ, ಯಾರ ಮೇಲೂ ರೇಗದ ಶಾಂತವಾದ ಮನಸ್ಥಿತಿ. ಎಷ್ಟೇ ರೇಗಿಸಿದ್ರು ರೇಗದೆ ಇರು ತುಂಬಾ ಕಷ್ಟ. ವಸ್ತುತಃ ರೇಗಿದ್ರೆ ಅವನಿಗೆ ಖುಷಿ, ನಾನು ರೇಗಿಸಿದ್ ಕರೆಕ್ಟ್ ಆಯ್ತು, ಚೆನ್ನಾಗಾಯ್ತು. ಒಂದಿಷ್ಟು ಅವನು ಕಿರಿಕಿರಿ ಮಾಡ್ಕೊಂಡಾಗೆಲ್ಲ ಆನಂದ ಆಗ್ತಾ ಇರುತ್ತೆ. ನೀವು ಅವನು ನಿಮ್ಮನ್ನೊಬ್ಬ ಚೆನ್ನಾಗಿ ಬೈದ ಅಂತ ಇಟ್ಕೊಳ್ಳಿ, ನೀವು ನಕ್ಕು ಥ್ಯಾಂಕ್ಸ್ ಹೇಳಿ, ಅವನಿಗೆ ತಲೆಗೆಟ್ಟು ಹೋಗ್ಬಿಡುತ್ತೆ. ಈ ತರನು ಒಬ್ರು ಜಗತ್ತಲ್ಲಿದ್ದಾರ, ಬಹುಶಃ ಅವನಿಗೆ ತಲೆ ಕೆಟ್ಟಿದೆ ಅಂತ ಅನ್ಕೊಳ್ತಾನೆ, ಬಿಡಿ ನಿಮ್ಗೇನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಬುದ್ಧಿ ವಿಶುದ್ಧವಾಗಿದ್ರೆ, ಅವನ್ ಬೈದದ್ರಲ್ಲಿ ಒಳ್ಳೇದಿದ್ರೆ, ಅಂದ್ರೆ ನಮ್ ಬಯಸ್ಕೊಳ್ಳುವಕ್ಕೆ ಯೋಗ್ಯವಾದದ್ದೇ ಒಂದು ಮಾಡಿದ್ದಿದ್ರೆ ಅದನ್ನ ತಿದ್ಕೊಳ್ಳೋಣ. ಇಲ್ಲ ನಾವು ಮಾಡದೇ ಇರುವ ತಪ್ಪನ್ನೇ ಸುಮ್ನೆ ಆರೋಪ ಮಾಡ್ತಾನೆ, ಬಿಟ್ಬಿಡೋಣ. ಯಾಕೆ ರಿಯಾಕ್ಟ್ ಆಗ್ಬೇಕು? ಇದು ಒಬ್ಬ ಸ್ವಲ್ಪ ಮುತ್ಸದ್ದಿಯಾಗಿ ಯೋಚಿಸುವವನು ಮಾಡಬೇಕಾದ ಕೆಲಸ. ಬುದ್ಧಿಯ ವಿಶುದ್ಧಯ ಯುಕ್ತ ಆತ್ಮಾನಂ ಧೃತ್ಯ ನಿಯಮ್ಯ, ಆತ್ಮಾನಂ ಮನಸ್ಸನ್ನು ಧೃತಿಯಿಂದ ನಿಯಮಿಸಿ, ದಿಟ್ಟತನದಿಂದ ಅದನ್ನ ಸಹಿಸ್ಕೊಳ್ಬೇಕು. ಮನಸ್ಸು ಹಾಗೆ ಮಾಡೋಣ, ಇದು ಮಾಡೋಣ, ದಿನಕ್ಕೆ ಒಂದ್ ಸಂಕಲ್ಪ ಬರುತ್ತೆ. ಎಲ್ಲಾ ಮಾಡ್ತಾ ಕೂತ್ರೆ
ತಲೆ ಎಲ್ಲ ಕೆಟ್ಟೋಗುತ್ತೆ. ಯಾವುದು ನನ್ಗೆ ಸಂಬಂಧಪಟ್ಟದ್ದಿದೆ, ಒಂದ್ ದಿವಸ ಇವತ್ತು ಏನು ಬಜೆಟ್ ಮಂಡನೆ ಆದ ತಕ್ಷಣ ಶುರುವಾಗುತ್ತೆ, ಈ ಪ್ಲಾನ್ ಹಾಕಿ ಹೀಗ್ ಮಾಡಿ ಈ ವ್ಯಾಪಾರ ಮಾಡೋಣ ಅಂತ. ನೆಕ್ಸ್ಟ್ ಚುನಾವಣೆ ಬಂದಾಗ ಯಾವ್ದು ಜಾಸ್ತಿ ವರ್ಕ್ ಆಗುತ್ತೋ ಖರ್ಚಾಗುತ್ತೋ ಅಂತ ಯಾರೋ ಮಾತಾಡ್ತಾರೆ, ಇದು ಮಾಡಿದ್ರೆ ಚೆನ್ನಾಗಿತ್ತು, ಎಲ್ಲ ಧ್ವಜಗಳನ್ನು ಮಾರಾಟ ಮಾಡಿದ್ರೆ ಬೇಗ ಬೇಗ ಒಂದಿಷ್ಟು ಜನ ತಗೊಂಡು ಹೋಗ್ತಾರೆ, ಇವತ್ತು ಎಲ್ಲಾ ಧ್ವಜನೂ ಇಟ್ಬಿಡುದು. ನಾವು ಎಲ್ಲ ಪಕ್ಷದವರು, ಸರ್ವಪಕ್ಷ ಪಿತರ ಅಮಾವಾಸ್ಯೆ, ಎಲ್ಲಾ ಪಕ್ಷಗಳು ಬಂದು ಬರದಲ್ಲೇ. ಹಾಗಾಗಿ ಎಲ್ಲ ಸೇರಿ ಅಲ್ಲಿಗೆ ಬರುದು ಅಂತ ಹೇಳಿ ಅದನ್ನು ಮಾಡೋಣ ಅಂತ ಈ ಒಂದು ನಿರ್ಧಾರ ಇರಲ್ಲ. ಒಬ್ಬ ಬದುಕಿನ ತನ್ನ ಹೊಟ್ಟೆ ಹೊರೆಯುವುದಕ್ಕೆ ಅಥವಾ ಜೀವನದಲ್ಲಿ ಒಂದು ಸಾಧಿಸುವುದಕ್ಕೆ ಒಂದು ನಿಷ್ಠೆಯಿಂದ ಗುರಿಯನ್ನ ಹಿಡಿಯುವುದು ಕೂಡ, ಬಿಗಿಯಾಗಿ ಸಂಪಾದಿಸುವುದು ಕೂಡ ಅಷ್ಟೇ ಮುಖ್ಯ. ಶಬ್ದಾದೀನ್ ವಿಷಯಾನ್ನ ತ್ಯಕ್ತ್ವ, ಶಬ್ದ ಸ್ಪರ್ಶ ರೂಪ ರಸಗಂಧ, ಇದು ನಮ್ಮ ಕಣ್ಣು ಮೂಗು ಬಾಯಿ ನಾಲಿಗೆ ಚರ್ಮಗಳಿಗೆ ಇರುವಂತ ಆಹಾರ. ಈಗ ಶಬ್ದ ಅನ್ನೋದು ಕಿವಿಗೆ, ಸ್ಪರ್ಶ ಅನ್ನೋದು ಚರ್ಮಕ್ಕೆ, ರುಚಿ ಅನ್ನೋದು ನಾಲಿಗೆಗೆ, ಸ್ಮೆಲ್ ಅನ್ನೋದು ಮೂಗಿಗೆ, ಅದರ ಇನ್ಯಾವ್ದು ಬಿಟ್ಟು ಹೋಯ್ತು, ರೂಪ ಅನ್ನೋದು ಕಣ್ಣಿಗೆ. ಈ 5 ಅಂಶಗಳು, 5 ಇಂದ್ರಿಯಗಳನ್ನ ಎಲ್ಲಾ ರೀತಿಯಿಂದ ಎಳೆಯುತ್ತೆ. ಅದಕ್ಕೋಸ್ಕರನೇ ಜಾಹೀರಾತುಗಾರರು ಕೂಡ ಅದರ ಮೇಲೆ ಕೋಟಿ ಕೋಟಿ ಇನ್ವೆಸ್ಟ್ ಮಾಡಿ ಬೇರೆ ಬೇರೆ ತರದ ಪ್ರಯೋಗಗಳನ್ನು ಮಾಡಿರ್ತಾರೆ. ಯಾವುದನ್ನ ತೋರಿಸಿದ್ರೆ ಜನ ಹುಚ್ಚೇಳ್ತಾರೆ, ಯಾವುದನ್ನ ತೋರಿಸಿದ್ರೆ ಜನ ಮುಗಿ ಬೀಳ್ತಾರೆ. ನಾವು ಸರಿ ಮಾಡ್ಬೇಕು ಅಂತ ಕೃಷ್ಣ ಪ್ರಯತ್ನ ಮಾಡ್ತಾ ಇದ್ರೆ ಆ ಕಡೆಯಿಂದ ಹಾಳು ಮಾಡ್ಲಿಕ್ಕೆ ಕೋಟಿ ಕೋಟಿ ದುಡ್ಡು ಸುರಿದು ಹೇಗ್ ತೋರಿಸಿದ್ರೆ ಮಕ್ಳು ಅಟ್ರಾಕ್ಟ್ ಆಗ್ತಾರೆ, ಏನ್ ತೋರಿಸಿದ್ರೆ ಮಕ್ಳಿಗೆ ಇಷ್ಟ ಆಗುತ್ತೆ. ದೊಡ್ಡವರು ಏನ್ ಅನ್ಕೊಟ್ರೆ get 1 buy 1 ಅಂತ ಹೇಳಿದ ತಕ್ಷಣ ಹೇಗೆಲ್ಲ ಮುಗಿ ಬೀಳ್ತಾರೆ. 499 ಅಂತಲೇ ಹಾಕಿದ್ರೆ ಯಾಕೆ ಜನ ಬರ್ತಾರೆ, 500 ಹಾಕಿದ್ರೆ ಒಂಥರ 500 ರೂಪಾಯಿ ನೋಟೆ ಖರ್ಚಾಗ್ಬಿಡುತ್ತೆ ಅಂತ, 499 1 ರೂಪಾಯಿ ಉಳಿಯತ್ತಲ್ಲ ಅಂತ ಒಂದು ಭಾವನೆ ಇರುತ್ತೆ, ಅಷ್ಟು ಕೊಟ್ಬಿಡೋಣ ಅಂತ. ಇದೆಲ್ಲ ಏನು ಅಂದ್ರೆ ಜನರನ್ನ ಅದ್ಯಾವುದೋ ಒಂದು ತಮಿಳಲ್ಲಿ ಒಂದು ಸಿನಿಮಾ ಬಂದು, ನಂಗೆ ಅದ್ರ ಹೆಸರು ಮರ್ತೋಯ್ತು, ಕಾರ್ತಿಕೇಯನ್ ಯಾರೋ ಒಬ್ಬ ಅವ್ನು ಮಾಡಿದ್ದು. ಅಂದ್ರೆ ಈ ಬಜಾರ್ಗಳಲ್ಲಿ ಹೇಗೆ ಜನರನ್ನ ಅಟ್ರಾಕ್ಟ್ ಮಾಡ್ತಾರೆ, ನಿಮ್ಗೆ ಬೇಕಾದ ವಸ್ತು ಯಾವುದು ಎದುರಲ್ಲಿ ಇರಲ್ಲ, ಹಿಂದಕ್ಕೆ ಹೋಗ್ಬೇಕು. ನೀವು ಮಕ್ಕಳನ್ನ ಕರ್ಕೊಂಡು ಹೋಗುವಷ್ಟರಲ್ಲಿ ದಾರಿಯಲ್ಲಿ ಬೇಡವಾದ್ದೇ ನಿಮ್ಮ ಡಬ್ಬದಲ್ಲಿ ಫಾಸ್ಟ್ ತುಂಬುತ್ತೆ, ಆಮೇಲೆ ನಿಮ್ಗೆ ಬೇಕಾದ್ದು ಕಾಣದ ಹಾಗೆ ಎಡೆಯಲ್ಲಿರುತ್ತೆ. ನೀವು ಅದನ್ನ ತಗೊಂಡು ಬರುವಷ್ಟರಲ್ಲಿ ಎಲ್ಲಾ ವಸ್ತುಗಳನ್ನು ನೀನು ಡಬ್ಬದಲ್ಲಿ ಹಾಕಿರ್ತೀರಿ. ಅಂದ್ರೆ ಇದು ವ್ಯಾಪಾರದ ಒಂದು ನಮ್ಮನ್ನ ಬೇಸ್ತು ಬೀಳಿಸುವ ಪ್ರಯೋಗ. ನಮ್ಗೇನ್ ಅನ್ಸುತ್ತೆ, ನಮ್ಗೆ ಬೇಕಾದ ಕಡೆಗೆ ಹೋಗಿ ನಾವು ದುಡ್ಡು ತಗೋಬಹುದು ಅಂತ. ಹಿಂದೆ ಶೆಟ್ರಂಗಡಿಯಲ್ಲಿ ದಂಡೆ ಇರ್ತಿತ್ತು, ನಾವು ಹೊರಗಡೆ ನಿಲ್ಬೇಕಿತ್ತು, ಅಮ್ಮ ಚೀಟಿ ಕೊಡ್ತಿದ್ರು, ಅದನ್ನು ಓದಿದ್ರಾಯ್ತು, ಕೊಟ್ರಾಯ್ತು, ತಂದ್ರಾಯ್ತು, ಮುಗಿದೋಯ್ತು, ಎಕ್ಸ್ಟ್ರಾ ಯಾವುದು ಬರ್ತಿರ್ಲಿಲ್ಲ. ಈಗ ನಮ್ಮನ್ನು ಅಂಗಡಿ ಒಳಗ್ ಬಿಟ್ಟಿದ್ದಾನೆ ಅಂತ ಸ್ವಾತಂತ್ರ್ಯದ ಹೆಸರು, ಆದ್ರೆ ಆ ಸ್ವಾತಂತ್ರ್ಯ ಅಂತ ಅನ್ನೋದು ಬಂಗಾರದ ಪಂಜರ. ಅದು ನೀವು ಅಲ್ಲಿ ಹೊರಗೆ ಬರುವಷ್ಟರಲ್ಲಿ ನಿಮ್ಮ ಹಿಂದೆ ಎಲ್ಲ ಕಿಸೆಯಲ್ಲಿ ದುಡ್ಡು ಹಿಡ್ಕೊಂಡು ಬ್ಯಾಗಲ್ಲಿ ಸಾಮಾನು ತರ್ತಿದ್ದಿ, ಈಗ ಬ್ಯಾಗಲ್ಲಿ ದುಡ್ಡು ತಗೊಂಡು ಕಿಸೆಯಲ್ಲಿ ಸಾಮಾನು ತರಬೇಕಾದ ಪರಿಸ್ಥಿತಿ. ಅಂದ್ರೆ ನಮ್ಮನ್ನು ಫ್ರೀ ಬಿಟ್ಟಿದ್ದಾರೆ ಅಂತ ನಮಗೆ ಅದು ಸ್ವಾತಂತ್ರ್ಯದ ಭ್ರಮೆ ಹುಟ್ಟಿಸಿ ಎಲ್ಲಾ ವಸ್ತುಗಳನ್ನು ಖರೀದಿ, ನಮ್ಗೆ ಅಗತ್ಯವೇ ಇಲ್ಲದೆ ಇದ್ರೂ ಅದು ಖರೀದಿ ಮಾಡುವಾಗ ಕಾಣುತ್ತೆ. ಹೇಗೂ ಫ್ರೀ ಇದೆಯಲ್ಲ ತಗೊಂಡ್ಬಿಡೋಣ, ಹೇಗೂ ಅದು ಕಡಿಮೆ ಬೆಲೆಗಿದೆಯಲ್ಲ ತಗೊಂಡ್ಬಿಡೋಣ. ಅಲ್ಲಿ ಮನೆಗೆ ವಸ್ತುತಃ ನಾವು ರೆಗ್ಯುಲರ್ ಆದ್ರೆ ಚೂರೇ ಉಪಯೋಗಿಸ್ತಾ ಇರ್ತೀವಿ, ಕ್ರಮವಾಗಿ ನೋಡ್ಕೊಂಡು, ಇಲ್ಲ ಇನ್ನೊಂದು ವಾರಕ್ಕಾಗ್ಬೇಕು ಅಂತ. ಇದು ಫ್ರೀ ಬಂದ್ಮೇಲೆ ಫ್ರೀ ಬಂದಿದೆಯಲ್ಲ, ಯಾಕದನ್ನ ವೇಸ್ಟ್ ಮಾಡುದು ಯಾಕೆ ಅಂತ ತಂದು ವೇಸ್ಟ್ ಮಾಡೋದು, ಆಮೇಲೆ ವೇಸ್ಟ್ ಮಾಡುದು. ಒಟ್ಟಂತೂ ವಿಷಯ ಪದಾರ್ಥಗಳನ್ನ ಕಣ್ಣಿಗೆ, ಕಿವಿಗೆ, ಮೂಗಿಗೆ, ಬಾಯಿಗೆ ಯಾವ್ದ್ರಿಂದ ತೂರಬಹುದೋ ಆ ಎಲ್ಲಾ ತರದ ತೂರುವಿಕೆಯ ಒಂದು ಅಸ್ತ್ರ ಜಾಹೀರಾತಿನ ಹಿನ್ನೆಲೆಯಲ್ಲಿ ಇರುವುದು ನಮ್ಗೆ ಗೊತ್ತಾಗುದೇ ಇಲ್ಲ. ಯಾವ ಇಂದ್ರಿಯಗಳು ಈ ಶಬ್ದಾದಿಗಳಿಗೆ ಬಲಿಯಾಗದಂತೆ ಮನಸ್ಸನ್ನ ಧೃತಿಯಿಂದ ಇರಿಸಿಕೊಳ್ತಾನೋ, ಈಗ ಯಾರೋ ಒಬ್ಬ ಹೋದವನು ಬಹಳ ದೃಢವಾಗಿದ್ದ ಅಂತ ಇಟ್ಕೊಳ್ಳಿ, ಏನು ತಕೊಂಡ್ ಬರ್ಲಿಲ್ಲ, ಅವನನ್ನೆಲ್ಲ ಒಂದ್ಸರ್ತಿ ಏನ್ ಕೈಲಿ ಹೋಗ್ತಾ ಇದೀನಿ, ಬಹುಶಃ AC ಬಂದಿದ್ಮೇಲೆ ಇಷ್ಟೊತ್ತು ಸರ್ ಅವನನ್ನ ನೋಡೋ ರೀತಿಯೇ ಬೇರೆ ಆಗ್ಬಿಡುದು. ಎಲ್ರು ಆ ಅಂಗಡಿಯವನು ಮಾತ್ರ ಅಲ್ಲ, ಎಲ್ರು ಹಾಗೆ ನೋಡ್ತಾರೆ. ಅಂದ್ರೆ ಅವನಿಗೆ ಒಂಥರ ನೆಕ್ಸ್ಟ್ ಸರ್ತಿ ಬೇಡಪ್ಪ, ಇಲ್ಲಿ ಹೋದ್ರೇನೆ ಸಮಸ್ಯೆ, ಮತ್ತೆ ನೆಕ್ಸ್ಟ್ ಸರ್ತಿ ಏನೋ ತಗೊಂಡೇ ಬರ್ಬೇಕು ಅಂತ ಹೀಗೆ 2 ತೀರ್ಮಾನ ಮಾಡ್ತಾನೆ. ರಾಗದ್ವೇಷವು ವಿದಸ್ಸಚ. ರಾಗ ಅಂದ್ರೆ ಮೋಹ, ಅಂದ್ರೆ ಹಚ್ಚಿಕೊಳ್ಳುವುದು ಅಥವಾ ದ್ವೇಷ. ದ್ವೇಷದಿಂದಾಗಲಿ ಅತಿಯಾದ ಮೋಹದಿಂದಾಗಲಿ ಯಾವುದೇ ಕೆಲಸವು ಉಚಿತ ಅಲ್ಲ. ಅತಿಯಾದ ಮೋಹವು ಕೂಡ ನಮಗೆ ನೋವೇ ತರುತ್ತೆ, ಅತಿಯಾದ ದ್ವೇಷದಿಂದ ಮಾಡಿದ ಕೆಲಸವು ಕೂಡ ಹಾನಿಯನ್ನೇ ಉಂಟು ಮಾಡುತ್ತೆ. ಆ ಪಾರಿವಾಳದ ಕಥೆ, ತನ್ನ ಮಕ್ಕಳನ್ನ ಉಳಿಸ್ಬೇಕಾದಲ್ಲಿ ತನ್ನ ಹೆಂಡತಿ ಕಳ್ಕೊಳ್ತಾ ಇದ್ದೇನೆ ಅಂತ ಅನ್ನುವ ಯೋಚನೆಗೆ ಮುಂದೆ ಬರ್ತಾನೆ. ಬೇಡ ಅಂತ ಹೆಂಡತಿ ಬಡ್ಕೊಳ್ತಾಳೆ, ನನ್ನನ್ನೆಲ್ಲ ನೀವು ಮಕ್ಕಳನ್ನ ನೋಡ್ಕೊಳ್ಳಿ. ಅವ್ನು ಬಲೆಯಲ್ಲಿ ಸಿಕ್ಕಾಕೊಂಡಿರುತ್ತ, ಬೇಟೆಗಾರನ ಬಲೆಯಲ್ಲಿ. ಗಂಡನನ್ನ ಅಲ್ಲೇ ಇರು, ಬರಬೇಡ ಅಂತ ಹೇಳುತ್ತದು. ನಾನಲ್ಲ ಮುಖ್ಯ, ಈಗ ನಾನು ಇನ್ನು ಏನ್ ಮಾಡಿದ್ರು ನಿನ್ ಕೈಯಿಂದ ನನ್ನನ್ನು ಬಿಡಿಸ್ಲಿಕ್ಕೆ ಆಗಲ್ಲ. ಅದು ವೈರಾಗ್ಯದ ಮಾತಾಡ್ದು, ನೀನ್ ಇಲ್ದಿರ ನನ್ನ ಬದುಕೇನು,
ನಾನು ಬದುಕೇನು ಉಪಯೋಗ, ನೀನಿದ್ದದ್ರಿಂದ ನನಗೆಲ್ಲ ಜೀವನದಲ್ಲಿ ಸಿಕ್ತು, ಹಾಗೆ ಹೀಗೆ ಅಂತ ಹೇಳ್ಕೊಂಡು ಮುಂದೆ ಬರುತ್ತೆ. ಅವನು ಬಾಣ ಹೊಡೆದು ಕೊಂದ್ಬಿಡ್ತಾನೆ. ಅವನು ಅದಕ್ಕೋಸ್ಕರನೇ ಇಟ್ಟಿರ್ತಾನೆ. ಅದು ಮುಂದೆ ಬರುತ್ತೆ, ಬಂದಾಗದಲ್ಲಿ ಹಿಡಿದುಕೊಳ್ಬೇಕು ಅಂತಾನೆ ವ್ಯವಸ್ಥೆ ಮಾಡಿರ್ತಾನೆ. ಇದರಿಂದ ಏನಾಗುತ್ತೆ, ಗೂಡಲ್ಲಿ ಆಹಾರ ಸಿಗದೆ ಮರಿಗಳು ಸತ್ತೋದು. ನಿನ್ನ ಮೋಹ ಇನ್ನು 4 ಜೀವ ತೆಗೀತು. ನಿನ್ ಜೀವ ಹೋಯ್ತು, ನನ್ ಜೀವ ಹೋಗೇ ಹೋಗ್ತಿತ್ತು. ಆ 4 ಜೀವ ಕೂಡ ವಿನಾಕಾರಣ ಹೋಯ್ತು. ಇದು ಮೋಹ. ನೀವು ಇನ್ನೇನೋ ಬೇರೆ ದಾರಿಯಿಂದ ಬಿಡಿಸ್ತೀರಿ ಅಂದ್ರೆ ತಪ್ಪಲ್ಲ, ಬಿಡಿಸುವುದನ್ನ ತಪ್ಪು ಹೇಳಿದ್ದಲ್ಲ. ಆ ಬಿಡಿಸುವ ನೆಪದಲ್ಲಿ ಹೋಗಿ ಪ್ರಾಣ ಕೊಟ್ಟು ನಾನು ದೇಶಕ್ಕೋಸ್ಕರ ಬಲಿ ಕೊಡ್ತೇನೆ ಅಂತ ಸುಮ್ನೆ ಹೋಗಿ ಉಡಾಯಿಸ್ಕೊಂಡ್ರೆ ಅದು ದೇಶ ಅಂತ ಹೆಸರು ಮಾತ್ರ, ಅದು ಅವ್ರ ಧರ್ಮ ಅಂತ ಹೆಸರಿಟ್ಕೊಳ್ಳಿ. ಧರ್ಮಕ್ಕೋಸ್ಕರ ಪ್ರಾಣ ಬಿಡ್ತೇನೆ ಅಂತ ಬಿಡುವ ಮಂದಿ ಅದೇ ಬದುಕೇನಾದ್ರೂ ಧರ್ಮಕ್ಕೋಸ್ಕರ ಮಾಡ್ಬೋದಲ್ವಾ? ಅದನ್ನ ಯೋಚನೆನೇ ಮಾಡಲ್ಲ, ದೂರದೃಷ್ಟಿಯೇ ಇಲ್ಲದೆ ತತ್ಕಾಲದಲ್ಲಿ ನಾನು ನನ್ನನ್ನ ಕೊಟ್ಟುಕೊಂಡೆ, ನನ್ನ ಧರ್ಮಕ್ಕೋಸ್ಕರ ನನ್ನನ್ನು ತ್ಯಾಗ ಮಾಡಿದೆ ಅಂತ ಅಲ್ಲಿ ಯಾವುದೋ ನೆನಪೇ ಆಗದ ಗೊತ್ತೇ ಆಗದ 72 ಅಪ್ಸರೆಯರು ಸಿಗ್ತಾರೆ ಅನ್ನೋ ಭ್ರಮೆ ಬೇರೆ. ಅದು ಇವನ್ ಎಷ್ಟಿರ್ತಾನೆ ಅಂದ್ರೆ ಅವರ ಬೆರಳನ್ನಷ್ಟೇ ಇರ್ತಾನೆ, ಇವನು ಹತ್ಕೊಂಡು ಓಡಾಡ್ಬೇಕು ಅವ್ರ ಮೇಲೆ. ವಿವಿಕ್ತ ಸೇವಿ, ಆದಷ್ಟು ಈ ಗಲಾಟೆ ಜಾಗಗಳಿಂದ ದೂರ ಇರಬೇಕು. ಗಲಾಟೆಯ ವಾತಾವರಣದಿಂದ ಅಂದ್ರೆ ಮನಸ್ಸು ಕಲುಷಿತ ಆಗುದು ಅಂತ ಅರ್ಥ. ಗಲಾಟೆ ಅಂದ್ರೆ ಈಗ ದೇವ್ರ ಪೂಜೆ ಗಲಾಟೆ ಆಗ್ತಾ ಇದೆ, ನಾನು ಒದೋಗ್ತೇನೆ ಅಂತ, ಅದು ಕೆಲವೊಮ್ಮೆ ಕಲಿಗೆ ಹಾಗೆ ಅನ್ಸುತ್ತೆ, ಎದ್ದೋಗುತ್ತೆ ಅಂದ್ರೆ ಅದು ಕಲಿಯೇ. ಒಟ್ಟಂತೂ ವಿವಿಕ್ತ ಅಂದ್ರೆ ಏಕಾಂತ, ಅಂದ್ರೆ ವಿವಿಚ್ಯ, ಯಾವುದು ಒಳ್ಳೇದು ಅಂತ ಗಮನಿಸಿ ಅಂತಹ ಜಾಗದಲ್ಲಿ ಹೋಗಿ ಸ್ವಲ್ಪ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳಿಕ್ ಜಾಗ ಬೇಕು. ನಮ್ಮ ಹತ್ರ ನಾವು ಎಲ್ಲರನ್ನೂ ಪ್ರಶ್ನಿಸ್ತೇವೆ, ಎಲ್ಲರನ್ನೂ ತಿಳ್ಕೊಳ್ತೇವೆ, ನಮ್ಮನ್ನು ಪ್ರಶ್ನಿಸುವುದಿಲ್ಲ, ನಮ್ಮನ್ನು ತಿಳ್ಕೊಳ್ಳುವುದಿಲ್ಲ. ಇದು ನಮ್ಗೆ ಆಗುವ ದೊಡ್ಡ ಸೋಲು. ಕೃಷ್ಣ ಹೇಳ್ತಾನೆ, ಸ್ವಲ್ಪ ಏಕಾಂತ ತಗೋ, ಸ್ವಲ್ಪ ಮೌನವಾಗಿರುವುದು ಅಭ್ಯಾಸ ಮಾಡು. ಲಘ್ವಾಶಿ, ಫ್ರೀ ಆಗಿ ಹಾಕಿದ್ರು ಅಂತ ಹೇಳಿ ಮೂಗಿನ ತನಕ ತಿಂದು ಕೆಮ್ಮಿದಾಗ್ಲೂ 2 ಕಾಳು ಮೂಗಲ್ಲಿ ಎಳೆಯುವ ಹಾಗೆ ಮಾಡ್ಕೋಬೇಡ. ತಿನ್ನು, ಹೊಟ್ಟೆಗೆ ಬೇಕಾದಷ್ಟು ತಿನ್ನು, ಬದುಕ್ಲಿಕ್ಕೆ ಬೇಕಾದಷ್ಟು ತಿನ್ನು. ತಿನ್ನುವುದೇ ಬದುಕಾಗ್ಬಾರ್ದು. ಯಾಕೆಂದ್ರೆ ಪ್ರಾಣಿಗಳು ತಿಂತಾವೆ, ನೀನು ತಿಂತಿ. ಅವುಗಳಿಗೆ ಹಾಗೆ ನೋಡಿದ್ರೆ ಅವುಗಳು ಮೂಗಿನ ತನಕ ತಿಂದು ಮೈ ಮರ್ತು ಮಲಗಲ್ಲ. ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟೇ ತಿಂತ ಬಿಟ್ಟೋಗ್ತವೆ. ಆಮೇಲೆ ಬೇರೆ ಯಾವ್ದೋ ಪ್ರಾಣಿ ಬರುತ್ತೆ, ನಾಳೆಗಾಗುತ್ತೆ ಅಂತ ತಗೊಂಡೋಗಿ ಸಂಗ್ರಹ ಮಾಡಿ ಇಡಲ್ಲ. ನಮ್ದು ಹಾಗಲ್ಲ, ಎಲೆಗೆ ಹಾಕ್ತಾ ಇರ್ಬೇಕಾದ್ರೆ ಈಗ ನೋಡ್ತಾ ಇರೋದು ಟಕ್ಕಂತ ಬ್ಯಾಗ್ ಒಳಗೆ ಹಾಕೋಬಿಡು, ತೆಗೆದು 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 ಹಾಕೊಂಡು 3ನೇ ಸಲ 4ನೇ ಸಲ ಇದು ಹಾಕಿ 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 ಅಂತ. ಅಂದ್ರೆ ಇದೆಲ್ಲ ಏನು ನಮ್ಮ ಸಣ್ಣತನಗಳು ಗೊತ್ತಾಗುತ್ತೆ. ತಗೊಂಡೋಗೋದ್ರಿಂದ ಏನು ದೊಡ್ಡ ನಷ್ಟ ಏನಲ್ಲ, ಕೊಡ್ಲಿಕ್ಕೆ ಹಾಕಿದ್ದು, ತರ್ಲಿಕ್ಕೆ ಕೊಟ್ಟದ್ದು. ಆದ್ರೆ ಏನು ಅಂದ್ರೆ ನಮ್ಮ ದುರ್ಬುದ್ಧಿ ಏನು ಅಂದ್ರೆ ಉಂಡು ಹೋದ ಕೊಂಡು ಹೋದ ಅಂತ. ಈ ಬುದ್ಧಿ ಲಘ್ವಾಶಿ, ಇದು ಒಬ್ಬ ಸಾಧಕನಿಗೆ ಇರಬೇಕಾದ ಎಚ್ಚರ. ಲಘ್ವಾಶಿ ಯಥವಾ ಕಾಯ ಮಾನಸ, ಕಾಯ, ವಾಕ್ ಮತ್ತು ಮನಸ್ಸು, ಇದು 3 ಕೂಡ ಯತ ಅಂದ್ರೆ ನಿಯಂತ್ರಣದಲ್ಲಿರ್ಬೇಕು. ದೇಹದ ದೃಷ್ಟಿಯಿಂದಾಗಲಿ, ಮನಸ್ಸಿನ ದೃಷ್ಟಿಯಿಂದಾಗಲಿ, ಮಾತಿನ ದೃಷ್ಟಿಯಿಂದಾಗಲಿ ನಿಯತ, ನಿಯಂತ್ರಣಕ್ಕೆ ಒಳಪಟ್ಟಿರ್ಬೇಕು. ಧ್ಯಾನ ಯೋಗ ಪರಹ, ಸ್ವಲ್ಪ ಭಗವಂತನಿಗೋಸ್ಕರ ಸಮಯ ಕೊಡಿ. ನಿಮ್ಗೆ ಕೊಡಲ್ಲ, ಬೇರೆಯವರಿಗಂತೂ ಕೊಡ್ಲಿಕ್ಕೆ ಇರುವುದೇ ಇಲ್ಲ. ಬೇಡ, ನಿಮ್ಗೂ ಬೇರೆಯವರಿಗೂ ಬದುಕ್ಲಿಕ್ಕಿರುವ ಹಾಗೆ ಒಬ್ಬ ಮಾಡ್ತಾ ಇದ್ದಾನಲ್ಲ, ಅವನಿಗೋಸ್ಕರ ಆದ್ರೂ ಕೊಡಿ. ಧ್ಯಾನ ಯೋಗ ಪರಹ, ಸ್ವಲ್ಪ ಮನಸ್ಸನ್ನ ಏಕಾಂತದಲ್ಲಿ ಇಡುವುದು ಅಂತಂದ್ರೆ, ಕೆಲವರು ಇರ್ತಾರೆ ಏಕಾಂತ ಮಾಡ್ತಾರೆ, ಏನು ಮಾಡುದಿಲ್ಲ, ಸುಮ್ನೆ ಏನದು ಲಾಲ್ಬಾಗ್ ಇದ್ರ ಹತ್ರ ಕೆರೆ ಹತ್ರ ಹೋಗಿ ಕೂತ್ಕೊಂಡು ಒಂದಿಷ್ಟು ಹೀಗೆ ಆಕಾಶ ನೋಡ್ತಾರೆ, ಟೈಮ್ ವಾಪಸ್ ಮಾಡಿ ಬರ್ತಾರೆ. ಏನ್ ಮಾಡಿದ್ರು ಕೇಳಿದ್ರೆ ಸುಮ್ನೆ ಕೂತಿದ್ದೆ ಅಷ್ಟೇ ಅಂತ. ಬೇರೆಯವ್ರಿಗೆ ಉಪದ್ರ ಕೊಡ್ಲಿಲ್ಲ ಅನ್ನೋದೊಂದು ಸುಖ ಇದೆ. ನಾನು ಇಲ್ಲಿದ್ದೇನೆ 4 ಜನ ತಲೆ ತಿಂತಿದ್ದ, ಅದಕ್ಕಿಂತ 4 ಜನ ತಲೆ ಉಳಿಯಿತು ಅಂತ ಅನ್ನೋದು ಬೇರೆ. ರಿಫ್ರೆಶ್ಮೆಂಟ್. ಹಾಗೆ ಧ್ಯಾನ ಯೋಗ ಪರಹ ನಿತ್ಯಂ ವೈರಾಗ್ಯಂ. ನಮ್ದು ಕೆಲವೊಮ್ಮೆ ಬೈದಾಗ ವೈರಾಗ್ಯ ಬರುತ್ತೆ, ಇವತ್ತು ಬೇಡ, ಊಟ ಬೇಡ ಅಂತ. ಆಮೇಲೆ ಮತ್ತೆ ಮರುದಿವ್ಸ 2 ಪಟ್ಟು ತಿಂತಾನೆ ಅದ್ರದ್ದು. ನಿನ್ನೆ ಹಾಕಿರ್ಲಿಲ್ಲ ಗೊತ್ತಾ, ನಿನ್ನೆ ನಾನು ಉಪವಾಸ ಕೂತಿದ್ದೆ, ಇವತ್ತು ಹಾಕ ಅದನ್ನು ಪೂರ್ತಿ, ನಾನೇ ನಿನ್ನೆ ಇಟ್ಟಿದ್ದದು, ಬಾಕಿ ನನ್ಗೆ ನಾಳೆ ಬೇಕು ಅಂತಾನೆ ಇಟ್ಟಿದ್ದು. ಅಂದ್ರೆ ನಾಳೆ ಬೇಕು ಅಂತ ಇವತ್ತು ತೆಗ್ದಿಟ್ಟಿದ್ದು ಅಂದ್ರೆ ನಿನ್ನೆ ಉಪವಾಸ ಎಲ್ಲಿತ್ತು ಹೇಳಿ? ತೆಗೆದಿಡುವಲ್ಲೇ ಉಪವಾಸ ಇತ್ತು. ಮಂಗನ ಉಪವಾಸ ಅಂತಿದೆ, ಮಂಗಗಳೆಲ್ಲ ತೀರ್ಮಾನ ಮಾಡಿದ್ವಂತೆ ಉಪವಾಸ ಮಾಡ್ಬೇಕು ಅಂತ. ಆದ್ರೆ ನಾಳೆ ಬೆಳಿಗ್ಗೆಗೆ ಬೇಗ ಎಲ್ಲಕ್ಕೆ ಆಹಾರಕ್ಕೆ ವ್ಯವಸ್ಥೆ ಮಾಡ್ಬೇಕಲ್ಲ ಅಂತ ಹೇಳಿ ಒಂದು ಬಾಳೆ ತೋಟ ಹುಡುಕಿಡೋಣ ಅಂತ. ಸರಿ, ತೋಟ ಹುಡುಕಿಟ್ಟು ಆಮೇಲೆ ಅನ್ನಿಸ್ತು, ಬೆಳಿಗ್ಗೆ ಸೂರ್ಯೋದಯ ಆದ ತಕ್ಷಣ ಎಲ್ಲ ವ್ಯವಸ್ಥೆ ಆಗ್ಬೇಕಲ್ಲ, ಹಣ್ಣೆಲ್ಲ ಉಂಟಾ ಅಂತ ನೋಡ್ಕೊಂಡು ಬರೋಣ. ಸರಿ, ಹಣ್ಣಿನ ಗೊನೆ ಹತ್ರನೇ ಕೂತ್ಕೊಂಡು ಅಂತೆ. ಆಮೇಲೆ ಬೆಳಿಗ್ಗೆ ಆಗುವಾಗ ತಡ ಆದ್ರೆ ಕಷ್ಟ ಆಗುತ್ತೆ, ಸ್ವಲ್ಪ ಸುಲ್ದಿಡೋಣ ಅಂತ. ಸುಲ್ದಿಟ್ಟ ಮೇಲೆ ಅದು ಅವುಗಳಿಗೆ, ಮಂಗಗಳಿಗೆಲ್ಲ ಏನು ಅಂದ್ರೆ ಇಲ್ಲೇ ಎಲ್ಲ ಇಟ್ಕೊಂಡು ಕೂತ್ಕೋತಾವ ಅವುಗಳು. ಫಸ್ಟ್ ತಿನ್ನುದಿಲ್ಲ, ಸೀದಾ ಎಲ್ಲ ಇಟ್ಕೊಂಡು ಆಮೇಲೆ ತಿಂತಾವೆ. ಬೆಳಿಗ್ಗೆ ಸೂರ್ಯೋದಯ ಆದ ತಕ್ಷಣ
ಬಾಯಲ್ಲಿ ಇರುತ್ತಲ್ಲ ತಿಂದು ಬಿಡುದು ಅಷ್ಟೇ ಅಂತ ಎಲ್ಲ ತುಂಬಿಸಿಟ್ಕೊಂಡು ಅಂತೆ. ಆಮೇಲೆ ಅದು ರುಚಿ ಹತ್ಲಿಕ್ಕೆ ಶುರು ಆಯ್ತು, ನಾಲಿಗೆ ತಾಗಿದಾಗಿ ಇಷ್ಟು ರುಚಿ ಇದೆ, ಇಷ್ಟನ್ನು ಬಿಟ್ಟು ಹೇಗೂ ನಾಳೆ ಹೊಟ್ಟೆಗೆ ಹೋಗುದಲ್ವಾ, ಈಗಲೇ ಹಾಕೊಂಡು ನಾಳೆ ತನಕ ಉಪವಾಸ ಮಾಡಿದ್ರೆ ಆಯ್ತು, ಹೊಟ್ಟೆಗೆ ಹಾಕೊಂಡು ಕೂತ್ವಂತ. ಇದು ಹೀಗಿರುತ್ತೆ ನಮ್ಮ ಉಪವಾಸ ಅಂದ್ರೆ. ಆದ್ರಿಂದ ಈ ತರ ನಿಷ್ಠೆ ಇಲ್ಲದೆ, ನಿರ್ಧಾರ ಇಲ್ಲದೆ ಏನೋ ಒಂದು ಮಾಡ್ತೇವೆ ಅಂತ ಹೋಗಿ ಅದು ಅರ್ಥ ಇಲ್ಲದಂತಾಗುವುದು ಅದು ನಮ್ಮ ದೋಷವನ್ನ ಹೇಳುತ್ತೆ. ವೈರಾಗ್ಯ ಅನ್ನೋದು ನಿತ್ಯ, ಅದು ಯಾವಾಗ್ಲೂ ಇರಬೇಕು. ಕೆಲವೊಂದ್ ಸರ್ತಿ ಅಭಾವ ವೈರಾಗ್ಯ, ಸ್ಮಶಾನ ವೈರಾಗ್ಯ, ಪುರಾಣ ವೈರಾಗ್ಯ ಅಂತ ಕೆಲವಿರುತ್ತೆ. ಪುರಾಣದಲ್ಲಿ ಹೇಳ್ತಾರೆ ನೋಡಿ, ದಿನ ಪೂಜೆ ಮಾಡ್ಬೇಕು, ಹಾಗೆ ಹೀಗೆ ಒಂದಿಷ್ಟು ಹೇಳ್ತಾರೆ. ಅವ್ರಿಗೆ ಹೌದು 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 ಅಂತ ಭಾರಿ ತಲೆ ಅಲ್ಲಾಡ್ಸ್ಕೊಂಡು ಹೋಗ್ತಾರೆ. ಅದು ಆ ಪುರಾಣದ ಕೋಣೆ ದಾಟಿ ಹೊರಗೆ ಬರುವಷ್ಟೊತ್ತಿಗೆ ಬೇರೆ ಗಾಳಿ ಬೀಸುತ್ತೆ, ಬಸ್ ಅಂತ. ಬೀಸಿದ ತಕ್ಷಣ ಅಯ್ಯೋ ಅವ್ರು ತುಂಬಾ ಹೇಳ್ತಾರ್ರಿ, ಅದನ್ನೆಲ್ಲ ಮನೆಯಲ್ಲಿ ಎಲ್ಲಿ, ನಮ್ಮಲ್ಲಿ ನೀರು ವ್ಯವಸ್ಥೆ ಇಲ್ಲ, ಜಾಗ ಇಲ್ಲ, ಬೆಳಿಗ್ಗೆ ಕರೆಕ್ಟ್ 7 ಗಂಟೆಗೆ ಕರೆಂಟ್ ತೆಗಿತಾನೆ, ಸ್ನಾನಕ್ಕೆ ಹೋಗುದೇ ಆಗ 6 ಗಂಟೆ ಸ್ನಾನ ಮಾಡ್ಬೋದು, ಅದು ಹೇಳಲ್ಲ. ಆಗ ಅದೇ ಟೈಮ್ ಕರೆಂಟ್ ಹೋಗುತ್ತೆ. ಏನ್ ಮಾಡ್ಲಿಕ್ಕೆ ಇಲ್ಲ ರೀ, ನಮ್ಮಂತವ್ರಿಗೆ ಅಲ್ಲ ರೀ ಇದೆಲ್ಲ ಜಪ ಪೂಜೆ ಅನುಷ್ಠಾನ ಇದೆಲ್ಲ. ನೋಡಿ ಅಲ್ಲಿ ಯತಿಗಳು ಕೂತಿದ್ದಾರೆ ನೋಡೋ, ಅದಕ್ಕೆ ಅಲ್ಲಿ ಇರುದು. ಅವ್ರಿಗೆ ಬಿಟ್ಬಿಟ್ಟಿದೀವಿ ನಾವೆಲ್ಲ ಪುಣ್ಯ ಮಾಡಿಬಿಟ್ರೆ, ಪಾಪ ಅವ್ರು ಯಾವಾಗ ಪುಣ್ಯ ಮಾಡುದು, ಅದಕ್ಕೆ ಬಿಟ್ಬಿಟ್ಟಿದೀವಿ ಇಂತ ಇನ್ನೊಂದು ವಾದ ಶುರು ಮಾಡ್ಕೊಂಡು ವಾಪಸ್ ಪುರಾಣ ವೈರಾಗ್ಯ ಅಂತ ಹೆಸರು ಇದಕ್ಕೆ. ಕೇಳುವಾಗ ಹೌದು ಅನ್ಸುತ್ತೆ, ಕೇಳ್ಕೊಂಡು ಯಾಕೆ ಮನನ ಮಾಡಲ್ಲಲ್ವಾ? ಯಾಕೆ ಈ ಸಮಸ್ಯೆ ಆಗುತ್ತೆ ಅಂದ್ರೆ, ನಾವು ಕೇಳಿದ್ದನ್ನ ಮತ್ತೆ ಹೋಗಿ ಮನನ ಮಾಡಿದ್ರೆ ಮಾತ್ರ ಅದು ನಮ್ದಾಗತ್ತೆ. ಈಗ ಕೇಳಿದ್ದೇನು ಅಂದ್ರೆ ಈ ಮಂಗಗಳು ಬಾಯಲ್ಲಿ ಇಟ್ಕೊಂಡಾಗೆ, ಆಮೇಲೆ ಜಗದು ತಿಂದ್ರೆ ಮಾತ್ರ ಅದು ನಮ್ದು. ನಮ್ದೇನು ಅಂದ್ರೆ ಮಂಗ ಬಾಯಲ್ಲಿ ಇಟ್ಕೊಂಡು ಆಮೇಲೆ ತುಪ್ಪಕ್ಕಂತ ಹೋಗುದು ಬಿಸಾಕುದಷ್ಟೇ. ಅದೇನೋ ಬೀಜ ಹಾಕೊಂಡ್ಬಿಟ್ಟಿರ್ತಾನೆ ಅಂತ ಅನ್ಕೊಂಡ್ಬಿಟ್ಟಿರ್ತಾನೆ, ನಾನು ಯಾವ್ದೋ ತಗೊಳ್ಳಿಕ್ಕೆ ಹೋಗಿ ಏನೋ ತಗೊಂಡ್ಬಿಟ್ಟಿದ್ದೇನೆ ಅಂತ. ಅದರಿಂದಾಗಿ ಯೋಚನೆ ಮಾಡಿದ್ದನ್ನ ಧಾರಣೆ ಮಾಡುವುದಕ್ಕೆ ಒಂದಿಷ್ಟು ಸಮಯ ಬೇಕು, ಅದು ಪಾಕ ಆಗ್ಬೇಕು, ಒಳಗಿನಿಂದ ಅದು ಧಾರಣೆಗೆ ಬರಬೇಕು. ಇನ್ನು ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ, ಇದಿಷ್ಟು ಬಿಡ್ಬೇಕಾದ್, ಇದು ಮಾಡ್ಬೇಕು ಅಂತ. ಬಯಕೆಗಳು ಬಿಡಬೇಕಾದ್ದು. ಅಹಂಕಾರ, ನಾನು 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 ಅಂತ, ನಾನು ವಿಭಕ್ತಿ ಅಲ್ಲ, ನಾನು ನನ್ನನ್ನು, ನನ್ನಿಂದ, ನನಗೋಸ್ಕರ, ನನ್ನ ದೆಸೆಯಿಂದ, ನನ್ನಿಂದ, ನಾನೇ ಅಂತ ಏನೇನೋ ಇರುತ್ತಲ್ಲ, ಎಲ್ಲವನ್ನೂ ಬಿಟ್ಟು. ಬಲ ಅಂದ್ರೆ ಕೆಲವರಿಗೆ ದೇಹದಲ್ಲಿ ಒಂದಿಷ್ಟು ಬಲ ಇದೆ ಅಂದಾಗ ಯಾರ ಮೇಲಾದ್ರೂ ಪ್ರಯೋಗ ಮಾಡಬೇಕು ಅಂತ. ಈ ಸಂಗೀತ ಚೆನ್ನಾಗಿ ಗೊತ್ತಿದ್ದವರಿದ್ರೆ ಸಮಯ ಸಿಕ್ಕಿದ್ರೆ ತಕ್ಷಣ ಒಂದು ಗುನುಗ್ತಾ ಇರುದು, ಅದಾದ್ರೂ ತೊಂದರೆ ಇಲ್ಲ, ಯಾರಿಗ್ ತೊಂದರೆ ಆಗಲ್ಲ. ಈ ಭಾಷಣದಲ್ಲಿ ಕೆಲವರಿಗೆ ಅವ್ರಿಗೊಂದು ವಿಷಯ ಗೊತ್ತಾಗ್ಬಿಟ್ಟಿರುತ್ತೆ, ಎಲ್ಲಿ ಹೋದ್ರು ಆ ಶಬ್ದ ಅದು ಕ್ಲೀಶೆ ಆಗುವಷ್ಟು ನನಗೆ ಗೊತ್ತಿದೆ ಅಂತ ತೋರಿಸೋ ದೃಷ್ಟಿಯಿಂದ ಮತ್ ಅದನ್ನೇ ಪ್ರಯೋಗಿಸ್ತಾ ಇರುದು. ಇದು ಒಂಥರ ಬಲ ಇದ್ದ ಹಾಗೆ. ಬಲ ಇದೆ ಅಂತಂದಾಗ ಅದನ್ನ ಎಲ್ಲಿಯಾದ್ರೂ ಯಾರಿಗಾದ್ರೂ ಒಂದು ಗುದ್ದಿ ಸಮಾಧಾನ ಆಗುತ್ತೆ. ಆಮೇಲೆ ಅಲ್ಲಿ ತನಕ ನಾನು ಇಷ್ಟು ಜಿಮ್ ಹೋಗಿದ್ಯಾಕೆ, ಇಷ್ಟು ಯೋಗ ಮಾಡೋದ್ಯಾಕೆ, ಇಷ್ಟು ಸಾಧನೆ ಮಾಡೋದಕ್ಕೆ, ಯಾರಾದ್ರೂ ಸಿಕ್ಕಿದ್ರೆ ಮಾತೇ ಇಲ್ಲ, ಫಸ್ಟ್ ಕೈ ಆಮೇಲೆ ಮಾತು. ಅಂದ್ರೆ ಇದು ಒಂಥರ ಬಲವನ್ನ ಪ್ರದರ್ಶನ ಮಾಡುವಂತಹ ಬುದ್ಧಿ. ನಾನು ಮತ್ತು ಬಲ ಅಂದ್ರೆ ಇನ್ನೊಂದು ಅರ್ಥ ಬಲಾತ್ಕಾರ ಕೂಡ. ಹಠದಿಂದ ಅದನ್ನ ಸಾಧಿಸ್ತೇನೆ ಅಂತ ಹೋಗುದು, ಅದ್ ನಂದೇ ಆಗ್ಬೇಕು ಅಂತ. ಬಹಳ ಕಷ್ಟ ಆ ತರದ ಹಠ. ನಾವು ಮಕ್ಕಳಲ್ಲಿ ನೋಡ್ತೇವಲ್ಲ, ಮಕ್ಕಳಲ್ಲಿ ಅವುಗಳು ಗೊತ್ತಿಲ್ಲದೆ ಮಾಡ್ತವೆ, ಅವುಗಳಿಗೇನು ನಿರ್ಧಾರದಿಂದ ಮಾಡುವುದಲ್ಲ. ದೊಡ್ಡವರಿಗೆ ಆ ಹಠ ಇರುತ್ತಲ್ಲ, ನೀವೇನ್ ಹೇಳಿದ್ರು ಕೇಳಲ್ಲ ಅಂತ, ಅದು ಬಹಳ ಕಷ್ಟ. ಸಾಧನೆಯ ದಾರಿಯಲ್ಲಿ ಅಂಥದ್ದು ಬಹಳ ಅಪಾಯ. ಯಾವುದಕ್ಕೆ? ಧೃತಿ ಅಂತ ಬಂದಾಗ ಭಕ್ತಿಯಿಂದ ಇರುತ್ತೆ, ಜ್ಞಾನಪೂರ್ವಕವಾಗಿರುತ್ತೆ. ಇವ್ರು ಇಲ್ಲಿ ಬಲಾತ್ಕಾರ ಮಾಡ್ತಾರೆ ಅಥವಾ ಹಠ ಸಾಧಿಸ್ತಾರೆ, ಇದಕ್ಕೆ ಯಾವ ಲಾಜಿಕ್ಕೂ ಇರಲ್ಲ. ನಾನಿರುವುದೇ ಹೀಗೆ, ಅದಕ್ಕೇನು ಕಾರಣ ಇಲ್ಲ ಅಂತ. ನೀವೇನೋ ಪ್ರಶ್ನೆ ಕೇಳಿ, ನಿನ್ಗೆ ಯಾಕೆ ಅದೆಲ್ಲ, ನನ್ನ ನಿರ್ಧಾರ, ನಾನೇನಾದ್ರೂ ಮಾಡ್ತೇನೆ, ನನ್ನ ಅಧಿಕಾರ, ನಾನೇನಾದ್ರೂ ಮಾಡ್ತೇನೆ ಅಂತ. ಅದೇ ಒಬ್ಬ ಧೃತಿ ಅವನ ಹತ್ರ ನೀವು ಪ್ರಶ್ನೆ ಕೇಳಿದ್ರೆ, ಇಲ್ಲ, ಅವನ ಹತ್ರ ಕಾರಣ ಇರುತ್ತೆ. ನಾನು ಹಿಂದೆ ಹೀಗೆ ಮಾಡ್ತಿದ್ದೆ, ಅದು ಸರಿ ಇಲ್ಲ, ಈಗ ನಂಗೆ ಸರಿಯಾಗಿ ಹೌದು ಅಂತ ಅನ್ಸ, ಅದು ಸಿಟ್ಟು ಮಾಡ್ಕೊಳ್ಳಲ್ಲ ನೀವು ಪ್ರಶ್ನೆ ಕೇಳಿದ್ರೆ, ಧೃತಿ ಇದ್ದವನಾದ್ರೆ. ಯಾಕಂದ್ರೆ ಅವ್ನು ಮಾಡೋ ಕೆಲಸದ ಭಕ್ತಿ ಮತ್ತೆ ಜ್ಞಾನ ಇದ್ದು ಮಾಡ್ತಿರ್ತಾನೆ. ಈ ಬಲ ಇರುವವನಿದ್ದಾನಲ್ಲ, ಹಠ ಮಾಡುವವನಿದ್ದಾನಲ್ಲ, ಅವನ ಹತ್ರ ಯಾವುದೇ ಲಾಜಿಕ್ ಇರಲ್ಲ. ಮತ್ತೆ ಅವನಿಗೆ ಕೇವಲ ಒಂದೋ ಜಿದ್ದು, ಒಂದೋ ತಾನು ದೊಡ್ಡವನಾಗ್ಬೇಕು ಅನ್ನೋ ಪ್ರತಿಷ್ಠೆ, ಎರಡೇ ಇರುತ್ತೆ. ಅದರಿಂದಾಗಿ ಬಂದ ಬಲ ಅದು ಅಪಾಯಕಾರಿ. ದರ್ಪ, ನಾನು 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 ಅಂತ ದರ್ಪ ತೋರಿಸುದು ಅಂತ ಇರುತ್ತೆ. ನನ್ಗೆ ಮರ್ಯಾದೆ ಕೊಡ್ಬೇಕು, ಅವನು ಬಂದು ನಮಸ್ಕಾರ ಮಾಡದೆ ಹಾಗೆ ಹೋಗ್ತಿದ್ದಾನೆ ಅಂತ ಅವನಿಂದಾಗಿ ಸಿಕ್ಕಾಪಟ್ಟೆ ಬೆಲೆ ಪಡೆಯುವಂತಹ ದರ್ಪ. ಕಾಮ ಬಂತು, ಕ್ರೋಧ, ಕೋಪ, ಪರಿಗ್ರಹ. ಯಾರು ಕೊಟ್ರು ಕೇಳಿ ಕೇಳಿ ಆದ್ರೂ ಇಸ್ಕೊಳ್ಳುದು, ಕೊಟ್ರು ಇಸ್ಕೊಳ್ಳುದು, ಒಟ್ಟು ಇಸ್ಕೊಳ್ಳೋದೇ ದೊಡ್ಡ ಜೀವನ. ಓಸಿ ಜೀವನವೇ ಲೇಸು ಸರ್ವಜ್ಞ ಅಂತ. ಎಲ್ಲವನ್ನು ಇನ್ನೊಬ್ರು ಕೈಯಿಂದಲೇ ಮಾಡಿಸ್ಬಿಡುದು. ನಾವು ಒಂದು ಖರ್ಚು ಮಾಡ್ಲಿಕ್ಕಿಲ್ಲ, ಬನ್ನಿ 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 ಕಾಫಿಗೆ ಅಂತ ಎಲ್ಲರನ್ನು ಕರ್ಕೊಂಡು ಹೋಗುದು, ಎಲ್ಲ ಕುಡಿಯೋ ಮುಂಚೆ ಹೊರಗೆ ಬಂದ್ಬಿಡುದು, ಕೊಟ್ಟವನು ಯಾನು
ನಾನು ಲಾಸ್ಟ್ ಅಲ್ಲಿ ಕುಡಿತಾನೆ, ಅವ್ನು ಕೊಟ್ಟು ಬರ್ಬೇಕು ಕೊನೆಗೆ. ಹೀಗೆ ಒಂಥರ ಇನ್ನೊಬ್ಬರ ಸಂಪತ್ತಿನ ಖರ್ಚು ಮಾಡಿಸುವುದರಲ್ಲೇ ಬದುಕುವ ಒಂದು ದುರ್ಬುದ್ಧಿ ಇದೆಯಲ್ಲ, ಇದು ಪರಿಗ್ರಹ. ಕೆಲವೊಮ್ಮೆ ಕೇಳಿ, ಕೆಲವೊಮ್ಮೆ ಕೇಳದೆ, ಕೆಲವೊಮ್ಮೆ ಇನ್ನೇನೋ ಒಂದು ಮೋಸದ ದಾರಿಯಿಂದ ಬದುಕುವಂಥದ್ದೇನಿದೆ, ಇದು ಕೂಡ ಸಾಧನೆಯ ಮಾಡುವ ದಾರಿಯಲ್ಲಿ ಯಾರಿಗೂ ಇದು ಲಾಭ ಕೊಡುವಂಥದ್ದಲ್ಲ. ಇದನ್ನೆಲ್ಲವನ್ನೂ ನಿರ್ಮುಚ್ಯ ಕೊಡುವ ಬುದ್ಧಿ ಇಲ್ಲದೆ ಇರುವುದನ್ನ ಪರಿಗ್ರಹ ಅಂತ ಹೇಳುದು. ಪರಿಗ್ರಹ ಅಂದ್ರೆ ಬರೀ ತಗೊಳ್ಳೋದು ಮಾತ್ರ ಕೆಲಸ, ಇನ್ಕಮ್ ಮಾತ್ರ, ಔಟ್ಕಮ್ ಇಲ್ವೇ ಇಲ್ಲ. ಎಲ್ಲ ನಮಗೆ ಬರಬೇಕು, ನಾವೇ ತಗೊಳ್ಬೇಕು, ನಾವೇ ಬೆಳಿಬೇಕು, ಇನ್ನೊಬ್ರಿಗೆ ಒಂದು ದಿನ ಕೈ ಎತ್ತಿ ದಾನ ಮಾಡಲ್ಲ. ಇದು ಪರಿಗ್ರಹ. ಇನ್ನೊಂದು, ಇದಿಷ್ಟು ವಿಮುಚ್ಯ ನಿರ್ಮಮಃ, ನಾನು ನನ್ನದು ಅನ್ನೋದನ್ನ ಬಿಟ್ಟು ಶಾಂತಃ ಸಮಾಧಾನ ಚಿತ್ತನಾಗಿ ಯಾರು ಬದುಕ್ತಾನೋ ಅವನು ಬ್ರಹ್ಮಭೂಯಾಯ ಕಲ್ಪತೆ. ಎಲ್ಲದಕ್ಕಿಂತ ದೊಡ್ಡದು ಗುಣಗಳಿಂದ ತುಂಬಿದ ತತ್ವವೇ ಪ್ರಧಾನವಾದದ್ದು ಅಂತ ತಿಳಿದು ಅವನಲ್ಲೇ ಮನಸ್ಸು ಸ್ಥಿರವಾಗಿ ಉಳಿಯತ್ತೆ. ಇದು ಅವನ ದಾರಿಯನ್ನ, ಸಂಪತ್ತನ್ನ ಪಡೀಲಿಕ್ಕಿರುವಂತಹ ಸರಿಯಾದ ಒಂದು ವ್ಯವಸ್ಥೆ. ಈ ವ್ಯವಸ್ಥೆಯನ್ನು ಶಾಸ್ತ್ರ ಹೇಳಿದ್ಯಾಕೆ ಅಂದ್ರೆ, ಇಷ್ಟು ಮಾಡ್ತಾ ಯಾರು ಬದುಕ್ತಾನೋ ಅವನು ಬ್ರಹ್ಮ ಸಂಪದ್ಯತೆ, ಅವನು ಸತ್ಯವನ್ನ ಹೊಂದುತ್ತಾನೆ, ಪ್ರಯೋಜನವನ್ನು ಪಡಿತಾನೆ, ಭೌತಿಕ ಸುಖವನ್ನು ಪಡಿತಾನೆ. ಇಲ್ಲಿ ಯಾಕೆ ಈ ಶಬ್ದವನ್ನು ಬಳಸುವಾಗ ಆಚಾರ್ಯರಲ್ಲಿ ಬ್ರಹ್ಮ ಯಥಾ ಬ್ರಹ್ಮ ಸಂಪದ್ಯತೆ ಅಂತ ಹೇಳುವಾಗ, ಬ್ರಹ್ಮ ತತ್ವ ಅಂತ ಹೇಳುವಾಗ ಆಚಾರ್ಯರಲ್ಲಿ ಶ್ರೀ ತತ್ವ ಅಂತ ಸೇರಿಸಿ ಹೇಳ್ತಾರೆ. ಯಾಕೆ ಅಂದ್ರೆ ಸಂಪತ್ತು ಕೂಡ, ಭೌತಿಕವಾದ ಸಂಪತ್ತು ಕೂಡ ಜ್ಞಾನಿಗೆ ಬರಬಾರದು ಅಂತಿಲ್ಲ. ಜ್ಞಾನಿಗೆ ನಿಜವಾಗಿ ಜಾಸ್ತಿ ಸಂಪತ್ತಿರುತ್ತೆ, ಆದ್ರೆ ಅವನು ಬಳಸ್ಕೊಳ್ಳಲ್ಲ ಅಷ್ಟೇ, ಅವನಿಗೆ ಬೇಡ ಅನ್ಸಿರುತ್ತೆ. ಯಾಕಂದ್ರೆ ಇದು ಉಪಯೋಗಿಸಿದಷ್ಟು ಸುಮ್ಮನೆ ಮತ್ತೆ ಅವ್ಯವಸ್ಥೆಗೆ ಕಾರಣ ಅಂತ. ಆದ್ರಿಂದಾಗಿ ಆ ಸಂಪತ್ತು ಇಲ್ಲ ಅನ್ನೋ ಯಾರಿಗೆ ಸಂಪತ್ತು ಅನ್ನೋದು ಕೊರಗಿಗೆ ಕಾರಣವಾಗುತ್ತೋ ಅವನು ಸಂಪತ್ತು ಪಡೆದ್ರೂ ಅದರಿಂದ ಸುಖ ಅನುಭವಿಸಲ್ಲ. ಅವನಿಗೇನು ಅಂದ್ರೆ ಕೊರಗನ್ನ ಪರಿಣಾಮವಾಗಿ ಬಂದದ್ದಾದ್ರಿಂದ ಅದಕ್ಕೆ ಬಲಿಯಾಗ್ಬಿಡ್ತಾನೆ. ಯಾರಿಗೆ ವೈರಾಗ್ಯದಿಂದ ಇದ್ದು ಸಂಪತ್ತು ಬರುತ್ತೋ ಅವನು ಬೇಕಾದಲ್ಲಿ ಬಳಸ್ಕೊಳ್ತಾನೆ, ಆದ್ರೆ ಅದು ತನಗೆ ಅಧಿಕವಾದದ್ದಾದ್ರೆ ಕೊಟ್ಟು ಖಾಲಿ ಮಾಡ್ತಾನೆ, ಆದ್ರೆ ಅದಕ್ಕೆ ವಶ ಆಗುದಿಲ್ಲ. ಇದು ಒಬ್ಬ ಜ್ಞಾನಿಗೆ ಸಂಪತ್ತು ಬರುತ್ತೆ, ಬಂದದ್ದನ್ನ ಸದ್ವಿನಿಯೋಗ ಮಾಡಿಕೊಳ್ಳುವ ಶಕ್ತಿಯೂ ಇರುತ್ತೆ. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಯಾರ ಮನಸ್ಸು ಭಗವಂತನಲ್ಲಿ ಶ್ರೀತತ್ವದಲ್ಲಿ ಚೆನ್ನಾಗಿ ಸಿದ್ಧಿಗೊಂಡಿರುತ್ತೋ, ಸ್ಥಿರವಾಗಿ ನಿಂತಿರುತ್ತೋ, ಅವನ ಮನಸ್ಸು ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುತ್ತೆ, ಆದ್ರೆ ಯಾವುದನ್ನೂ ಅಂಟಿಸಿಕೊಳ್ಳುವುದಿಲ್ಲ. ಬಹಳ ಈ ಅಯಸ್ಕಾಂತದ ಹಾಗೆ ಅಂಟ್ಕೊಳ್ಳುತ್ತೆ, ತೆಗೆದ್ರೆ ಅನಾಯಾಸ ಬರುತ್ತೆ. ನಮ್ಮ ಮನೆಗಳಿಗೆಲ್ಲ ನಾವು ಕೆಲವೊಮ್ಮೆ ಲಾಕ್ ಮಾಡುವಾಗ ಅದು ಸುಮ್ಮನೆ ಹೋಗಿ ಕೂತ್ಕೊಳ್ಬೇಕಷ್ಟೆ, ಬೇಡ ಅಂದಾಗ ಹೇಳಿದ್ರೆ ಬರ್ಬೇಕು. ಆದ್ರೆ ಒಂದ್ಸರ್ತಿ ಗಾಳಿ ಬೀಸಿದ್ರೆ ತಾನಾಗಿ ತೆಕ್ಕೊಳ್ಳಲ್ಲ, ಹೇಳಿದ್ರೆ ಮಾತ್ರ ಬರುತ್ತೆ. ಹಾಗೆ ಎಲ್ಲಿಯೂ ನಾವು ಎಲ್ಲಿ ಲಾಕ್ ಆದ್ರೂ ನೋ ಪ್ರಾಬ್ಲಮ್. ಕೀ ಹಾಕಿ ಕೀ ಕಳೆದೋಗೋ ತರ ಲಾಕ್ ಆಗ್ಬಿಟ್ರೆ ಆಮೇಲೆ ದೇವ್ರೆ ಕಾಪಾಡ್ಬೇಕು. ಒಂದು ಹೊರಗೆ ಉಳ್ಕೋಬೇಕು ಚಳಿ ಮಳೆಗೆ, ಒಂದು ಒಳಗೆ ಕೊಳಿಬೇಕು ಆಹಾರ ಇಲ್ಲದೆ, ಒಟ್ಟು ಏನೋ ಒಂದು ವ್ಯವಸ್ಥೆ ಆಗುತ್ತೆ. ಇದೆರಡಕ್ಕೂ ಸಿಕ್ಕಿ ಹಾಕಿಕೊಳ್ಳದೆ ಯಾರು ಬದುಕ್ತಾನೋ ಮತ್ತೆ ಯಾವುದಕ್ಕೂ ದುಃಖ ಪಡುವುದಿಲ್ಲ. ಇದೇ ಆಗ್ಬೇಕು, ಹೀಗೆ ಆಗ್ಬೇಕು, ಏನ್ರಿ ನಮ್ ಜೀವನ. ಕೆಲವೊಮ್ಮೆ ಕೆಲವರ ಹತ್ರ ಹೇಗಿದ್ದೀರಿ ಕೇಳಿದ್ರೆ ಒಂದ್ಸರ್ತಿಯೂ ತಪ್ಪಿ ಚೆನ್ನಾಗಿದ್ದೇನೆ ಹೇಳೋಣ, ಇದ್ದೇವೆ ಹೀಗೆ, ಏನೋ ಆಗ್ತಾ ಇದೆ, ಜೀವನ ಸಾಗ್ತಾ ಇದೆ ಅಂತ. ವೈರಾಗ್ಯ ಆದ್ರೆ ತೊಂದರೆ ಇಲ್ಲ, ದುಃಖ ಎಲ್ಲದಕ್ಕೂ ದುಃಖ. ನಮ್ ಕಾಲದಲ್ಲಿ ಏನ್ರಿ ಇತ್ತಿ, ಈಗ ಚೆನ್ನಾಗಿದ್ದಾನೆ, ಒಳ್ಳೆ ಚಪ್ಪಲಿ ಹಾಕೊಂಡು, ಒಳ್ಳೆ ಡ್ರೆಸ್ ಹಾಕೊಂಡು, ಒಳ್ಳೆ ಕಡೆ ಜನರು ಸಿಗೋ ಜಾಗಕ್ಕೆ ಬಂದು ನಿಂತಿದ್ದಾನೆ. ನೋಡಿ, ನಮ್ ಕಾಲದಲ್ಲಿ ನಾವೆಲ್ಲ ಚಪ್ಪಲಿನೇ ಇಲ್ಲದೆ ಬರ್ತಾ ಇದ್ವಿ. ಈಗ ಎಲ್ರು ಎಷ್ಟು ಚಪ್ಪಲಿ, ಅಲ್ಲೆಲ್ಲ ಬಣ್ಣ ಬಣ್ಣ ಚಪ್ಪಲಿ ಕಾಣುತ್ತೆ ಅವನಿಗೆ ತಮ್ಮ ಕಾಲದ ನೆನಪು ಮಾಡ್ಕೊಂಡು ಈಗ ಚಪ್ಪಲಿ ಎಲ್ಲ ಇದ್ದಾನೆ, ಅವನು ಚಪ್ಪಲಿ ಅಲ್ಲೇ ಬಿಡ್ತಾ ಇದ್ದಾನೆ. ಆದ್ರೂ ಹಳೆಯದನ್ನೇ ಯೋಚನೆ ಮಾಡಿ ದುಃಖ ಪಡುವಂತ ಕೆಲವು ದುಸ್ವಭಾವಗಳು ಇರ್ತವೆ. ಇದರಿಂದ ಬದುಕು ಸಾಗುವುದು ಸಾಧ್ಯ ಇಲ್ಲ. ಹಾಗೆ ದುಃಖ ಪಡದೆ, ಯಾವುದನ್ನು ಅಪೇಕ್ಷೆ ಪಡದೆ, ಎಲ್ಲ ಜೀವರಲ್ಲೂ ಕೂಡ ಭಗವಂತ ಒಂದೇ ತರನಾಗಿ ಇದ್ದಾನೆ. ದೇವರಲ್ಲಿ ವ್ಯತ್ಯಾಸ ಇಲ್ಲ. ನಾಯಲ್ಲಿರುವ ದೇವರು ಒಬ್ಬನೇ, ಹಸುವಲ್ಲಿರುವ ದೇವರು ಒಬ್ಬನೇ. ಹಾಗಂತೇಳಿ ನಾಯಿನ ಮನೆಯೊಳಗೆ ತರುವುದಲ್ಲ, ಹಸುವನ್ನ ಹೇಗೋ ಸಾಕಿದ್ರೆ ಆಯ್ತು ಅಂತ ಅಥವಾ ಬೀದಿಗೆ ಬಿಟ್ರೆ ಆಯ್ತು ಅಂತ ಬಿಡುದು ಅಲ್ಲ. ಅದಕ್ಕೆ ಅದರ ಗೌರವ ಇದೆ, ಇದಕ್ಕಿದ್ರ ಗೌರವ ಇದೆ. ದೇವ್ರು ಎಲ್ಲ ಕಡೆ ಸೇಮ್. ವೋಲ್ಟೇಜ್ ಚೇಂಜ್ ಆದ ಹಾಗೆ ಇದು ಹೊರಗಿರ್ಲೋ ಒಳಗಿರ್ಲೋ ಅಂತ ನಾವು ಹೇಗೆ ಡಿಸೈಡ್ ಮಾಡ್ತೇವೋ ಹಾಗೆ. ತುಂಬಾ ಕಮ್ಮಿ ವೋಲ್ಟೇಜ್ ಇದ್ದಾದ್ರೆ ರಾತ್ರಿ ಮಲಗುವಾಗ ಹಾಕೋಣ, ತುಂಬಾ ಜಾಸ್ತಿ ವೋಲ್ಟೇಜ್ ಇದ್ರೆ ಓದುವಾಗ ಹಾಕೋಣ. ನಾವು ಅದನ್ನು ನೀವು ಮರ್ಯಾದೆ ತೆಗಿತಾ ಇದ್ದೀರಾ, ಅದು ಕರೆಂಟೇ ಇದು ಕರೆಂಟೇ, ಏನ್ ಮಾಡ್ತಾ ಇದ್ರಿ? ಬೆಳಕು ಜಾಸ್ತಿ ಕೊಡ್ತಾ ಇದೆ, ಓದ್ಲಿಕ್ಕೆ ಬೇಕು. ಬೆಳಕು ಕಮ್ಮಿ ಕೊಡ್ತಾ ಇದೆ, ಅದು ಆ ಕೆಲಸಕ್ಕೆ ಸಾಕು, ಅದನ್ನಷ್ಟೇ. ಅದು ಬಾತ್ರೂಮಿಗೆ ಸರಿ, ಅಲ್ಲಿ ಅಷ್ಟೇ. ಏನೆಲ್ಲ ಕೂತ್ಕೊಂಡು
ಸಿದ್ಧಿ ಮಾಡ್ಕೊಳ್ಲಿಕ್ಕಿಲ್ಲ. ಆದ್ರಿಂದ ಚಿಕ್ಕ ಬೆಳಕು ಚಿಕ್ಕ ಜಾಗಕ್ಕೆ, ದೊಡ್ಡ ಬೆಳಕು ದೊಡ್ಡ ಜಾಗಕ್ಕೆ. ಹೇಗೆ ಇದೆಲ್ಲ ಕಾಮನ್ ಸೆನ್ಸು. ಶಾಸ್ತ್ರ ಅಂದ್ರೆ ನೀವೇನು ಅದು ಏನು ನಮ್ಗೆ ಅರ್ಥನೇ ಆಗದ ತಲೆ ಮೇಲೆ ಹಾರಿ ಹೋಗುವ ಯಾವುದೋ ಒಂದು ಪ್ರಳಯ ಕಾಲದ ಚಿಂತನೆ ಅಂತ ಅನ್ಕೊಳ್ಬೇಡಿ. ನಮ್ ಸುತ್ತನೇ ಇದೆ, ನಮ್ಮ ನಡುವೆನೇ ಬೇರೆ ಬೇರೆ ಉದಾಹರಣೆಗಳ ಜೊತೆಗೆ ಶಾಸ್ತ್ರ ಇದೆ. ನಾವದನ್ನ ಸ್ವಲ್ಪ ತಲೆ ಉಪಯೋಗಿಸಿಕೊಂಡ್ರೆ ಭಗವಂತ ಕಷ್ಟದ ಸಂಗತಿ ಅಲ್ವೇ ಅಲ್ಲ, ಪ್ರೀತಿಸ್ಬೇಕಾದ ಸಂಗತಿ, ಭಯ ಪಡ್ಬೇಕಾದ ಸಂಗತಿ ಅಲ್ಲ. ನಾವು ದೇವರು ಅಂದ್ರೆ ಅದೇನೋ ಒಂದು ದೊಡ್ಡ ಭಯಗ್ರಸ್ತವಾದ ವಸ್ತು. ಅದು ಏನಾದ್ರು ಮಾಡಿಬಿಟ್ರೆ, ಬಾಣೆಯಲ್ಲಿ ಹಾಕಿ ಹುರಿದು ಹಾಕ್ಬಿಟ್ರೆ ಅನ್ನೋ ಭಯದಲ್ಲೇ ನಾವು ದೇವರನ್ನ ನಂಬ್ತೇವೆ ಹೊರತು, ದೇವ್ರು ಅಂದ್ರೆ ಅದು ಒಂಥರ ತಾಯಿಯೂ ಹೌದು, ಅತ್ತ ತಂದೆಯೂ ಹೌದು. ಅದು ತ್ವಮೇವ ಮಾತಾ ಚ ಪಿತಾ ತ್ವಮೇವ ಪದ್ಯ ಹೇಳ್ತೇವೆ, ಅದರ ಭಾವ ಇರಲ್ಲ ಅಷ್ಟೇ ನಮಗೆ. ನಾವು ಅದನ್ನ ಹೇಳಿ ಹೇಳಿ ಏನು ದೇವರು ನಮಗೆ ತಾಯಿ ಹಾಗೆ ತಂದೆ ಹಾಗೆ ಉಪನ್ಯಾಸ ಮಾಡಿದ, ಆಮೇಲೆ ಮನೆಯಲ್ಲಿ ಏನೋ ಗಾಡಿ ಕೆಟ್ಟೋತಂದು ಇವತ್ತೇ ಹೀಗಾಗ್ಬೇಕಾ, ಈ ದೇವ್ರಿಗೆ ಬೇರೆ ಬುದ್ಧಿ ಇಲ್ಲ, ನಾನು ಒಂದಿಷ್ಟು ಸಂಪಾದನೆ ಆಗುದನ್ನು ತಪ್ಪಿಸಿಬಿಟ್ಟ ಅಂತ ಅವ್ನು ನನ್ ಬೈಕೋತಾ ಇರ್ತಾನೆ. ಅಲ್ಲ ನೀವೇ ಸ್ವಾಮಿ ಹಾಗೆ ಹೇಳಿದ್ದು, ಅದು ಅಲ್ಲಿದ್ದ ದೇವರಿಗೆ, ನನ್ ದೇವ್ರಿಗೆ ಬೇರೆ ಒಬ್ಬ ಇದ್ದಾನಲ್ಲ, ಅವನನ್ನು ಬೈತಾ ಇದ್ದೇನೆ, ಮತ್ತವನು ಆ ದೇವ್ರು ಬೇರೆ ಈ ದೇವ್ರು ಬೇರೆ ಅಂತ ಅವನು. ಜ್ಞಾತ್ವಾ ವಿಶತೆ ತದನಂತರಂ, ಹೀಗೆ ನನ್ನನ್ನ ಸರಿಯಾಗಿ ತಿಳಿದು ಭಕ್ತ್ಯಾಮಾಂ ಅಭಿಜಾನಾತಿ, ಭಕ್ತಿಯಿಂದ ನನ್ನನ್ನು ತಿಳಿತಾನೆ. ಯಾವಾನ್ ಯಶ್ಚಾಸ್ಮಿ ತತ್ವತಃ, ಭಕ್ತಿಯಿಂದ ನನ್ನ ಸ್ವರೂಪ ಏನು, ನಾನು ಹೇಗಿದ್ದೇನೆ ಅಂತ ಪ್ರಯತ್ನ ಪಟ್ಟರೆ ಅವನಿಗೆ ತಿಳಿಲಿಕ್ಕಾಗುತ್ತೆ. ಎಲ್ರಿಗೂ ಒಂದೇ ಕ್ರಮದಲ್ಲಿ ತಿಳಿದಾಗಬೇಕು ಅಂತೇನಿಲ್ಲ. ಒಬ್ಬನಿಗೆ ಸ್ವಲ್ಪ ಉಪಾಸನೆ ಮಾಡಿದ್ರೇನೆ ಅವನಿಗೆ ಹೊಟ್ಟೆ ತುಂಬುತ್ತೆ, ಅವನಿಗೆ 2 ದೋಸೆಯಲ್ಲೇ ಹೊಟ್ಟೆ ತುಂಬುತ್ತೆ. ಒಬ್ಬನಿಗೆ ಒಂದು 5 ದೋಸೆ ಬೇಕಾಗುತ್ತೆ, ಅವನ್ ಸ್ವಲ್ಪ ಶಕ್ತಿ ಜಾಸ್ತಿ ಇರುತ್ತೆ, ಅವ್ನು ತುಂಬಾ ಆಲೋಚನೆ ಮಾಡಿ ಓದ್ತಾನೆ. ಇನ್ನೊಬ್ಬನಿಗೆ 15 ದೋಸೆ ತಿನ್ನುವ ಶಕ್ತಿ ಇದೆ, ಕೆಲವರಿಗೆ ಶಕ್ತಿ ಇರುತ್ತೆ, ಆಮೇಲೆ ಎದ್ದೇಳಿಕ್ಕಾಗಲ್ಲ. ಹಾಗಲ್ಲ, ತಿಂದ ಮೇಲೆ ಅವನೇ ಹೇಳ್ಬೇಕು. ಅಂದ್ರೆ ಕಷ್ಟದ ವಾಕ್ಯಗಳನ್ನು ಓದಿದ್ರು ಅದನ್ನ ಅನ್ವಯ ಹೇಗೆ ಮಾಡ್ಕೊಳ್ಳೋದು, ಜೋಡಿಸೋದು ಹೇಗೆ, ಇದಕ್ಕೇನ್ ವಿರೋಧ ಬರುತ್ತೆ, ಬೇರೆ ಶಾಸ್ತ್ರದ ವಿರೋಧ ಏನಿದೆ ಅಂದ್ರೆ ಸ್ವಲ್ಪ ಕ್ರಮವಾಗಿ ಬುದ್ಧಿ ಕೌಶಲದಿಂದ ತಪ್ಪಾಗಿ ಕಾಣಿಸಬಹುದಾದ ವಾಕ್ಯಗಳನ್ನು ಸರಿಯಾಗಿ ಜೋಡಿಸಿ ಅರ್ಥ ಮಾಡಿಕೊಂಡು ಖುಷಿ ಪಡ್ತಾನ ಅವನು. ಒಬ್ಬ ಸಾಮಾನ್ಯನಾದವನು ನಾರಾಯಣ ಅಂತ ಖುಷಿ ಆಗುತ್ತೆ, ಅವನಿಗೆ ಅದರಲ್ಲೇ ಖುಷಿ ಇದೆ ಅಂದಾಗ ಅವನು ಅದರಿಂದನೇ ಮುಕ್ತಿ ಪಡಿತಾನೆ. ಅವನು ಈ ಪದಾರ್ಥಗಳನ್ನೆಲ್ಲ ಬಿಡಿಸಿ ಅದಕ್ಕೆ ವ್ಯಾಖ್ಯಾನ, ಅದಕ್ಕೆ ಉಪದ್ವಾಪ, ಅವ್ಯಾಪ್ತಿ, ಅತಿವ್ಯಾಪ್ತಿ, ದೋಷ, ಶಾಸ್ತ್ರದ ಗಲಾಟೆ, ಕಿತ್ತಾಟ ಇದೇನು ಬೇಡ. ಅವನು ಅಲ್ಲೇ ಆನಂದ ಪಟ್ಟ ಆಯ್ತು, ಅವನಿಗೆ ಹೊಟ್ಟೆ ತುಂಬಿ ಆಯ್ತು. ಅವನಿಗೆ ನೀನ್ ಏನ್ ಮರೆ ಹೊಟ್ಟೆ ತುಂಬ್ತಿ ಅಂತಿದ್ದೆ, ಬರೀ 2 ದೋಸೆ ತಿಂದಿದ್ದಲ್ಲ ನೀನು, ನೀಗೊಂದು ಮರ್ಯಾದೆ ಬೇಡವಾ, ನಿನ್ನ ಜೀವಕ್ಕೂ ನೀನ್ ತಿಂದ್ರು 2 ಸಂಖ್ಯೆಗೂ ಒಂದು. ಅವ್ನು ಹೇಳಿದ, ನಾನು ಒಬ್ಬನೇ ಆದ್ರೆ ಒಂದೇ ತಿನ್ಬೇಕಿತ್ತು, 2 ತಿಂದಿನ ಜಾಸ್ತಿ, ನಾನು ಸುಮ್ಮನೆ ಬಿಟ್ಬಿಡಿ, ನೀವು ನನ್ನ ಹೊಟ್ಟೆ ನನಗೆ ಗೊತ್ತು, ನಿಮ್ಗೇನು 10 ತಿನ್ಸಿ ಆಮೇಲೆ ನನ್ನ ಮಲಗಿಸ್ಬೇಕು ಅಂದ್ಕೊಂಡಿದ್ದೀರಾ ಅಂತ ಅವ್ನು ಬೈತಾನೆ. ನೀವು ಅವನ ತೃಪ್ತಿಯನ್ನು ಪ್ರಶ್ನಿಸುವ ಹಾಗಿಲ್ಲ, ಅವನ ತೃಪ್ತಿ ಅವನದ್ದೇ. ಇವನಿಗೆ ಸಾಕಾಗುದಿಲ್ಲ, ನೀವು 5 ಹಾಕಿ ಹೇಳ್ರಿ, ನೀವು ಮತ್ತೆ ಮತ್ತೆ ಕೇಳ್ತಾ ಇದ್ರಿ, ಇಲ್ರಿ ನಂಗೆ ಸಾಕಾಗ್ಲಿಲ್ಲ, ಇನ್ನೂ ಚೂ ಬೇಕು. ಕೆಲವರಿಗೆ ಸುಲಭವಾಗಿ ಸಿಕ್ಕಿದ್ರೆ ಅಂದ್ರೆ ವಿವರಣೆ ನೇರವಾಗಿ ಸಿಕ್ಕಿಬಿಟ್ರೆ, ಪರೋಕ್ಷ ಪ್ರಿಯ ಇವ ಹಿ ದೇವಾಹ ನ ಪ್ರತ್ಯಕ್ಷ ದ್ವಿಷಃ. ಅವರು ದೇವತೆಗಳು ನೇರವಾಗಿ ಹೇಳುದು ಇಷ್ಟನೇ ಪಡಲ್ಲ, ಅವರೆಲ್ಲ ಹಿಂಗ್ ಇಂಡೈರೆಕ್ಟ್ ಆಗಿ ಹೇಳಿ ಇಷ್ಟ ಅವರಿಗೆ. ಯಾಕಂದ್ರೆ ತಲೆ ಕೊಟ್ಟಿದ್ದೀರಲ್ಲಪ್ಪ, ತಲೆ ಉಪಯೋಗಿಸಿ ಅದನ್ನೊಂಚೂರು ಯೂಸ್ ಮಾಡಿ. ಭಂಗ್ಯಂತರಗಳು ಯಾಕೆ ಜಗತ್ತಿನಲ್ಲಿ ಇರುದು? ಇಲ್ಲ ಅಂದ್ರೆ ಈ ಮಾತಿನಲ್ಲಿ ಇಷ್ಟೆಲ್ಲ ನುಡಿಗಟ್ಟುಗಳು ಅಂತ ಯಾಕೆ ಇರ್ತಿದ್ವು? ರಾಮಬಾಣ, ಈ ಔಷಧ ಉಂಟಲ್ಲ ರಾಮಬಾಣ, ಅವನು ತೆಗ್ದು ಹಿಂಗೆ ಮುಂದೆ ಎಲ್ಲ ನೋಡ್ತಾನೆ, ಎಲ್ಲಿದ್ದೀನಿ ರಾಮಬಾಣ? ಅವನು ಮಾತಾಡ್ದ, ಅವನು ಲಿಟರಲಿ ಇದ್ದದನ್ನ ಇದ್ದ ಹಾಗೆ ತಗೊಳ್ಳುವುದು ಅಂತ ಅವನ ತಲೆ. ರಾಮಬಾಣ ಅಂದ್ರೆ ಏನು ಅಂತ ಅದ್ರ ಹಿಂದೆ ಗೊತ್ತಿದ್ರೆ ಅದು ಖುಷಿ ಕೊಡುತ್ತೆ. ರಾಮ ಬಿಟ್ಟ ಬಾಣ ಗುರಿ ಮುಟ್ಟದೆ ಬರುವುದಿಲ್ಲ, ಮತ್ತೆ ಗುರಿ ಮುಟ್ಟಿ ವಾಪಸ್ಸು ಬರುತ್ತೆ, ಅದರ ತಾಕತ್ತದು. ಹಾಗೆ ಈ ಚಿಕಿತ್ಸೆ ಮಾಡಿದ್ರೆ, ಈ ಮದ್ದು ತಗೊಂಡ್ರೆ ನಿಮ್ಮ ರೋಗ ಪರಿಹಾರ ಆಗುದಷ್ಟೇ ಅಲ್ಲ, ಆರೋಗ್ಯ ಬರುತ್ತೆ. ಕೆಲವೊಮ್ಮೆ ನೋವು ಕಮ್ಮಿ ಆಗುತ್ತೆ, ಆದ್ರೆ ಪ್ರಾಬ್ಲಮ್ ಪೂರ ಸಾಲ್ವ್ ಆಗಿರುವುದಿಲ್ಲ. ಇದು ಹಾಗಲ್ಲ, ನಿಮ್ಮನ್ನ ಮತ್ತೆ ನವ ಚೈತನ್ಯದಲ್ಲಿ ತುಂಬಿಸುತ್ತೆ. ಆರೋಗ್ಯ ರೋಗ ಪರಿಹಾರ ಆಗುದು ಅಂದ್ರೆ ಮತ್ತೆ ಆರೋಗ್ಯ ತರುವುದೂ ಹೌದು. ರಾಮಬಾಣ ಅಂತ ಆ ಕಾರಣಕ್ಕಾಗಿ ಹೇಳುದು. ಇಂಥದ್ದು ಎಷ್ಟೋ ಸರ್ತಿ ಮಾತಿನಲ್ಲಿ ಬೇರೆ ಬೇರೆ ತರದ ವೆರೈಟಿಗಳು ಇರ್ತವೆ. ಆ ವೆರೈಟಿಗಳಿಂದ ಖುಷಿ ಪಡೋರು ಇರ್ತಾರೆ ಒಂದಿಷ್ಟು ಜನ. ಇದು ನಾನು ಸುಮ್ಮನೆ ಲೋಕದ ಗಾದೆ ಅಂತ ಹೇಳಿದ್ದು. ಶಾಸ್ತ್ರದಲ್ಲಿ ಸ್ವಲ್ಪ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಬಂದ ತಕ್ಷಣ ಬ್ರಹ್ಮ ಅಂದ್ರೆ ಏನು ಅಲ್ರಿ, ನಮ್ದೇ ತಲೆ ಬ್ರಹ್ಮಂತರ ಆಗಿದೆ. ನೀವ್ ಏನ್ ಹೇಳಿದ್ರು ಅರ್ಥ ಆಗ್ತದೆ. ನಮ್ಗೆ ಊಟ ಹಾಕಿ ತಿಂತೀವಿ, ಅಲ್ಲೇ ಬೇಕಾದ್ರೆ 10 ಸರ್ತಿ ರಾಮ 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 ಅಂತ ಹೇಳಿ ಹೊರಡ್ತೇವೆ. ನಮ್ಗೆ ರಾಮನ ಮೇಲೆ ತುಂಬಾ ಭಕ್ತಿ ಇದೆ. ನಾವು ನಿಮ್ಮ ದೇವರನ್ನ ರಾಮ ಅಲ್ಲ ಅಂತ ಹೇಳಿದ್ರಿ, ಇಲ್ಲ ಬಾ ನಿನಗೆ ಬ್ರಹ್ಮ ಜಿಜ್ಞಾಸೆ ಮಾಡಿಸ್ತೇನೆ. ನೋಡಿ, ಇಲ್ಲೊಂದು ಶ್ರುತಿ ಇದೆ, ಇಲ್ಲೊಂದು ಉಪನಿಷತ್ತಿದೆ, ಇದಕ್ಕೆ ಈ ಅರ್ಥ, ಇದಕ್ಕೆ ಈ ಅರ್ಥ, ಈ ಅರ್ಥ ಎರಡಕ್ಕೂ ವಿರೋಧ ಆಗುತ್ತೆ. ಅವರಿಬ್ರು ಜಗಳ ಆಡ್ರಿ, ನನ್ನನ್ನು ಯಾಕೆ ಇಲ್ಲಿ ತಲೆ ಹಾಳು ಮಾಡ್ತೀರಿ, ನಂಗೆ ಗೊತ್ತಿಲ್ಲ, ಬೇಡ ಬಿಡ್ರಿ ಅಂದ್ರೆ ಬಿಡಲ್ಲ ಅವನು. ನೆಕ್ಸ್ಟ್ ಸರ್ತಿ ಅವನು ಆ ಮಠದ ಹತ್ರ ಸುಳಿಯಲ್ಲ, ಅವನು ಓಡೋಗ್ಬಿಡ್ತಾನೆ ಅವನು.
ಅಂದ್ರೆ ಏನರ್ಥ, ಯಾರು ಕೇಳಿ ಖುಷಿ ಪಡ್ತಾನ ಆ ತರದ ವಾದಗಳನ್ನ ಅವನಿಗೆ ಹೇಳ್ಬೇಕದನ್ನ. ಎಲ್ರು ಒಂದೇ ತರದ ಕೇಳಿ ಖುಷಿ ಪಡೋರು ಇರುದಿಲ್ಲ. ಕೆಲವರಿಗೆ ಸಂಗೀತದಿಂದ ಖುಷಿ, ಕೆಲವರಿಗೆ ಭಾಷಣದಿಂದ ಖುಷಿ, ಕೆಲವರಿಗೆ ನಾಟಕದಿಂದ ಖುಷಿ, ಕೆಲವರಿಗೆ ಅವರವರದ್ದೇ ಆದ ಬೇರೆ ಬೇರೆ ರುಚಿ ಇರುತ್ತೆ. ಅದಕ್ಕೆ ಸರಿಯಾಗಿ ನಾವು ಕೊಡಬೇಕಾದ್ರಿಂದ, ಒಂದು ಈಗ ವಾದದಲ್ಲಿ ಇರುವ ಹಾಗೆ ನಾವು ನಾಟಕದಲ್ಲೂ ಆ ವಾದ ಶೈಲಿಯನ್ನೇ ಬಳಸಿ ಡೈಲಾಗ್ ಹಾಕಿಬಿಟ್ರೆ ಏನೋಪ್ಪ, ಯಾವ್ದು ನಾನು ನಾನು ನೀನು ನೀನು, ಕೊನೆಗೆ ಏನು ಪ್ರಶ್ನೆ ಅಲ್ಲಿ ನಿಂತೋಯ್ತು ಅಂತ ಆಗ್ಬಿಡುತ್ತೆ. ಅದು ಗೆಲ್ಲುದಿಲ್ಲ. ಸಾಮಾನ್ಯ ಜನರ ತನಕ ಹೋಗ್ಬೇಕು ಅಂದ್ರೆ ಅದನ್ನ ಸರಳ ಮಾಡ್ಬೇಕು, ಸಹಜ ಮಾಡ್ಬೇಕು. ಅಂದ್ರೆ ನಿಮ್ ಸುತ್ತ ಇರುವ ವಿಷಯಗಳಿಂದಲೇ ನಾನು ಸತ್ಯ ಹೇಳ್ಬೇಕು. ಪ್ರಸಂಗವಂತು ಅಂತ ಹೇಳ್ತೇನೆ. ಅಂದ್ರೆ ಈ ಒಂದು ತತ್ವವನ್ನ ತಿಳಿಸುವುದು ಅಂದ್ರೆ ತುಂಬಾ ಕಷ್ಟ, ಉದ್ಬೋಧಕವಾಗಿ ಎಲ್ರಿಗೂ ಮುಟ್ಟುವ ಹಾಗೆ. ನೀವು ರಾಮರೇ ಅಂತ ಸಿನಿಮಾ ನೋಡಿದ್ರೆ, ನೋಡಿಲ್ಲ ಅಂದ್ರೆ ನೋಡಿ ಒಂದ್ಸಲ. ಅದರಲ್ಲಿ 2 ತತ್ವ. ತಪ್ಪು ಮಾಡಿದವ ತಪ್ಪು ಒಪ್ಪಿಕೊಳ್ಳುವುದು ಅಂತ ಅರ್ಥ ಒಂದು. ಆಗ ಇನ್ನೊಬ್ಬ ಸ್ಟ್ರಿಕ್ಟ್ಲಿ ನಿಯಮವನ್ನು ಫಾಲೋ ಮಾಡ್ತಾ ಇದ್ದವ ಸ್ವಲ್ಪ ಓವರ್ ಕರುಣೆಯಿಂದ ಕ್ಷಮಿಸ್ಲಿಕ್ಕೆ ಹೋಗ್ತಾನೆ. ಇದು 2 ತತ್ವ. ಇದೆರಡು ತತ್ವವನ್ನು ಇಟ್ಕೊಂಡು ಇಡೀ ಸಿನಿಮಾ ಕೊಟ್ಟಿದ್ದಾನೆ. ಆ ಸಿನಿಮಾದಲ್ಲಿ ಒಬ್ಬ ಜೈಲಿನಿಂದ ತಪ್ಪಿಸಿಕೊಳ್ತಾನೆ, ಅವನನ್ನ ಜೈಲರ್ ವಾಪಸ್ ಹುಡ್ಕೊಂಡು ಬಂದು ಜೈಲಿಗೆ ಹಾಕ್ತಾನೆ. ಇಷ್ಟೇ ಕಥೆ. ಆದ್ರೆ ಆ ಕಥೆಯನ್ನ ತೋರಿಸುವಾಗ ಇಡೀ ಜೀವನ ಬಂದು ಹೋಗುತ್ತೆ ಅದರಲ್ಲಿ. ಆ ಕಳ್ಳ ಮೊದಲು ತಪ್ಪಿಸ್ಕೊಂಡು ಹೋಗ್ತಾನಲ್ಲ, ಆಮೇಲೆ ಒಂದು ತಪ್ಪಿಸಿಕೊಂಡು ಹೋದ ಜಾಗದಲ್ಲಿ ಆದ ಘಟನೆಗಳೆಲ್ಲ ಎಲ್ಲಿ ಹೊಡೆದ್ರು ಜಗತ್ತೇ ಜೈಲು. ಅದಕ್ಕಿಂತ ಅಲ್ಲೇ ಕಳೆದ್ರೆ ನಾನು ಶಿಕ್ಷೆ ಒಪ್ಪಿಸಿದೆ ಅಂತ ಅನ್ನೋ ಒಂದು ಆ 10 ವರ್ಷದ ಅನುಭವ ತಾಳಿದ್ರೆ ಮತ್ತೆ ಯಾರಿಗೂ ಭಯಪಡದೆ ಹೊರಗೆ ಓಡಾಡುದು. ಈಗ ಬದುಕಿದ ಪ್ರತಿ ಕ್ಷಣವು ಎಲ್ಲಿ ದೂರದಲ್ಲಿ ಒಂದು ಪೊಲೀಸ್ ಸೈರನ್ನಾದ್ರೂ ನನ್ನ ಎದೆ ಬಡಬಡ ಅಂತ ಬಡ್ಕೊಳ್ಳುತ್ತೆ. ನಾನು ಬದುಕ್ತಾ ಇಲ್ಲ ಇಲ್ಲಿ, ಹೆದರ್ಕೊಂಡು ನನಗೇ ನಾನು ಬೇಲಿ ಹಾಕೊಂಡು ಇಲ್ಲೇ ಕೂತಿದ್ದೇನೆ, ಹೇಳಲಿಕ್ಕೆ ಮಾತ್ರ ಹೊರಗಿದ್ದೇನೆ. ಆದ್ರೆ ಅಲ್ಲಿ ಆ ಕೋಣೆಯಲ್ಲಾದ್ರೂ ನೆಮ್ಮದಿಯಾಗಿ ಓಡಾಡ್ಬೋದಿತ್ತು. ಈಗ ಇದೇ ಜಾಗದಲ್ಲಿ ಒಂದು ಮರದ ಸುತ್ತ ಧೈರ್ಯವಾಗಿ ಓಡಾಡ್ಲಿಕ್ಕಿಲ್ಲ ನನಗೆ ಅಂತ ಅವನಿಗೆ ಸತ್ಯ ಅರಿವಾಗಿ ವಾಪಸ್ ಜೈಲಿಗೆ ಹೋಗ್ಲಿಕ್ಕೆ ಹೋಗ್ತಾನೆ. ಆದ್ರೆ ಹೋಗುವಷ್ಟರಲ್ಲಿ ಅವನಿಗೆ ಅವಕಾಶ ಸಿಕ್ಕಿದಲ್ಲೆಲ್ಲ ಸಹಾಯ ಮಾಡ್ತಾನೆ. ನಾನು ಬಂದಿದ್ದೇನೆ, ಈಗ ನನ್ನ ಕೈಯಿಂದ ಏನ್ ಶಕ್ತಿ ಇದೋ ಅಷ್ಟು ಸಹಾಯ ಮಾಡ್ತೇನೆ ಅಂತ. ಜೈಲರ್ ಅವನ ಜೊತೆಗೆ ಇರ್ತಾನೆ. ಗೊತ್ತಾಗುತ್ತೆ ಅವನು ಇವನೇ ಅಂತ. ಫಸ್ಟ್ ಗೊತ್ತಾಗಿರುದಿಲ್ಲ, ಅವನ ಜೊತೆಗೇನೆ ಪ್ರಯಾಣ ಆಗಿರುತ್ತೆ. ಇವನನ್ನ ನೋಡಿ ತುಂಬಾ ಎಷ್ಟು ಸಜ್ಜನ ಅಂತ ಅನ್ಸುತ್ತೆ. ಆಮೇಲೆ ಗೊತ್ತಾಗುತ್ತೆ ಇವನು ಕಳ್ಳ ಅಂತ, ನಾನು ಹಿಡಿಬೇಕಾದ್ ಇವನನ್ನೇ ಅಂತ. ಅವನೇನ್ ಮಾಡ್ತಾನೆ, ಅವನನ್ನು ಕ್ಷಮಿಸಿ ಹೋಗು ಅಂತ ಕಳಿಸ್ಕೊಡ್ತಾನೆ ಅವನನ್ನು. ನಿನ್ನ ನೋಡಿ ನನಗೆ ಸಮಾಧಾನ ಆಯ್ತು, ನೀನು ಒಳ್ಳೆಯವನಾಗ್ಬಿಟ್ಟಿದ್ದಿ. ಜೈಲಿನ ಉದ್ದೇಶ ಏನು? ಅವನನ್ನು ಒಳ್ಳೇದ್ ಮಾಡುದು. ನೀನ್ ಇಲ್ಲೇ ಒಳ್ಳೇದಾಗಿದ್ದಿ ಅಂತ ಅಂದ್ಮೇಲೆ ನಿನ್ನ ಜೈಲಿಗೆ ಹಾಕಿ ಒಳ್ಳೇದ್ ಮಾಡ್ಬೇಕಾದ್ರೆ ನೀ ಮನುಷ್ಯ ಆಗ್ಬಿಟ್ಟಿದ್ದಿ, ಆದ್ರಿಂದ ನಿನ್ನನ್ನು ವಾಪಸ್ ಬಿಡ್ತಾ ಇದ್ದೇನೆ ಅಂತ. ಅಂದ್ರೆ ಅವನು ತನ್ನ ನಿಯಮದಿಂದ ಸ್ವಲ್ಪ ಸಡಿಲಾಗ್ತಾನೆ. ಆದ್ರೆ ಅವನು ಇಲ್ಲ, ನನ್ನ ತಪ್ಪನ್ನ ನಾನು ಶಿಕ್ಷೆಯನ್ನು ಅನುಭವಿಸ್ಲೇಬೇಕು ಅಂತ ವಾಪಸ್ ಬಂದು ಜೈಲಿಗೆ ಸೇರ್ಕೋತಾನೆ. ಇಷ್ಟೇ ಕತೆ. ಆದ್ರೆ ಅದನ್ನ ಇಷ್ಟೇ ತತ್ವವನ್ನ ಬರೀ ಗುಡ್ಡಗಾಡು, ಒಂದು ಮರನೂ ಇಲ್ಲ ಈ ಸಿನಿಮಾ ಪೂರ್ತಿ, ಬರೀ ರಸ್ತೆ ಗುಡ್ಡಗಾಡು. ಆದ್ರೆ ಆ ಭಾವನೆಗಳು, ಮಾತು, ಜನರ ಒಳತೋಟಿ ಇತ್ಯಾದಿಗಳನ್ನ ಹೇಳಿದ ರೀತಿ ಅದು ಅದ್ಭುತ. ಅಂದ್ರೆ ಆ ರೀತಿ ಒಂದು ವಿಷಯ, ಇದು ವೇದಾಂತವೇ. ಸತ್ಯ ಹೇಳ್ಬೇಕಂದ್ರೆ ಇದು ಜೀವನದ ವೇದಾಂತ. ನಾವು ಎಷ್ಟು ತಪ್ಪುಗಳನ್ನು ಮುಚ್ಚಿ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತೇವೋ ಅಷ್ಟು ಎಕ್ಸ್ಪೋಸ್ ಆಗ್ಲಿಕ್ಕೆ ಜಾಸ್ತಿ ಬೇರೆಯವರಿಗೆ ನಾವು ಅವಕಾಶ ಕೊಟ್ಟ ಹಾಗೆ. ಬಯಲು ಆಲಯದೊಳಗೋ, ಆಲಯವು ಬಯಲೊಳಗೋ. ನಾವು ಮುಚ್ಚಲಿಕ್ಕೆ ಪ್ರಯತ್ನ ಮಾಡಿದಷ್ಟು ಎಲ್ರು ಕಿತ್ ಹಾಕ್ಲಿಕ್ಕೆ ನೋಡ್ತಿರ್ತಾರೆ. ನಾನು ಓಪನ್ ಆದಷ್ಟು ಎಲ್ರು ನನ್ನನ್ನು ಗುಡಿ ಕಟ್ಟಿ ಒಳಗಿಡ್ಲಿಕ್ಕೆ ಟ್ರೈ ಮಾಡ್ತಿರ್ತಾರೆ. ಇದು ಲೋಕವೇ ಹೀಗೆ. ಅಂದ್ರೆ ಇದನ್ನ ಕನಕದಾಸರು ಯಾವಾಗ್ಲೂ ಹೇಳಿದ್ರು. ಅದು ವ್ಯಾಖ್ಯಾನ ಯಾವಾಗ ಬೇಕಾದ್ರೂ ಹೇಗ್ ಬೇಕಾದ್ರೂ ಆಗುತ್ತೆ. ಅದೇ ದೊಡ್ಡವ್ರ ಮಾತು ಅಂದ್ರೆ ಹಾಗೆ ಸರಳವಾಗಿರುತ್ತೆ ಮಾತು, ಆದ್ರೆ ಯಾವಾಗ ಬೇಕಾದ್ರೂ ಹೊಸ ಹೊಸ ಮುಖದಲ್ಲಿ ತೆರ್ಕೊಳ್ಳುತ್ತೆ. ಇದು ಕೃಷ್ಣನು ಹೇಳಿಕ್ ಹೊರಟದ್ದು ಇದನ್ನೇ. ಬದುಕಿನ ಸರಳತೆಯನ್ನು ಅರ್ಥ ಮಾಡ್ಕೊ. ಏನೋ ತುಂಬಾ ಹಿಂಜಿ ಇದೇನೋ ಕಷ್ಟದ ಜೀವನ, ಅಧ್ಯಾತ್ಮ ಅಂದ್ರೆ ಬಹಳ ಅದೇನೋ ತಂಡಿಯಲ್ಲೇ ಇರಬೇಕು, ಬಗ್ಗಿನೇ ಬದುಕಬೇಕು, ಒರಟಾಗೆ ವರ್ತಿಸ್ಬೇಕು. ಇಲ್ಲ, ನಾರ್ಮಲ್ ಮನುಷ್ಯನಾಗಿರು. ನಿನ್ ಜೊತೆಗೆ ದೇವರು ನಿನ್ನ ಹಾಗೆ ಒಬ್ಬ ಪಕ್ಕದಲ್ಲಿ ಕೂತ ನಿನ್ನ ಒಬ್ಬ ಮಿತ್ರ ಅಂತ ಅನ್ಕೋ. ಆದ್ರೆ ಅವ್ನು ಯಾವಾಗ್ಲೂ ಇದ್ದಾನೆ, ನನ್ಕಿಂತ ತುಂಬಾ ಸಮರ್ಥ, ನನ್ನನ್ನು ಯಾವಾಗ್ಲೂ ನೋಡ್ಕೊಳ್ತಾನೆ ಅನ್ನೋ ಭರವಸೆ ಜೊತೆಗಿರು. ಹನುಮಂತನ ಹತ್ರ ಕೇಳ್ತಾರೆ ಕಪಿಗಳೆಲ್ಲ, ಒಬ್ಬನೇ ಹೋಗಿ ಬಂದಿಲ್ಲ, ಭಯ ಆಗ್ಲಿಲ್ವ? ನಾನೆಲ್ಲಿ ಒಬ್ಬನೇ ಹೋದೆ ಅಂತ. ಮತ್ತೆ ನನ್ ಜೊತೆಗೆ ರಾಮ ಇದ್ದ ಅಂತ. ನೋನು ಅನಾಥ ಅಂತಂದ್ರೆ ಯಾರು ನಾಥ ಇಲ್ಲ ಅಂತ ಅರ್ಥ ಅಲ್ಲ. ಅನಾಥ ಅಂದ್ರೆ ಅಂದ್ರೆ ಭಗವಂತ. ಅಕ್ಷರಾಣ ಮಕಾರೋಸ್ಮಿ, ಅಕಾರವೇ ನಾಥನಾಗಿ ಇರುವವನು ಯಾರೋ ಅವನು ಅನಾಥ. ನನಗೆ ದೇವ್ರು ನನ್ನ ಜೊತೆಗೆ ಯಾವಾಗ್ಲೂ ಇದ್ದಾನೆ. ಮಧ್ವಾಚಾರ ಅದನ್ನೇ ತೋರಿಸಿದ್ದ. ಹುಡುಗ ಇದ್ದಾಗ ಎಲ್ಲ ದೇವಸ್ಥಾನಗಳು ಒಬ್ಬನೇ ಹೋದ, 3 ವರ್ಷದ ಹುಡುಗ. ಏನು ಒಂದು ಇಲ್ಲಿಂದ ನಾವು ರಸ್ತೆಗೆ ಬಿಡ್ತೀವಿ, ಮಗು ಅಂತ ಎಲ್ಲ ಓಡಿಸ್ಕೊಂಡ್ ಬಂದು ರೂಮ್ ಕೂಡ ಹಾಕ್ತಾರೆ ಒಳಗಡೆ. ಹುಡುಗ
ಆ ನಿಡಂಬೂರಿನಿಂದ ಕೊಡವೂರಿಗೆ ಬಂದು ಕೊಡವೂರಿನಿಂದ ಬನ್ನಂಜೆಗೆ ಬಂದು ಬನ್ನಂಜೆ ಬಂದು ಉಡುಪಿಗೆ ಒಬ್ಬನೇ ಬಂದ. ಅಪ್ಪ ಹುಡ್ಕೊಂಡು ಬಂದ್ರು. ಹೆದರಿಕೆ ಆಗ್ಲಿಲ್ವ ಮಗು? ಇಲ್ಲ, ಎಲ್ಲ ಕಡೆ ದೇವ್ರು ನನ್ನ ಕೈ ಹಿಡ್ಕೊಂಡು ಬಂದು ಕರ್ಕೊಂಬಂದ್ ಬಿಟ್ಟ. ಅಂದ್ರೆ ಇದು ನಮಗೆ ಯಾವಾಗ್ಲೂ ಇರ್ಬೇಕಾದ ಎಚ್ಚರ. ನಮ್ ಜೊತೆಗೆ ಯಾವಾಗ್ಲೂ ದೇವ್ರು ಇದ್ದಾನೆ ಅನ್ನೋ ಪ್ರಜ್ಞೆ ಇದ್ರೆ ನಾವು ಯಾವುದೂ ಕೂಡ ನಮಗೆ ಹೆದರಿಕೆ ಅಂತ ರಕ್ಷಿಸಿಕೊಳ್ಳುವುದಕ್ಕಾಗ್ಲಿ, ಅಥವಾ ಯಾರು ಇಲ್ಲ ಅಂತ ತಪ್ಪು ಮಾಡ್ಲಿಕ್ಕಾಗ್ಲಿ, ಅಥವಾ ಏನೋ ಅನರ್ಥ ಆಯ್ತು ಅಂತ ಶೋಕಕ್ಕೊಳಗಾಗುದಾಗ್ಲಿ, ಅಥವಾ ಮೋಹಕ್ಕೊಳಗಾಗಿ ಏನೋ ಒಂದನ್ನ ತುಂಬಾ ನಂದೆ ಅಂತ ಅದರ ಮೇಲೆ ದುಡುಕಿ ಬೀಳುವುದಕ್ಕಾಗ್ಲಿ ಅವಕಾಶ ಇರುವುದಿಲ್ಲ. ಹೀಗೆ ಸರ್ವಕರ್ಮಾಣ್ಯಪಿ ಸದಾ ಕುರ್ಬಾಣೋ ಮದ್ವ್ಯಪಾಶ್ರಯ ಮತ್ ಪ್ರಸಾದಾದವಾಪ್ನೋತಿ ಶಾಶ್ವತಂ ಪದಮವ್ಯಯಂ. ಈಗ ಬಂದ ಮಾತೆ ಇಲ್ಲಿ ಬಂದಾಯ್ತು. ಸರ್ವಕರ್ಮಾಣ್ಯಪಿ, ಎಲ್ಲ ಕರ್ಮಗಳನ್ನು ಕೂಡ ಭಗವಂತನೇ ಸರ್ವಸ್ವ, ಅವನೇ ಎಲ್ಲದರ ಒಡೆಯ, ನನ್ನ ಜೊತೆಗೆ ಅವನೇ ಇದ್ದು ಅವನೇ ಇದನ್ನು ಮಾಡಿದ್ದು ಅಂತ ಯಾರು ತಿಳಿದು ಅದನ್ನು ಒಪ್ಪಿಸ್ತಾ ಹೋಗ್ತಾನೋ ಅವನು ಶಾಶ್ವತವಾದ ಪದವನ್ನ ಹೊಂದುತ್ತಾನೆ, ಸತ್ಯವಾದ ದಾರಿಯನ್ನ ತುಳಿತಾನೆ, ಒಳ್ಳೆಯ ಗುರಿಯನ್ನ ಮುಟ್ಟುತ್ತಾನೆ. ಅವನಿಗೆ ಯಾವತ್ತೂ ಕೂಡ ಜೀವನದಲ್ಲಿ ಹಾಗಂತ ಹೇಳಿ ಒಂದೇ ಜನ್ಮದ ಕಥೆ ಅಲ್ಲ ಇದು ಹಲವು ಜನ್ಮದ ಕಥೆ. ಜೀವನ ಅಂದ್ರೆ ಹಲವು ಜನ್ಮವನ್ನು ದಾಟಿ ಹೋಗ್ಲೇಬೇಕು. ಒಂದೇ ಜನ್ಮದಲ್ಲಿ ಯಾರು ಕೂಡ ನಾನು ಇವತ್ತೇ ತಪಸ್ಸು ಮಾಡಿ ಈಗಲೇ ಕುಂಡಲಿನಿ ಶಕ್ತಿ ಜಾಗೃತವಾಗಿ 6 ಚಕ್ರಗಳಲ್ಲಿ ಗಿರ್ರ್ ಅಂತ ತಿರುಗಿ 8ನೇ ದಿವಸಕ್ಕೆ ಡರ್ ಅಂತ ಮೇಲಿಂದ ಹಾರಿ ಹೋಗ್ತೇನೆ ಅಂತಂದ್ರೆ ಇದು 3 ನಿಮಿಷಕ್ಕೊಂದು ಕಾರ್ ತಯಾರು ಮಾಡಿದಂಗಲ್ಲ. ಜೀವನ ಅಂದ್ರೆ ಯಾವಾಗೋ ಆಗುತ್ತೆ. ತಾಳ್ಮೆ ಬೇಕು, ಕಾಯಬೇಕು, ಸ್ವಲ್ಪ ಕಾಯಲು ಬೇಕು. ಬಿಸಿ ಬಿಸಿ ಪಾಕ ಆದಾಗ ಈ ದೇಹಕ್ಕೆ ಕಾಯುವ ತಾಳ್ಮೆ ಇದ್ದಾಗ ಬದುಕು ಅದು ಕಾಯತ್ತೆ. ಕಾಯುವುದು ಅಂದ್ರೆ ಕಾಪಾಡುವುದು. ಆಗ ಬದುಕು ಕಾಯತ್ತೆ ನಮ್ಮನ್ನ. ಹಾಗೆ ಚೇತಸಾ ಸರ್ವಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರ ಬುದ್ಧಿಯೋಗಮುಪಾಶ್ರಿತ್ಯ ಮಚ್ಚಿತ್ತ ಸತತಂ ಭವ. ಅದು ಅರ್ಪಣೆ ಅಂದ್ರೆ ಸುಮ್ನೆ ಬಾಯಿ ಮಾತಿನಲ್ಲಿ ಅರ್ಪಣೆ ಮಾಡುವುದಲ್ಲ. ನಾವು ಬಾಯಲ್ಲಿ ಹೇಳ್ತಾ ಇರ್ತೀವಿ ಎಷ್ಟೋ ಸರ್ತಿ ಕರಿಷ್ಯೆ ಕೃಷ್ಣಾರ್ಪಣಮಸ್ತು ಅಂತ ಏನೋ ಶಬ್ದ ಹೇಳ್ತೇವೆ, ಆದ್ರೆ ಮನಸ್ಸಿನಲ್ಲಿ ಆ ಭಾವನೆ ಇಲ್ಲ. ಕೃಷ್ಣ ಹೇಳ್ತಾನೆ ಚೇತಸಾ ಸರ್ವಕರ್ಮಾಣಿ ಮಯಿ ಸನ್ಯಸ್ಯ. ಮಾನಸಿಕವಾಗಿ ಮುಖ್ಯವಾಗಿ ಸಮರ್ಪಣೆ ಮಾಡ್ಬೇಕು. ಬಾಯಲ್ಲಿ ಏನೇ ಹೇಳು, ಮನಸ್ಸಿನಲ್ಲಿ ಸಮರ್ಪಣೆ ಮಾಡಿದ್ರೆ ಮಾತ್ರ ಅದು ನನಗ್ ಸೇರುದು. ನೀ ಬಾಯಲ್ಲಿ ಹೇಳ್ತಿ, ಮನಸ್ಸೆಲ್ಲೋ ಇದೆ, ಏನ್ ಮಂತ್ರ ಹೇಳ್ತಾ ಇದ್ರೆ ಅವನಿಗೂ ಗೊತ್ತಿಲ್ಲ. ಅದೇನೋ ಹೇಳಿದ್ರಲ್ಲ ಅದೇ ಹೇಳಿ ನಿಮ್ದೆ, ನೀವ್ ಹೇಳಿದ್ದೆ ನಿಮ್ಗೆ ಅಂತ ಅನ್ನೋ ತರ ಆದ್ರೆ ಅದು ಉಪಯೋಗ ಇಲ್ಲ. ನೀನು ಇನ್ವಾಲ್ವ್ ಆಗ್ಬೇಕು, ನೀನು ಭಾವನಾತ್ಮಕವಾಗಿ ಸೇರ್ಬೇಕು. ಭಾವಗ್ರಾಹಿ ಜನಾರ್ದನ. ಯಾವತ್ತೂ ಕೂಡ ನಮ್ಮ ಒಳಗಿನ ಮನಸ್ಥಿತಿ ಏನು ಅಂತ ನೋಡಿ ಭಗವಂತ ಒಲಿಯುವುದು ಹೊರತು ಹೊರಗಿನ ನಮ್ಮ ವೇಷ ಭೂಷ, ನಮ್ಮ ಜಾತಿ ಮತ, ಓದು, ಹಿಂದೆ ಯಾವುದೋ ಮಠ ಅಥವಾ ಮತ ಅಥವಾ ಗುರು ಅಥವಾ ಕುಲ ಇದ್ಯಾವುದು ಬರಲ್ಲ. ಅವನ ಎದುರುಗಡೆ ಬಂದಾಗ ನಾವು ಬೆತ್ತಲೆ. ನಮ್ಮ ಪ್ರತಿಯೊಂದು ಇಂಚು ಅವನಿಗೆ ಗೊತ್ತಿರುತ್ತೆ. ನಮ್ಮ ಎಲ್ಲಾ ಮನಸ್ಸಿನಿಂದ ಮಾಡಿದ ಕೆಲಸಗಳು ಗೊತ್ತಿದೆ, ಮಾತಿನಿಂದ ಮಾಡಿದ ಕೆಲಸಗಳು ಗೊತ್ತಿದೆ, ಕರ್ಮದಿಂದ ಮಾಡಿದ ಕೆಲಸಗಳು. ಬೇರೆಯವ್ರ ಹತ್ರ ನಾವು ಯಾರ ಹತ್ರ ಬೇಕಾದ್ರೂ ಏನ್ ಬೇಕಾದ್ರೂ ಮುಚ್ಚಿ ಹಾಕ್ಬೋದು. ಎಲ್ಲರ ಮುಂದೆ ಕಾಣ್ತಾ ಇದ್ರು ಲಾಯರಿಂದ ಬಾಯಿ ಮುಚ್ಚಿಸ್ಬೋದು. ಆದ್ರೆ ಭಗವಂತನ ನ್ಯಾಯಾಲಯದಲ್ಲಿ ಇದು ಯಾವ ಕರ್ಮಾಂಗಗಳು, ಯಾವ ಇನ್ಫ್ಲುಯೆನ್ಸ್ಗಳು ಟೇಬಲ್ ಕೆಳಗೆ ಮೇಲೆ ಏನೂ ನಡೆಯಲ್ಲ, ಎಲ್ಲ ಒಂದೇ. ಅದರಿಂದಾಗಿ ಮಚ್ಚಿತ್ತ ಸತತಂ ಭವ. ನಿರಂತರವಾಗಿ ಭಗವಂತನ ನೆನಪು ನಿನ್ನನ್ನ ಕಾಡ್ತಾ ಇರ್ಲಿ. ಅವನ ನೆನಪಲ್ಲಿರು. ಹೇಳ್ಕೊಂಡೇ ತಿರುಗಬೇಕು ಅಂತಿಲ್ಲ. ನಾನ್ ದೇವ್ರ ನೆನಪು ಮಾಡ್ಕೋತಾ ಇದ್ದೇನೆ, ಬಾಯಲ್ಲಿ ಬಂದ್ರೆ ಸಂತೋಷ, ಅದು ಇನ್ನೊಬ್ನಿಗೆ ಪ್ರೇರಣೆ ಆಗ್ಬೋದು. ಹರೇ ರಾಮ ಅಂತ ಅನ್ಸುತ್ತೆ, ನಾರಾಯಣ ಅಂತ ಹೇಳ್ಬೇಕು ಅನ್ಸುತ್ತೆ, ಏನೋ ಹೇಳ್ಬೇಕು, ಹೇಳು ತಪ್ಪಲ್ಲ. ಆದ್ರೆ ಅದು ಹೇಳಲೇಬೇಕು. ಹೇಳಿದ್ರೆ ಮಾತ್ರ ನಾನು ಭಗವಂತನ ಜೊತೆಗಿದ್ದೇನೆ ಅನ್ನೋ ಭಾವ ಅಲ್ಲ. ಮನಸ್ಸಿನೊಳಗೆ ಚಿತ್ತ ಮಮ, ಮನಸ್ಸು ನಿರಂತರ ನನ್ನಲ್ಲಿ ಇರಲಿ. ಬುದ್ಧಿಯೋಗಂ ಉಪಾಶ್ರಿತ್ಯ, ಜ್ಞಾನಪೂರ್ವಕವಾಗಿ ನೆನಪು ಮಾಡ್ಕೊ. ಸುಮ್ನೆ ನೆನಪು ಮಾಡ್ಕೊಂಡು ಅದು ಏನಾಗುತ್ತೆ, ಕೆಲವೊಂದ್ ಸರ್ತಿ ರೂಢಿಯಾಗಿ ಬಂದ್ಬಿಟ್ಟಿರುತ್ತೆ. ಕೊನೆಗೆ ಅದು ಯಂತ್ರ ತರ ಆಗಿರುತ್ತೆ. ಯಾಕೆ ನೆನಪಿಸ್ಕೊಳ್ತೇವೆ? ನಿಜವಾಗಿ ದೇವರ ಕರುಣೆ ಏನು, ಯಾವ ರೀತಿ ಅವನಿಂದ ಉಪಕೃತರಾಗಿದ್ದೇವೆ ಅನ್ನೋದು ಗೊತ್ತಿದ್ದು ನೆನಪಿಸಿಕೊಂಡಾಗ ಗೊತ್ತಿಲ್ಲದೆ ಕಣ್ಣು ನೀರು ತುಂಬಿಕೊಳ್ಳುತ್ತೆ, ಹೃದಯ ಆರ್ದ್ರ ಆಗುತ್ತೆ. ಅದಿಲ್ಲದೆ ಭಾವನೆ ಇಲ್ಲದೆ ಸುಮ್ಮನೆ ಅದೊಂದು ರಿಚುವಲ್, ಭಯ. ದೇವರ ನೆನಪಿಸ್ಕೊಳ್ಳೋದಿದ್ರೆ ಏನಾಗ್ಬಿಡುತ್ತೋ, ದೇವ್ರ ನೆನಪಿಸ್ಕೊಳ್ಳೋದಿದ್ರೆ ನಾಳೆ ನರಕದಲ್ಲಿ ಹಾಕಿ ಹುರಿದು ಬಿಟ್ರೆ ಅಂತ ಈ ಭಯಕ್ಕೆ ನೆನಪಿಸ್ಕೊಳ್ತಾ ಇದ್ರೆ ಆ ಭಯವೇ ಒಳಗಿಂದ ಜಾಸ್ತಿ ಆಗ್ತಾ ಇರುತ್ತೆ. ಯಾಕೆಂದ್ರೆ ನಾವು ನೆನಪಿಸಿದ್ದೇನು? ದೇವರು ಭಯ ಅಂದ್ರೆ ಹಿಂಸೆ ಮಾಡುವವನು, ಬೇಯಿಸುವವನು ಅಂತ ತಾನೇ ಉಪಾಸನೆ ಮಾಡಿದ್ದು. ಅವನಿಗೆ ಆ ಭಯವೇ ಜಾಸ್ತಿ ಸಿಗ್ತಾ ಹೋಗುತ್ತೆ. ಎಂ ಯಥಾ ಉಪಾಸತೆ ತಥೈವ ಭವತಿ. ದೇವರು ಯಾವಾಗ್ಲೂ ನಗುತ್ತಾ ಇರುವವನು, ನೆಮ್ಮದಿಯಿಂದ ಇರುವವನು, ಶಾಂತನಾದವನು, ಎಲ್ಲ ಕಾರ್ಯಗಳನ್ನ ನಿಶ್ಚಿಂತೆಯಿಂದ ಮಾಡುವನು, ಲೀಲೆಯಿಂದ ನಡೆಸುವವನು ಅಂತ ಚಿಂತಿಸಿ ದೇವರನ್ನ ಪ್ರೀತಿಸಿದ್ರೆ ಇವನ ಮುಖದಲ್ಲೂ ತನ್ನಿಂದ ತಾನೇ ಒಂದು ಶಾಂತತೆ ಬರುತ್ತೆ, ನಗು ತುಂಬಿಕೊಳ್ಳುತ್ತೆ. ಎಲ್ಲಾ ಕೆಲಸಗಳಲ್ಲೂ ಆರಾಮಾಗಿರ್ತಾನೆ. ಬೇರೆಯವ್ರು ಎಷ್ಟು ಟೆನ್ಷನ್ ಮಾಡಿದ್ರೆ ಇವನು ಆರಾಮಾಗಿರ್ತಾನೆ. ಕೆಲವೊಮ್ಮೆ ಕೆಲವರಿಗೆ ಇದು ತಪ್ಪಾಗಿ ಅನ್ಸುತ್ತೆ, ಬಹುಶಃ ಇವನೇ ಕಳ್ಳ ಇರ್ಬೇಕು, ಅದಕ್ಕೋಸ್ಕರ ಸುಮ್ಮನೆ ಕೂತಿದ್ದಾನೆ ಅಂತ.
ಕಳ್ಳತನ ಆದಾಗ ಬೇರೆಯವರೆಲ್ಲ ಬೊಬ್ಬೆ ಹೊಡಿತಾ ಇರ್ತಾರೆ. ಇವನು ಅಯ್ಯೋ ಕಳ್ಳತನ ಆಯ್ತಾ ಸರಿ, ಹುಡುಕ್ಲಿಕ್ಕಾದ್ರೆ ಹುಡ್ಕೋಣ, ಇಲ್ಲ ಅಂದ್ರೆ ಕಳೆದೋದನ್ನ ವಾಪಸ್ ತರ್ಲಿಕ್ಕೆ ಆಗದ, ಅವನ್ನೇನ್ ವಾಪಸ್ ನಾಳೆ ಬಂದು ಇಟ್ಟು ನಾವ್ ಅದನ್ನ ಇನ್ನೇನಾದ್ರೂ ದೊಡ್ಡ ಕೆಲಸಕ್ಕೆ ಬಳಸ್ತಿದ್ವಾ, ಇಲ್ಲಲ್ಲ ಅಂತ. ಉಳಿದವ್ರಿಗೆ ಏನ್ ಅನ್ಸುತ್ತೆ, ಬಹುಶಃ ಇವನೇ ತೆಗೆದಿಟ್ಟಿರ್ಬೇಕು ಅಂತ. ಕೆಲವೊಂದ್ಸರ್ತಿ ಅಂತ ಪರೀಕ್ಷೆಗಳು ಬರ್ತವೆ, ಆಗ್ಲೂ ನಮ್ಮ ಮನಸ್ಸು ಆ ಶಾಂತತೆಯನ್ನು ಕಳ್ಕೊಳ್ಬಾರ್ದು. ನಮ್ಮ ಚಟುವಟಿಕೆ ಮಾಡಬಾರ್ದು ಅಂತ ಅರ್ಥ ಅಲ್ಲ, ನಮ್ಮ ಕರ್ತವ್ಯವನ್ನ ನಿಲ್ಲಿಸ್ಬೇಕು ಅಂತ ಅರ್ಥ ಅಲ್ಲ. ನಮ್ಮ ಪ್ರಯತ್ನ ಮಾಡಿಯೂ ಒಳಗಿನಿಂದ ಶಾಂತ ಆಗಿರ್ಬೇಕು. ಅಲೆಗಳು ಒಳಗಿನಿಂದ ಹೇಳಬಾರ್ದು, ನಾವೇನಾದ್ರೂ ಹೊರಗಿನಿಂದ ಹೇಳುದಿಲ್ಲ. ಒಳಗೆ ಬುಗಿಲೆ ಹೇಳುವ ಕುದಿ ಏನು ಜ್ವಾಲಾಮುಖಿಯ ಹಾಗಿರುತ್ತೆ, ಅದು ಗೊತ್ತಾಗುತ್ತೆ. ನೀವು ಇಲ್ಲಿ ಹೊರಗಿನಿಂದ ತೋರಿಸಿದ್ರು ಕಣ್ಣಲ್ಲಿ ಗೊತ್ತಾಗುತ್ತೆ, ಮುಖದಲ್ಲಿ ಗೊತ್ತಾಗುತ್ತೆ. ಆದ್ರೂ ಬೇರೆಯವರಿಗೆಲ್ಲ ಒಂದ್ಸರ್ತಿ ಟೊಪ್ಪಿ ಹಾಕ್ಬೋದು. ಒಳಗಿನಿಂದ ಅವರಲ್ಲಿರುವ ದ್ವೇಷ, ಕತ್ತಿ ಮಸಿಯುವುದು ಎಲ್ಲ ಒಳಗೆ ಇರುತ್ತೆ. ನಗ್ತಾನೆ ಇರ್ತಾನೆ, ಭಾರಿ ಭಾರಿ ಪ್ರೀತಿಯಿಂದ ಮಾತಾಡಿಸ್ತಿರ್ತಾನೆ, ಬೆನ್ನೆಲ್ಲ ಹಿಡಿದು ಬಡದು ಮಾತಾಡ್ತಿರ್ತಾನೆ. ಗಾಡಿಯಲ್ಲಿ ಹೋಗುವಾಗ ಗಾಡಿ ಟೈರ್ ಪಂಚರ್ ಆಗಿರುತ್ತೆ, ಬ್ರೇಕ್ ಫೇಲ್ ಆಗಿರುತ್ತೆ, ಕಣಿ ಮೇಲೆ ಹೋಗಿ ಮೋರಿಯಲ್ಲಿ ಹೋಗಿ ಬಿದ್ದಿರ್ತಾನೆ. ಆಗ ಅವನ ನಗು ಏನು ಅಂತ ಆಮೇಲೆ ಗೊತ್ತಾಗುತ್ತೆ ಬುದ್ಧಿವಂತನಿಗೆ, ಇರುವುದವ್ರಿಗೆ ಗೊತ್ತಾಗಲ್ಲ. ಯದಹಂಕಾರಮಾಶ್ರಿತ್ಯ ಮಚ್ಚಿತ್ತ ಸರ್ವ ದುರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯಸಿ ಅಥ ಚೇತ್ ತ್ವಮಹಂಕಾರ ನ ಶ್ರೋಷ್ಯಸಿ ವಿನಂಕ್ಷಿಸಿ. ನಾನು ಇಷ್ಟು ಬಿಡಿಸಿ ಹೇಳಿದ್ದೇನೆ, ನಿನ್ನ ಎಲ್ಲ ಕಷ್ಟಕೋಟಲೆಗಳನ್ನ ತಪ್ಪಿಸ್ಲಿಕ್ಕೆ ಇದು ಸುಲಭವಾದ ಮಾರ್ಗ. ನಾನು ಇಷ್ಟು ಬಿಡಿಸಿ ಹೇಳಿದ ಸಂಗತಿಯೂ ನಿನ್ನ ತಲೆಗೆ ತೆಗೆದುಕೊಳ್ಳದೆ, ಒಂದು ವೇಳೆ ನ ಶ್ರೋಷ್ಯಸಿ, ನಾನು ಹೇಳಿದ ಮಾತನ್ನು ತಲೆಗೆ ಹಾಕೊಳ್ಳಿಲ್ಲ ಅಂದ್ರೆ, ಹೃದಯದಲ್ಲಿ ಇದನ್ನ ನೀನು ಧಾರಣೆ ಮಾಡ್ಲಿಲ್ಲ ಅಂದ್ರೆ, ವಿನಂಕ್ಷಿಸಿ, ನನಗೇನು ಲಾಸ್ ಇಲ್ಲ. ನಾನು ಗೀತೆಯನ್ನು ಸುಟ್ಟು ಬಿಡ್ತೇನೆ, ನಾನು ಗೀತೆಯನ್ನು ಓದಲ್ಲ, ಗೀತೆಗೇನು ಲಾಸ್ ಇಲ್ಲ, ಕೃಷ್ಣನಿಗೂ ಏನು ಲಾಸ್ ಇಲ್ಲ. ಸುಟ್ಟವ್ ನೀನೇ, ಅದರ ಜೊತೆಗೂ ಕರಕಲಾಗ್ತಿ. ನೀನ್ ಕಾಣುದಿಲ್ಲ ಅಷ್ಟೇ ಕರಕಲಾಗಿದ್ದು, ನೀನ್ ಅಯ್ಯೋ ಅನ್ನಿಲ್ಲ ಅಷ್ಟೇ, ನಿನ್ನ ಬದುಕು ಕರಕಲಾಗತ್ತೆ ಅಂತ ಅರ್ಥ. ವಿನಂಕ್ಷಿಸಿ, ಖಂಡಿತ ನಾಶ ಆಗಿ ಹೋಗ್ತಿ. ಕೃಷ್ಣ ಸಾಮಾನ್ಯ ಹಾಗೆ ಕೋಪದಿಂದ ಬೈಯುವುದು ಅಂತಿಲ್ಲ. ಆದ್ರೆ ಇಷ್ಟು ಬಿಡಿಸಿ ಹೇಳಿದ್ಮೇಲೂ ಅದರ ಬಗೆಗೆ ಏನೋ ಅರ್ಥ ಮಾಡಿಕೊಳ್ಳದೆ ಅದನ್ನ ವಿರೋಧಿಸ್ತಿ ಅಂತಂದ್ರೆ ನಿನ್ ಜೀವನಕ್ಕೆ ನಾನೇನು ಮಾಡ್ಲಿಕ್ಕಾಗಲ್ಲ. ನೀನೇ ಕಾಲಿಗೆ ಸುತ್ತಿಗೆಯಿಂದ ಏಟು ಹೊಡ್ಕೊಂಡು ಅಯ್ಯೋ ಅಂತಂದ್ರೆ ನಾನೇನ್ ಮಾಡ್ಲಿ? ಬೆರಳು ನಿಂದೆ, ಕೈಯಲ್ಲಿರುವ ಸುತ್ತಿಗೆಯೂ ನಿಂದೆ, ಬುದ್ಧಿಯೂ ಕೊಟ್ಟಿದ್ದೆ ಕಾಲಿಗೆ ಬಿದ್ರೆ ಏಟಾಗುತ್ತೆ ಅಂತ. ಆದ್ರೂ ಕಾಲಿಗೆ ಹೊಡ್ಕೊಂಡಿದ್ರೆ ನಾನೇನ್ ಮಾಡ್ಲಿ? ನಿಂದೆ ಕರ್ಮ ನಿನಗೊಡೀತಷ್ಟೇ, ನಾನೇನ್ ತಡಿಲಿಕ್ಕೆ ಆಗುದಿಲ್ಲ ಅಂತ ಅವನು ಸುಮ್ನೆ ಇರ್ತಾನೆ. ಯದಹಂಕಾರಮಾಶ್ರಿತ್ಯ ನಯೋತ್ಸೆ ಇತಿ ಮನ್ಯಸೆ ಮಿಥ್ಯೇಶ ವ್ಯವಸಾಯಸ್ತೆ ಪ್ರಕೃತಿ ಸ್ವಾಮಿ ಯೋಕ್ಷ್ಯತಿ. ಇದು ಬಹಳ ಅದ್ಭುತ ಮಾತು. ಯತ್ ಅಹಂಕಾರಂ ಆಶ್ರಿತ, ಯಾರೋ ಒಬ್ಬ ನನ್ನ ಏಳಿಗೆಗೆ ನಾನೇ ಶಿಲ್ಪಿ, ನಾನೇ ಎಲ್ಲ ಮಾಡ್ಕೊಳ್ಳುದು, ನನ್ನ ಬೆಳವಣಿಗೆ ನನ್ನ ಕೈಯಲ್ಲಿದೆ, ಜಗತ್ತಿನಲ್ಲಿ ಎಲ್ಲವನ್ನು ಬದಲಾಯಿಸಬಲ್ಲೆ ಅಂತ ಕೆಲವೊಂದ್ಸರ್ತಿ ಕೆಲವು ಸ್ಲೋಗನ್ಗಳು ಕೇಳಲಿಕ್ಕೆ ಬಹಳ ಚೆನ್ನಾಗಿರುತ್ತೆ. ಆದ್ರೆ ಅದು ವಾಸ್ತವವಾಗಿ ಅದನ್ನ ರೂಢಿಯಲ್ಲಿ ಅಥವಾ ಅನುಭವದಲ್ಲಿ ತಂದ್ಕೊಳ್ಳಿಕ್ಕಾಗಲ್ಲ. ಅಹಂಕಾರದಿಂದ ಬೀಗಿ ತನ್ನ ಕೆಲಸ ಅಥವಾ ತನ್ನ ಏಳಿಗೆಗೆ ಅಥವಾ ತನ್ನ ಬೆಳವಣಿಗೆಗೆ ತಾನೇ ಕಾರಣ, ಅಥವಾ ನಾನು ಇಂಥದ್ದು ಮಾಡುವುದಿಲ್ಲ, ನಾನು ಇಂಥದ್ದನ್ನ ನಡೆಸುವುದಿಲ್ಲ ಅಂತ ಒಬ್ಬ ಹಠ ಮಾಡಿ ಹಿಂದಕ್ಕೆ ಜಾರಿದ್ರೆ, ಅರ್ಜುನನಿಗೆ ಹೇಳ್ತಾನೆ, ನಯೋತ್ಸೈಸಿ ಮನ್ಯಸೆ, ನಾನ್ ಯುದ್ಧ ಮಾಡಲ್ಲ ಅಂತ ನೀನು ಹಠ ಮಾಡಿ ಧನುಸ್ಸನ್ನ ಗಾಂಡಿಯನ್ನು ಕೆಳಗೆ ಬಿಟ್ಟು ಕೂಡ್ತೀಯಾ, ನೋಡ್ತೀಯಾ, ನಿನ್ ಕೈಯಲ್ಲಿ ನಾನ್ ಮಾಡಿಸ್ತೇನೆ. ನಾನು ಆ ಶಬ್ದ ಹೇಗೆ ಮಿಥ್ಯೇಶ ವ್ಯವಸಾಯಿಸ್ತೆ, ನೀನ್ ಏನ್ ಅನ್ಕೊಂಡಿದ್ಯೋ ಅದು ತಪ್ಪು ಜ್ಞಾನ. ನಾನ್ ಮಾಡಲ್ಲ ಅಂತ ನೀನ್ ಕೈ ಬಿಟ್ಟು ಧನುಸ್ಸನ್ನ ಕೆಳಗಿಟ್ರೆ ಪ್ರಕೃತಿ ಸ್ವಾನ್ ಯೋಕ್ಷತಿ, ನಿನ್ನ ಸ್ವಭಾವವೇ ನಿನ್ನ ಕರ್ಮವೇ ಇನ್ಯಾವುದೋ ಒಂದು ರೂಪದಿಂದ ನಿನ್ನನ್ನ ಆ ಯುದ್ಧಕ್ಕೆ ತಳ್ಳುತ್ತೆ. ನೀನು ತಿಳ್ಕೊಂಡು ಮಾಡಿದ್ರೆ ಪುಣ್ಯ ಬರುತ್ತೆ. ನೀನ್ ಸುಮ್ನೆ ಕೂತಿದಾಗ್ಲೂ ಒಬ್ಬ ಬಡಿತಾನೆ, ನೀನ್ ವಾಪಸ್ ಹಿಡಿದು ಅವನಿಗೆ ಹೊಡಿತಿ, ಆಗ ಮತ್ತೆ ಯುದ್ಧ ಶುರುವಾಗುತ್ತೆ. ನಾನ್ ಹೇಳಿದ್ದಕ್ಕೆ ನೀನು ಮಾಡ್ತಾ ಇದ್ದಿ ಅಂತಂದಾಗ ಸ್ಥಿರಚಿತ್ತನಾಗಿ ಸಮಚಿತ್ತನಾಗಿ ಇದು ನನ್ನ ಕರ್ತವ್ಯ ಅಂತ ಆವೇಶಕ್ಕೋ ಆಗ್ರಹಕ್ಕೋ ಒಳಗಾಗದೆ ಮಾಡಿದ್ರೆ ನಿನಗೆ ಆ ಕರ್ಮದ ಲೇಪ ಇಲ್ಲ. ನನಗೆ ಹೊಡಿತೀಯ ನೀನು, ಇಂಥ ವೀರ ಸುಮ್ನೆ ಕೈಕಟ್ಟಿ ಕೂತಿದ್ದಾನೆ ಅಂದ್ರೆ ಏನಾಗಲ್ಲ ಅಂತ ಅನ್ಕೊಂಡು ಹೊಡಿತೀಯ ಅಂತ ಸಿಟ್ಟಿನಿಂದ ಹೊಡೆದ್ರೆ ಎಲ್ಲ ಕೆಲಸದಲ್ಲಿ ನನ್ಗೆ ಹೊಡಿತೀಯ ಅಂತನ್ನುವ ಆ ನನಗೆ ಅನ್ನೋದು ಅಂಟಿತಲ್ವಾ, ಎಲ್ಲಾ ಕರ್ಮಗಳು ಗಂಟಾಗ್ಲಿಕ್ಕೆ ಶುರುವಾಗುತ್ತೆ. ಆಮೇಲೆ ನಾನು ಹೇಳಿದ್ದಕ್ಕೆ ನೀನು ಮಾಡಿದ್ರೆ ಉದ್ಧಾರ ಆಗ್ತಿ, ನಾನು ಹೇಳಿದ್ದಕ್ಕೆ ಕೇಳದೆ ನೀನು ಬಿಟ್ಟಿ ಅಂದ್ರೆ ಪ್ರಕೃತಿ ನೀನಿಂದ ಮಾಡ್ಸತ್ತ ಆಮೇಲೆ. ಆದ್ರೆ ಆ ಮಾಡಿಸುವಾಗ ನೀನ್ ಸಿಟ್ಟಿಗೆದ್ದು ಮಾಡ್ತಿ, ಒಂದು ಮೋಹಕ್ಕೆದ್ದು ಮಾಡ್ತಿ, ಅಥವಾ ಇನ್ಯಾವುದೋ ಒಂದು ಕಾರಣಕ್ಕೆ ಮಾಡ್ತಿ. ಅಲ್ಲಿ ನೀನು ಅನ್ನೋದನ್ನ ಅಂಟಿಸಿಕೊಂಡು ಕರ್ಮ ಮಾಡಿದ್ದಕ್ಕಾಗಿ ಗಂಟು ಹಾಕೊಳ್ತಿ ನೀನೆ. ನಾನು ಗಂಟು ಬಿಡಿಸುವ ದಾರಿ ಹೇಳ್ಕೊಟ್ಟೆ, ನೀನ್ ಗಂಟು ಹಾಕೊಳ್ಳೋದೇ ನನ್ನ ಬದುಕಿನ ಅದೇ ದೊಡ್ಡ ಗಂಟು ಅಂತ, ಇಡುಗಂಟು ಅಂತ ಅನ್ಕೊಳ್ತಿ ಅಂದ್ರೆ ಆಸ್ ಯುವರ್ ವಿಶ್ ಯಥೇಚ್ಛಸಿ ತಥಾಕರು ಮುಂದೆ ಹೇಳ್ತಾನೆ. ಸ್ವಭಾವಜೇನ ಕೌಂತೆಯ ನಿಬದ್ಧಸ್ವೇನ ಕರ್ಮಣ ಕರ್ತುಂ ನೇಚ್ಛಸಿ ಯನ್ಮೋಹಾತ್ ಕರಿಷ್ಯಸ್ಯವಶೋಪಿ ತತ್. ಅದನ್ನೇ ಇನ್ನೂ ಬಿಡಿಸಿ ಹೇಳಿದ, ಯಾವುದೇ ಒಬ್ಬ ವ್ಯಕ್ತಿ
ತನ್ನ ಸಹಜವಾದ ಕರ್ಮದಿಂದ ಅವನವನ ಕೆಲಸವನ್ನ ಮಾಡಿಯೇ ಮಾಡ್ತಾನೆ. ಕೆಲವೊಂದ್ ಸರ್ತಿ ನಮ್ಗೆ ಗೊತ್ತಾಗುತ್ತೆ ಇದೆಲ್ಲ ಇಂತಹದ್ದು, ನಾವು ಮಾಡ್ಲೇಬಾರ್ದು ಅಂತ ಕೂತಿರ್ತೇವೆ. ನಮ್ಗ ಯಾಕೆ ಕೂತಿದ್ದೇವೆ ಅನ್ನೋ ಮರ್ತೋಗಿರುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಬೈದ್ರು ಅಂತ ಬಂದು ಕಾಫಿ ಕುಡಿಯಲ್ಲ ಅಂತ ಕೂತಿರ್ತಾರೆ. ಮತ್ತ ಏನೋ ಯೋಚನೆ ಮಾಡ್ತಾ ಕೂತಿರ್ತಾರೆ. ಆಮೇಲೆ ತಂಗಿಯೋ ಅಣ್ಣನೋ ಯಾರೋ ಬಂದು ಏಯ್ ಬಾರ ಪಟ್ಟಿ ಕುಡಿಯೋಣ ಅಂತೇಳಿ ಕುಡಿಸ್ಬಿಡ್ತಾರೆ. ಆಗ ಅಮ್ಮ ನೋಡ್ತಿರ್ತಾಳ ಆಚೆಯಿಂದ, ಏನು ನಾನ್ ಕೊಟ್ರೆ ಕುಡಿಯಲ್ಲ ಅಂದಿ, ಅದು ಮರ್ತೋಯ್ತು ಕುಡ್ದೆ. ಅಂದ್ರೆ ನನಗೆ ಸಿಂಪಲ್ ಉದಾಹರಣೆ ಕೊಟ್ಟದಿದು. ಈ ತರ ಎಷ್ಟೋ ದೊಡ್ಡ ದೊಡ್ಡ ಕೆಲಸವೂ ಕೂಡ ನಾವು ಮಾಡಲ್ಲ ಅಂತ ಕೂತ್ರು ಕೂಡ ಅದ್ ನಮ್ಮಿಂದಲೇ ಆಗ್ಬೇಕಾದ್ದಾದ್ರೆ ಪ್ರಕೃತಿ ನಮ್ಮಿಂದ ಮಾಡಿಸತ್ತೆ. ಅದ್ ನಾವು ತಡಿಲಿಕ್ಕೆ ಸಾಧ್ಯವೇ ಇಲ್ಲ. ವಾತಾವರಣ ಹಾಗೆ ಒದಗಿ ಬರುತ್ತೆ. ನಮ್ಮ ಹಿಡಿತದಲ್ಲಿ ನಮ್ಮ ಯಾವುದೂ ಅನ್ಕೊಂಡ ಹಾಗಾಗುತ್ತೆ ಅನ್ನೋದಿಲ್ಲ. ಹಾಗಾಗಿ ನೀನು ನಿನ್ನ ಕರ್ಮದಿಂದಲೇ ಸುತ್ತಿದಿ. ನಿಬದ್ಧ ಸ್ವೇನ ಕರ್ಮಣ. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅವನ ಕರ್ಮದಿಂದ ಬದ್ಧನಾಗಿದ್ದಾನೆ. ನನ್ನ ಮಾತಿಗೆ ಬದ್ಧನಾಗುವುದಲ್ಲ. ನೀನು ಬೇಡ ಅಂದ್ರು ನಾನು ಆ ಕರ್ಮಕ್ಕೆ ಅನುಗುಣವಾಗಿ ಈ ಕೆಲಸ ಮಾಡು ಅಂತ ನಾನು ಹೇಳಿರ್ತೇನೆ. ನೀನು ಬೇಡ ಅಂತ ಬಿಟ್ರು ಕೂಡ ಆ ಕರ್ಮವೇ ಮುಂದೆ ನಿನ್ನಿಂದ ಮಾಡಿಸ್ತಾ ಹೋಗುತ್ತೆ. ಕರ್ತುಂ ನೇಚ್ಛಸಿ ಎನ್ಮೋಹಾತ್. ಯಾವುದನ್ನ ಅಜ್ಞಾನದಿಂದ ನೀನು ಮಾಡಲ್ಲ ಅಂತ ಕೈಕಟ್ಟಿ ಕೂಡ್ತೀಯೋ ಅದೇ ನಿನ್ನನ್ನ ಕರಿಷ್ಯಸಿ ಅವಶಃ. ನಿನಗೇ ಗೊತ್ತಿಲ್ಲದೆ ಆ ಕೆಲಸದಲ್ಲಿ ನೀನ್ ಬೀಳ್ತಿ. ಇದನ್ನ ಹಿಂದೆನೆ ಪ್ರಶ್ನೆ ಕೇಳಿದ್ದವನು, ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ ಅಂತ. ನನ್ಗೆ ಇಷ್ಟ ಇಲ್ಲದೆ ಇದ್ರು ಕೆಲವೊಮ್ಮೆ ಕೆಲಸ ಹೀಗೆ ನನ್ನ ಕೈಯಿಂದ ಆಗೋಗುತ್ತೆ, ಏನ್ ಮಾಡ್ಬೇಕು ಅಂತ. ಆಗ ಉತ್ತರ ಕೊಟ್ಟಿದ್ದ. ಅದನ್ನ ಈಗ ಇನ್ನೊಂದು ರೀತಿಯಲ್ಲಿ ಹೇಳ್ದ. ಆದ್ರೆ ಆಗ ಹೇಳಿದ ರೀತಿಗೆ ಒಂಚೂರು ಬೇರೆ ಮುಖ ಇದೆ. ಈಗ ಹೇಳುದು ಈಗ ಯುದ್ಧದ ಹಿನ್ನೆಲೆಯಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾನೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ. ಒಂದೇನು ಗೊತ್ತಾ, ಎಲ್ಲರ ಹೃತ್ಕಮಲದ ಮಧ್ಯದಲ್ಲಿ ನಾನೇ ಇದ್ದೇನೆ. ಸರ್ವ ಭೂತಾನಾಂ ಹೃದ್ದೇಶೇ, ಎಲ್ಲ ಜೀವಜಾತಗಳ ಹೃದ್ದೇಶದಲ್ಲಿ ನಾನು ಈಶ್ವರ ತಿಷ್ಠತಿ, ಈಶ್ವರನಾಗಿ ನಾನಿದ್ದೇನೆ. ಅಲ್ಲರಿ ಇಲ್ಲಿ ಈಶ್ವರ ಅಂತಿದೆ, ನೀವು ನೋಡಿದ್ರೆ ನಾನು ಅಂತ ಹೇಳ್ತೀರಿ. ಈಶ್ವರ ನಾನು ಎಲ್ಲ ಈ ಕೃಷ್ಣ ಎಲ್ಲ ಒಂದೇ. ನಾನು ಈಶ್ವರ ಶಬ್ದ ಅನ್ನೋದು ಅದು ರೂಢಿಯಲ್ಲಿ ನಮ್ಗೆ ತಲೆಯಲ್ಲಿರುವುದು ಶಿವ ಅಂತ. ಆದ್ರೆ ಈಶ್ವರ ಶಬ್ದ ಗುಣವಾಚಕವಾದ ಶಬ್ದ ಹೊರತು ಶಾಸ್ತ್ರಗಳಲ್ಲಿ ರೂಢಿವಾಚಕವಾಗಿ ಬಳಸಲ್ಲ ಯಾವತ್ತೂ ಕೂಡ. ಈಗ ಈಶ್ವರ ಶಬ್ದಕ್ಕೆ ಏನ್ ಅರ್ಥ ಗೊತ್ತಾ? ಒಡೆಯ ಅಂತ ಅಷ್ಟೇ ಅರ್ಥ. ಅವನು ದೇವತೆಗಳ ಒಡೆಯ ಆದ್ರಿಂದ ಅವನಿಗೆ ಈಶ್ವರ ಅಂತ ಹೆಸರು ಬಂತು. ಅದು ಪರ್ಮನೆಂಟ್ ಆಯ್ತು. ಈಗ ಈಶ್ವರ ಅಂದ್ರೆ ಅವನೇ ಅಂತಂದ್ರೆ ಗೋಮಟೇಶ್ವರ ಅಂದ್ರೆ ಯಾರು? ವಿಘ್ನೇಶ್ವರ ಅಂದ್ರೆ ಯಾರು? ಅಲ್ಲಿ ಯಾವ್ದಾವ್ದೋ ದೇವಸ್ಥಾನ ಎಲ್ಲದಕ್ಕೂ ಈಶ್ವರ ಇರುತ್ತೆ. ಎಲ್ಲ ಈಶ್ವರ ಅಂತ ಅರ್ಥನ ಅಲ್ಲ. ಶನೀಶ್ವರ, ಅದು ಶನೀಶ್ವರ, ಅದು ಶನೀಶ್ವರ. ಒಂದೋ ಶನೀಶ್ವರ ಹೇಳ್ಬೇಕು, ಒಂದು ಶನೀಶ್ವರ. ಶನೀಶ್ವರ ಅಂತ ಶಬ್ದ ಬಳಸುದಿಲ್ಲ, ಆದ್ರೂ ಆಯ್ತು. ಶನಿಯೂ ಹೌದು ಈಶ್ವರನೂ ಹೌದು ಅಂತ ಏನೋ ಇಟ್ಕೊಳ್ಬೇಕು. ಆದ್ರೆ ಎಷ್ಟೋ ಈಶ್ವರಗಳು ಎಲ್ಲೆಲ್ಲೋ ಸೇರ್ಕೊಳ್ತದೆ. ಅದೆಲ್ಲವನ್ನು ನಾವು ಶಿವ ಅಂತ ಹೇಳಲಿಕ್ಕಾಗತ್ತ? ಈಶ್ವರ ಅಂದ್ರೆ ಒಡೆಯ ಅಂತ ಅಷ್ಟೇ ಅರ್ಥ. ಆ ಒಡೆಯ ಅನ್ನುವ ಅರ್ಥದಲ್ಲಿ ವೆಂಕಟೇಶ್ವರ ಏನ್ ಮಾಡುದೀಗ? ಅದ ಈಶ್ವರ ಶಬ್ದಕ್ಕೆ ಈಶ್ವರ ಅಂತ ನಾವು ಈ ನಾಗ ಪಣಿಭೂಷನಾಗಿ, ಚಂದ್ರಕಲೆಯಾಗಿ, ಪಾರ್ವತಿ ಪತಿಯಾಗಿ, ಚರ್ಮಾಂಬರ ಧರನಾಗಿ ಕೈಲಾಸದಲ್ಲಿ ಅಥವಾ ಕಾಶಿಯಲ್ಲಿ ಕೂತವನ ಬಗ್ಗೆ ಹೇಳಲಿಲ್ಲ. ಈಶ್ವರ ಅನ್ನುವ ಶಬ್ದ ಒಡೆಯ. ಈಶಾವಾಸ್ಯಮಿದಂ ಸರ್ವ. ಈಶ್ವರ ಶಬ್ದಕ್ಕೆ ಶಂಕರರು ಕೂಡ ಇಲ್ಲಿ ಅರ್ಥ ಮಾಡಿದ್ದು ಈಶ್ವರ ಈಶನಶೀಲ ನಾರಾಯಣ ಇತ್ಯರ್ಥ. ಶಂಕರರ ಗೀತಾ ಭಾಷ್ಯ. ಈಶ್ವರ ಶಬ್ದಕ್ಕೆ ನಾರಾಯಣ ಅಂತಾನೆ ಅರ್ಥ. ಅವ್ರಿಗೆ ಗೊತ್ತಾಗಿದೆ, ಅವರ ಅನುಯಾಯಿಗಳಿಗೆ ಗೊತ್ತಾಗಲ್ಲ ಕೆಲವೊಮ್ಮೆ ಅಷ್ಟೇ. ಅಂದ್ರೆ ಯಾವಾಗ ಅದರ ಸ್ಪಿರಿಟ್ ಅರ್ಥ ಆಗುದಿಲ್ವೋ ಆಗ ಸುಮ್ಮನೆ ಗಲಾಟೆ ಆಗುತ್ತೆ, ಎಲ್ಲೆಲ್ಲೋ ಹೋಗುತ್ತೆ ವಿಷಯ. ಆದ್ರಿಂದಾಗಿ ಸರ್ವಭೂತಾನಾಂ ಹೃದ್ದೇಶೇ ಅಹಂ, ಅದನ್ನು ಉಪನಿಷತ್ತು ಹೇಳುತ್ತೆ. ಅಂತರ್ಯಾಮಿ ಅಮೃತಃ, ನಾನೇ ಪ್ರತಿ ಜೀವದ ಹೃದಯದಲ್ಲೂ ಅಂತರ್ಯಾಮಿಯಾಗಿ ಇದ್ದೇನೆ. ಅದರಿಂದಾಗಿ ಈಶ್ವರ ಅಂತಂದ್ರೆ ಕೃಷ್ಣನನ್ನೇ ಇಲ್ಲಿ ಹೇಳಿದ್ದು ಒಡೆಯ. ಈಶನ ಶೀಲೇಶು ವರಹ. ಈಶನ ಅಂತಂದ್ರೆ ಸಮರ್ಥವಾಗಿ ಎಲ್ಲವನ್ನು ನಡೆಸುವ ದೇವತೆಗಳಲ್ಲಿ ವರ ಶ್ರೇಷ್ಠ, ಹೆಚ್ಚಿನವನು ಯಾವನೋ ಅವನು, ಅದು ನಾನೇ. ಎಲ್ಲ ಜೀವರಲ್ಲಿ ಇರೋ ನಾನೇ. ಅವರವರು ಅಲ್ಲಲ್ಲಿ ಕೆಲವು ಜೀವರಲ್ಲಿ ಇರ್ತಾರೆ, ಕೆಲವು ಪುರದಲ್ಲಿ ಇರ್ತಾರೆ. ಆದ್ರೆ ಎಲ್ಲ ಪುರದಲ್ಲಿ ಇರ್ಬೇಕಾದೋ ನಾನೇ. ಆದ್ರಿಂದಾಗಿ ನಾನು ಈಶ್ವರ. ಮತ್ತೆ ಏನ್ ಮಾಡ್ತೇನೆ? ಭ್ರಾಮಯನ್ನ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ. ಎಲ್ಲ ಜೀವಿಗಳನ್ನು ಕೂಡ ಈ ಯಂತ್ರದಲ್ಲಿ ಇಟ್ಟು ತಿರುಗಿಸಿದಾಗ ಎಲ್ರಿಗೂ ಬಸ್ಸಲ್ಲಿ ಅವ್ರು ಮುಂದೆ ಮುಂದೆ ಹೋಗ್ತಿರ್ತಾರೆ. ಯಾಕೆಂದ್ರೆ ಬೇಗ ಇಳಿಬೇಕು ಅಂತ. ಈ ಟ್ರೈನಲ್ಲಿ ಕೆಲವೊಮ್ಮೆ
ಲಾಸ್ಟ್ ಬೋಗಿ ಇರುತ್ತೆ, ನಾವು ಫಸ್ಟ್ ಇಳಿಬೇಕು ಅಂತ ಸೀಟ್ ಫಸ್ಟ್ ಬೋಗಿ ಹತ್ರ ಬರ್ತಾನೆ. ಅದು ಸ್ವಲ್ಪ ಇನ್ನು ಮುಂದೆ ಹೋಗುತ್ತೆ, ಸ್ಟಾಪ್ ಇಲ್ಲದೆ ಇರುತ್ತೆ, ಮತ್ತೆ ವಾಪಸ್ ಬರ್ಬೇಕಾಗುತ್ತೆ. ಅಂದಾಗೆ ಬಸ್ಸಲ್ಲಿ ಓಡ್ದ ಹಾಗೆ ನಾನು ಫಸ್ಟ್ ಹೋಗ್ತೇನೆ ಅಂತ, ಅಥವಾ ಟ್ರೈನಲ್ಲಿ ಓಡ್ದ ಹಾಗೆ ಎಲ್ಲರೂ ಯಂತ್ರದೊಳಗಿದ್ದಾರೆ, ತಿರುಗಿಸ್ತಾ ಇರೋ ನಾನು. ಎಲ್ಲವೂ ಇನ್ನು ನಿಮಗೆ ಈ ತೊಗಲು ಗೊಂಬೆ ಆಟದಲ್ಲಿ ಆಡಿಸೋನು ಅವನು, ಅದರಲ್ಲಿ ನಾವು ಪಾತ್ರ ಕಾಣುದು ಮಾತ್ರ ನಾವು ಮಾಡ್ತಾ ಇದ್ದೇವೆ ಅಂತ. ಅವ್ನು ಬೆರಳಲ್ಲಾಡಿಸ್ತಾ ಇದ್ರೆ ನಮ್ಮ ಕೈ ಹೀಗೇನೆ ಸ್ಟಕ್, ಯಾರೋ ಸ್ಟ್ಯಾಚು ಕೊಟ್ಟಿದ್ದಾರೆ ಅಂತ ಹಾಗೆ ಅನ್ಕೊಂಡು ಸುಮ್ಮನೆ ಆಗ್ಬೇಕು. ಅಂದ್ರೆ ನಿಜವಾಗಿ ಒಳಗಿನಿಂದ ಆಡಿಸೋನು ಅವನೇ. ಯಂತ್ರದಂತೆ ಉಳಿದವುಗಳೆಲ್ಲ ಸುಮ್ಮನೆ ತಿರುಗ್ತಾ ಇರ್ತವೆ, ನಾವು ಆ ಯಂತ್ರವೇ ಸಮರ್ಥವಾಗಿ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದೆ ಅಂತ ನಾವು ಅನ್ಕೊಳ್ತಾ ಇರ್ತೇವೆ. ಎ ಅಂದ್ರೆ ಯಾರು? ನಾವೇ. ಎಲ್ಲರ ತಲೆ ಸೇರಿ ಅದು ಎ ಆಗಿದೆ ಅಷ್ಟೇ ಅಲ್ವಾ? ಯಾರು ತಲೆನೇ ಹಾಕದಿದ್ರದ್ದು ಹೇಗಾಗ್ತಿತ್ತು? ಆದ್ರೆ ನಾವೇನು ಅನ್ಕೊಂಡಿದೀವಿ, ಅದು ಏನು ಸೈಂಟಿಸ್ಟ್ ಅದು ಅಂತ ಅನ್ಕೊಂಡ್ಬಿಡ್ತೇವೆ. ಹೌದು ಹೌದು, ಅವನಿಗೆ ಕಿವಿ ಕೇಳಿಸುವ ಯೋಗ ಇನ್ನೂ ಇದೆ ಅಂದ್ರೆ, ಶಾಸ್ತ್ರ ಶ್ರವಣ ಮಾಡುವುದು ಅಥವಾ ಇನ್ನೇನೋ ಒಂದು ಅವನ ಜೀವನದಲ್ಲಿ ಕಿವಿಯಿಂದ ಆಗ್ಬೇಕಾದ ಕೆಲಸ ಬಾಕಿ ಇದ್ರೆ ಬರುತ್ತೆ ವಾಪಸ್, ಇಲ್ಲ ಅಂದ್ರೆ ಬರಲ್ಲ. ಆಗತ್ತೆ, ಪ್ರಾರ್ಥನೆ ಮಾಡೋದ್ರಿಂದ ಕೆಲವೊಮ್ಮೆ ಸರಿ ಆಗತ್ತೆ. ಅಲ್ಲಿಲ್ಲ, ಅವ್ರ ಚಟುವಟಿಕೆ ಮಾಡ್ಲಿಕ್ಕೆ ಬಿಡ್ತಿಲ್ಲ. ಅದೇ ಅದು ಹಿಂದಿನ ಕರ್ಮಕ್ಕೆ ಅನುಗುಣವಾಗಿ ಆ ದೇವತೆಗಳಲ್ಲಿ ಇರುವುದೇ ಇಲ್ಲ, ಬರುವುದೇ ಇಲ್ಲ. ಸೃಷ್ಟಿ ಮಾಡುವಾಗ್ಲೇ ಆ ಕೆಲಸವನ್ನೇ ಮಾಡಲ್ಲ, ಅವ್ರು ಇರ್ತಾರಷ್ಟು ಸುಮ್ಮನೆ ದೇಹದಲ್ಲಿ ಇರ್ತಾರೆ, ಜವಾಬ್ದಾರಿ ಇಲ್ಲ ಅವರಿಗೆ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ, ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಓ ಭಾರತನೇ, ಎಲ್ಲ ರೀತಿಯಿಂದಲೂ ಕೂಡ ನನಗೇ ಶರಣಾಗು. ಸರ್ವಭಾವೇನ, ಭಗವಂತನಿಗೆ ನಿನ್ನನ್ನು ಒಪ್ಪಿಸಿಕೊ. ಅವನ ಕರುಣೆಯಿಂದ ಮಾತ್ರ ನೀನು ಸತ್ಯವಾದ ಪ್ರಾಮಾಣಿಕವಾದ ಸುಖವನ್ನು ಪಡೀಲಿಕ್ಕೆ ಸಾಧ್ಯ, ಮತ್ತು ಕೊನೆಯಿಲ್ಲದ ಶಾಶ್ವತವಾದ ಸ್ಥಳವನ್ನ ಪದವನ್ನ ನೀನು ಪಡೆಯುವುದು ಸಾಧ್ಯ ಆಗುತ್ತೆ. ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ, ಶಾಶ್ವತವಾದ ಸ್ಥಾನವನ್ನ ನೀನು ಹೊಂದುವುದಕ್ಕೆ ಸಾಧ್ಯವಾಗುತ್ತೆ. ಇತಿತೆ ಜ್ಞಾನಮಾಖ್ಯಾತಂ ಗುಹ್ಯಾದ್ ಗುಹ್ಯತರಂ ಪರಂ. ಮೈಕಲ್ ಗುಟ್ ಹೇಳಿ, ಗುಹ್ಯಾದ್ ಗುಹ್ಯತರಂ, ಇದು ಗುಟ್ಟಿನಲ್ಲಿ ಗುಟ್ಟು, ನಾನು ನಿನಗೆ ಬಿಟ್ಟು ಕೊಟ್ಟಿದ್ದೇನೆ, ಗಟ್ಟಿಯಾಗಿ ಹಿಡ್ಕೋ, ಅದು ಇಟ್ಟುಕೊಂಡಷ್ಟು ಕಾಲ ಚೆನ್ನಾಗಿ ಬದುಕ್ತಿ, ಆದ್ರಿಂದಾಗಿ ಇದನ್ನು ಬಿಟ್ಟು ಬಿಡಬೇಡ ಅಂತ. ಫಲಶ್ರುತಿ, ಸ್ವಲ್ಪ ಫಲಶ್ರುತಿನೇ. ಗೀತೆ ಮುಗಿಲಿಲ್ಲ, ಇನ್ನೊಂದು 3-4 ವಾಕ್ಯ ಮಧ್ಯದಲ್ಲಿ ಬರುತ್ತೆ, ಇಲ್ಲ ಇನ್ನೂ ಒಂದು 3 ವಾಕ್ಯ 4 ವಾಕ್ಯ ಇದೆ, ಆದ್ರೆ ಇದು ಗುಟ್ಟು ಅಂತ ಹೇಳ್ತಾನೆ. ವಿಮೃಶ್ಯೈತ ದಶೇಷೇಣ ಯಥೇಚ್ಛಸಿ ತಥಾಕುರು. ವಿಮೃಶ್ಯ, ಆಲೋಚನೆ ಮಾಡಿ, ನಾನೀಗ ನಿನಗೆ ಸರಿ ಯಾವುದು ತಪ್ಪು ಯಾವುದು, ಧರ್ಮ ಯಾವುದು ಅಧರ್ಮ ಯಾವುದು, ನೀನ್ ಯಾಕೆ ಮಾಡಬೇಕು ಅಥವಾ ಯಾಕೆ ಮಾಡಬಾರ್ದು, ಇಷ್ಟನ್ನು ನಿನ್ನ ಮುಂದೆ ಇಟ್ಟಿದ್ದೇನೆ. ನೀನಿನ್ನು ನಿನಗೆ ಇಷ್ಟ ಬಂದ ಹಾಗೆ ಮಾಡು. ಇಷ್ಟ ಬಂದ ಹಾಗೆ ಮಾಡು ಅಂದ್ರೆ ಇಷ್ಟ ಬಂದ ಹಾಗೆ ಅಂತ ಹೇಳಿಲ್ಲ, ವಿಮೃಶ್ಯ, ವಿಮರ್ಶೆ ಮಾಡಿ ಇಷ್ಟ ಬಂದ ಹಾಗೆ ಮಾಡು. ವಿಮರ್ಶನೆ ಮಾಡಿದ್ರೆ ನಾನು ಮೊದಲೇ ಡಿಸೈಡ್ ಆಗಿದೆ, ನಾನು ಹೋಗಲ್ಲ ಅಷ್ಟೇ, ಹಾಗಲ್ಲ. ಸರಿ ತಪ್ಪುಗಳ ನಡುವೆ ಹೋದ್ರೆ ಏನ್ ಸರಿ ಆಗುತ್ತೆ, ಹೋಗದೇ ಇದ್ರೆ ಏನ್ ತಪ್ಪಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಯಥೇಚ್ಛಸಿ ತಥಾಕುರು. ಇದು ಯಾರಿಗೆ ಹೇಳಬೇಕು ಅಂದ್ರೆ, ವಿಮರ್ಶೆ ಮಾಡುವ ಶಕ್ತಿ ಇರೋನಿಗೆ ಮಾತ್ರ. ಉಳಿದವ್ರಿಗೆ ಜೋರ್ ಮಾಡಿ ಹೋಗ್, ಈ ಮಕ್ಕಳಿಗೆ ಫೋನು ಮಾಡಬಾರ್ದು ನೋಡಬಾರ್ದು ಅಂತ ಹೇಳಿ ಯಥೇಚ್ಛಸಿ ತಥಾಕುರು ಅಂದ್ರೆ ನಿಮ್ಮ ಮಾತು ಮುಚ್ಚಿಟ್ಟು ನೋಡ್ತಾ ಕೂತಿರ್ತಾರೆ. ಅವುಗಳಿಗೆ ವಿಮರ್ಶೆ ಮಾಡುವ ಶಕ್ತಿ ಇಲ್ಲ, ಅವುಗಳಿಗೆ ಈಗ ಆಸಕ್ತಿ ನೋಡ್ಬೇಕು. ನೀವು ನೋಡ್ತಿದ್ದೀರಿ, ನಾವು ನೋಡ್ಬಾರ್ದು ಯಾಕೆ? ನಾವು ಅವುಗಳ ಮುಂದೆ 3/4 ಗಂಟೆ 1 ಗಂಟೆ 2 ಗಂಟೆ ಹೀಗೆ ಕಳೆದಿರ್ತೀವಿ. ಅದು ಹಿಡಿದಾಗ ಮಾತ್ರ ನಮ್ಗೆ ಸಿಟ್ಟು ಬರುತ್ತೆ, ಯಾಕಂದ್ರೆ ನಮ್ಗೆ ನೋಡ್ಬೇಕಿದೆ. ಅವ್ರ ಮೇಲೆ ಕೋಪ ಬರೋದು ಅವ್ರು ಹಾಳಾಗ್ತಾರೆ ಅಂತಲ್ಲ, ನಮ್ಗೆ ನೋಡ್ಲಿಕ್ಕೆ ಸಿಗ್ತಿಲ್ಲ ಅಂತ. ಅಂದ್ರೆ ಆ ಕೋಪಕ್ಕೆ ಅವುಗಳು ವಾಪಸ್ ಹಿಡ್ದವು. ಹಾಗಾದ್ರೆ ನೀವು ಯಾವ ಟೈಮ್ ಫ್ರೀ ಬಿಡ್ತೀರಿ ಆಗ ನಾನು ಹೇಳಿ ನಾನು ಬಂದು ನೋಡ್ತೇನೆ, ನಿಮ್ಗೆ ತೊಂದರೆ ಕೊಡಲ್ಲ. ಅಂದ್ರೆ ದೋಷ ಏನು ಅಂತ ಗೊತ್ತಾಗಿ ಬಿಡುವುದಕ್ಕೂ ಒತ್ತಡ ಪೂರ್ವಕವಾಗಿ ಅದನ್ನು ಹೊರಗಿಡುವುದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಒತ್ತಡದಿಂದ ಬಿಟ್ಟದ್ದು ಇನ್ನೊಂದು ಒತ್ತಡ ಬಂದಾಗ ಗಟ್ಟಿ ಹಿಡ್ಕೊಳ್ಳುತ್ತೆ. ವಿಮರ್ಶೆ ಮಾಡಿ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಿದ್ದು ಬಿಟ್ರೆ ಅವನು ಯಾವತ್ತೂ ಆಮೇಲೆ ಮಗುವಿಗೆ ಒಳಗಿನಿಂದಲೇ ನಾನು ಕದಿಯುವುದು ತಪ್ಪು, ನನ್ನ ವಸ್ತುವನ್ನು ಹೀಗೆ ಯಾರೊಬ್ಬ ಕದ್ದಾಗ ನನಗೆ ಹೇಗೆ ವ್ಯಥೆ ಆಗಿದೋ ಹಾಗೆ ನಾನು ಕೂಡ ಈ ವಸ್ತುವನ್ನು ಕದ್ರೆ ಆ ವಸ್ತುವನ್ನ ಯಾರು ಒಡೆ ಇರ್ತಾನೋ ಅವನಿಗೆ ಎಷ್ಟು ಹಿಂಸೆ ಆಗುತ್ತೆ, ಅವನ ಅಪ್ಪ ಅಮ್ಮ ಮನೇಲಿ ಎಷ್ಟು ಬೈತಾರೆ ಅನ್ನೋದು ಗೊತ್ತಾಗಿ ಅವನಿಗೆ ಬೇಡ ಅನ್ಸ ಅಕಸ್ಮಾತ್ ಅವ್ನು ಬಿಟ್ರೆ, ಅವ್ನು ನಾಳೆ ನೀವು
ಎಷ್ಟು ಸರ್ತಿ ಅಂತ ಅವಕಾಶ ಸಿಕ್ಕಿದ್ದು ಅವ್ನು ಕದಿಯಲ್ಲ. ಅದೇ ನೋಡು CC ಕ್ಯಾಮೆರಾ ಇದೆ, ನೀನ್ ಕದ್ರೆ ಗೊತ್ತಾಗುತ್ತೆ. ಹೌದಾ, ಸರಿ. ನಾಳೆ ಬರುವಾಗ ಮೊದ್ಲೇ ಹಿಂದಿಂದ ಒಂದು CC ಕ್ಯಾಮೆರಾ ತಿರುಗಿಸಿ ಮೇಲಿಟ್ಟು ಎಲ್ಲ ತಗೊಂಡು ಹೋಗ್ಬಿಡ್ತಾನೆ. ನೀವೇನ್ ಹೇಳಿದ್ದು? ಅವನು ಮನಸ್ಪರಿವರ್ತನೆ ಮಾಡ್ಲಿಲ್ಲ. ಕಾನೂನಿನ ಮೂಲಕ ನೋಡು, ನಮ್ಗೆ ನೀವು ಚಾಪೆ ಹಾಕಿದ್ರೆ ನಾವು ರಂಗೋಲಿಯ ಚಾಪೆ ಅಡಿಯಲ್ಲೂ ತೋರ್ತೇವೆ, ನೀವು ರಂಗೋಲಿ ಹಾಕಿದ್ರೆ ರಂಗೋಲಿ ಅಡಿಯಲ್ಲಿ ತೋರ್ತೇವೆ, ನೀವು ಪೇಂಟ್ ಹಾಕಿದ್ರೆ ಪೇಂಟ್ ಅಡಿಯಲ್ಲೂ ತೋರ್ತೇವೆ. ನಮ್ಗೆ ಎಲ್ಲರೂ ಗೊತ್ತು, ನಾವು ಯಾವುದು ಬಿಡೋರಲ್ಲ. ಯಾವುದು ಒಂದು ಸಮಸ್ಯೆಯನ್ನು ಪರಿಹಾರ ಮಾಡ್ಲಿಕ್ಕೆ ಏನಾದ್ರೂ ಒಂದನ್ನ ನಾವು ಪ್ರಯೋಗ ಮಾಡಿದ್ರೆ ಆ ಸಮಸ್ಯೆಯಿಂದ ಆಚೆಗೆ ಬರ್ಲಿಕ್ಕೂ ಬೇಕಾದಷ್ಟು ದಾರಿಯನ್ನು ಅವರು ಹುಡ್ಕೊಳ್ತಾರೆ. ಏನಾದ್ರೂ ಪ್ರಶ್ನೆ ಇದ್ರೆ ನೀವು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ರೆ ನಾನು ಉತ್ತರ ಕೊಡ್ತೇನೆ. ಯಥೇಚ್ಛ, ಇದು ಎಲ್ರು ಏನ್ ಹೇಳ್ತಾರೆ ಅಂದ್ರೆ ಯಥೇಚ್ಛಸಿ ತಥಾಕುರು ಅಂತ ಕೃಷ್ಣ ಹೇಳ್ಬಿಟ್ಟಿದ್ದಾನೆ. ಹಿಂದಿನ ಸಾಲ ಹೇಳುದೇ ಇಲ್ಲ. ವಿಮರ್ಶೈತತ್ ಅಶೇಷೇಣ ಏತತ್ ಸರ್ವಂ, ಈ ನಾನು ಹೇಳಿದ ಇಲ್ಲಿಯ ತನಕದ ಎಲ್ಲ ಮಾತುಗಳನ್ನು ಪರಿಶೀಲನೆ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅಂತ ನಿನ್ನ ವಿವೇಕಕ್ಕೆ ತೋಚಿದ್ದನ್ನ ಆಮೇಲೆ ಮಾಡು ಅಂತ ಹೇಳಿದ್ದು ಹೊರತು ನೀನ್ ಇಷ್ಟ ಬಂದಾಗ ಮಾಡು ನಾನು ಅಂತ ಹೇಳ್ಬಿಟ್ಟಿದ್ದೇನೆ ಅಂತ ಬೇಡಾದ್ದನ್ನ ಮಾಡಿದ್ದಕ್ಕೂ ಕೃಷ್ಣ ಪರ್ಮಿಷನ್ ಕೊಟ್ಟಿದ್ದಾನೆ ಅಂತ ಅರ್ಥಲ್ಲ. ಕೆಲವರು ಹೀಗೆ ವಿಮರ್ಶೆ ಮಾಡ್ತಾರೆ. ಇದು ವಿಮರ್ಶೆ ಅಲ್ಲ, ಇದು ಅವಿಮರ್ಶೆ. ಇದು ಬುದ್ಧಿ ಕೆಟ್ಟು ಮಾಡಿದ ವಿಮರ್ಶೆ. ಇತಿತೆ ಜ್ಞಾನಮಾಖ್ಯಾತಂ, ಆಯ್ತು. ಸರ್ವಗುಹ್ಯತಮಂ ಭೂಯ ಶೃಣುಮೇ ಪರಮಂ ವಚ ಇಷ್ಟೋಸಿ ಮೇ ದೃಢಮಿತಿ ತಥೋ ವಕ್ಷ್ಯಾಮಿ ತೇ ಹಿತಂ. ನಿನ್ಗೆ ಯಾಕೆ ಹೇಳಿದೆ ಅಂದ್ರೆ, ನಿನ್ಗೆ ಇಷ್ಟೆಲ್ಲ ಬಿಡಿಸಿ ಹೇಳಿದ್ ಯಾಕೆ ಅಂದ್ರೆ ನೀ ನನಗಿಷ್ಟ. ಇಲ್ಲಾಂದ್ರೆ ಈ ಗುಟ್ಟನ್ನು ನಾನು ಊರಲ್ಲೆಲ್ಲ ಹೇಳುವವನಲ್ಲ. ಎಷ್ಟೋ ಜನ ಕೇಳಿದಾಗ್ಲೂ ನಾನು ಹೇಳಲೇ ಇಲ್ಲ. ನಿನಗೆ ಹೇಳಿದೆ ಯಾಕೆ ಅಂದ್ರೆ ಸರ್ವಗುಹ್ಯತಮಂ ಇಷ್ಟೋಸಿ ಮೇ, ನೀ ನನಗೆ ಬಹಳ ಇಷ್ಟ. ನೀ ನನ್ನ ಅಂತರಂಗದ ಭಕ್ತ, ನನ್ನ ಗೆಳೆಯ, ಆತ್ಮೀಯ ನೀನು. ಯಾಕೆ ಅಂದ್ರೆ ಒಂದು ತುಂಬಾ ಒಳ್ಳೆ ಕೇಳುಗ. ಅವನು ಹೇಳ್ತಾ ಇರ್ಬೇಕಾದ್ರೆ ಮಧ್ಯೆ ವಟ 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 ಅಂತ ಬಾಯಿ ಹಾಕ್ತಿರ್ಲಿಲ್ಲ. ಅವನು ಮಾತು ನಿಲ್ಸಿದ್ಮೇಲೆ ತನ್ನ ಪ್ರಶ್ನೆ ಕೇಳ್ಬೋದಾ ಅಂತ ಕೇಳ್ತಿದ್ದ. ಇದು ಒಬ್ಬ ಶಿಷ್ಯನಾಗಿ ಮೊದಲು ಪ್ರಜ್ಞೆ ಇರಬೇಕಾದ್ದು. ಗುರುವಾಗಿದ್ದವನು ಹಾಗೆ, ಯಾರಾದ್ರೂ ಪ್ರಶ್ನೆ ಕೇಳಿದ ತಕ್ಷಣ ಪ್ರಶ್ನೆ ಕೇಳ್ತಾ ಇರ್ಬೇಕಾದ್ರೇನೆ ಅವನನ್ನ ಮಾತು ಮುಗಿಯೋ ಮುನ್ನ, ಅಲ್ಲ ಕೆಲವ್ರು ಮಾತು ಮುಗಿಸುದೇ ಇಲ್ಲ, ಅವ್ರ ಪ್ರಶ್ನೆನೇ ಉತ್ತರಕ್ಕಿಂತ 3 ಪಟ್ಟು ದೊರೆತಿರುತ್ತೆ. ಅಂತಲ್ಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಪ್ರಶ್ನೆ ಕೇಳುವಾಗ ಕ್ರಿಸ್ಪ್ ಆಗಿ, ಸಾರವತ್ತಾಗಿ, ಏನ್ ನನಗೆ ಸರಿಯಾದ ಅಂದ್ರೆ ಅದು ಮಥನಾಗಿ ಬಂದರೆ ಪ್ರಶ್ನೆ ಮಾತ್ರ ಕ್ರಿಸ್ಪ್ ಇರುತ್ತೆ. ಸುಮ್ನೆ ಹೀಗೆ ಒಂದು ಲಹರಿ ಬಂತು ಅಂತ ಕೇಳಲಿಕ್ಕೆ ಹೋದ್ರೆ ಆ ಲಹರಿ ಮುಗಿಯೋ ತನಕನೂ ಈ ಒಂದು ಹರಿಹರಿಯಾಗಿರ್ತಾನೆ. ಏನು ಮಾತಾಡ್ಬೇಕು ಅಂತ ಮುಂದೆ ಅವನು ಏನ್ ಪ್ರಶ್ನೆ ಕೇಳಿದ್ದಾನೆ ಅಂತಾನೆ ಗೊತ್ತಾಗುದಿಲ್ಲ. ನೀನ್ ಪ್ರಶ್ನೆ ಏನ್ ಹೇಳಿ, ಅಲ್ಲ ಅದೇ ಹೇಳ್ತೇನೆ ಅಂತ ಕೊನೆವರೆಗೂ ಹೇಳಲ್ಲ. ಹಾಗಾಗಬಾರ್ದು. ಪ್ರಶ್ನೆ ಕೇಳುವಾಗ ನಾವು ತುಂಬಾ ವಿಮರ್ಶೆ ಮಾಡಿ ಯೋಚನೆ ಮಾಡಿ ಇದೇನ್ ಸಂದೇಹ ಇದೆ ಅದನ್ನ ಎತ್ತಿ ಕೇಳಿದ್ರೆ ಅಂತವನಿಗೆ ನಿಜವಾಗಿ ಉತ್ತರ ಕೊಡ್ಬೇಕು. ನೀನ್ ಅಂತಹ ಪ್ರಶ್ನೆ ಕೇಳಿದ್ದಿ, ಆದ್ರಿಂದಾಗಿ ನಿನಗೆ ಎಲ್ಲ ಗುಟ್ಟನ್ನು ನಾನು ಬಿಟ್ಟು ಕೊಟ್ಟಿದ್ದೇನೆ. ಒಟ್ಟೇನು, ಮನ್ಮವ ಭವ ಮದ್ಭಕ್ತ ಮಧ್ಯಾಜಿ ನಮಸ್ಕರು ಮಾಮೇ ವೇಷಸಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿನಿ. ನಾನು ಪ್ರತಿಜ್ಞೆ ಮಾಡ್ತಾ ಇದ್ದೇನೆ, ನೀನ್ ನನಗೆ ಅತ್ಯಂತ ಇಷ್ಟ. ಯಾರಿಗೆ ನಾನು ಹಿತವನ್ನ ಮಾಡ್ತೇನೆ ಅಂದ್ರೆ, ಯಾರು ನನ್ನನ್ನೇ ಹಿತ ಅಂತ ಬಯಸ್ತಾನೋ ಅವನಿಗೆ ನಾನು ಹಿತ ಮಾಡ್ತೇನೆ. ಇಷ್ಟೋಸಿಮೆ ಸತ್ಯಮೇ ಮಾಮೇ ವೈಶ್ಯಸಿ ಸತ್ಯಂತೆ. ಯಾರು ನನ್ನ ಕುರಿತಾಗಿ ಯೋಚಿಸ್ತಾರೆ, ನನ್ನ ಭಕ್ತರೇ ಆಗಿರ್ತಾರೆ, ನನ್ನನ್ನೇ ಎಲ್ಲದರಲ್ಲೂ ಪೂಜಿಸ್ತಾರೆ, ಎಲ್ಲದಕ್ಕಿಂತ ದೊಡ್ಡ ತತ್ವ ಅಂತ ನನ್ನನ್ನೇ ನಮಸ್ಕರಿಸ್ತಾರೆ, ಅಂಥವರು ನನ್ನನ್ನೇ ಬಂದು ಸೇರ್ತಾರೆ. ನೀನು ನನಗೆ ಅತ್ಯಂತ ಹತ್ತಿರದವ, ಇದು ನನ್ನ ಆಣೆ. ಪ್ರತಿಜಾನೆ ಅಂದ್ರೆ ನನ್ನ ಆಣೆ. ನನ್ನ ಆಣೆ ಮಾಡಿ ಹೇಳ್ತಾ ಇದ್ದೇನೆ, ನೀನ್ ನನಗೆ ತುಂಬಾ ಇಷ್ಟ. ಈ ರೀತಿ ನೀನು ಬದುಕ್ತಾ ಇದ್ದೀಯ ಅನ್ನೋ ಕಾರಣಕ್ಕೆ ನೀನ್ ನನಗೆ ತುಂಬಾ ಇಷ್ಟ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂತ್ವಾ ಸರ್ವ ಪಾಪೇಭ್ಯೋ ಮೋಚಯಿಷ್ಯಾಮಿ ಮಾ ಶುಚ. ಇದು ಇನ್ನೊಂದು ಅವ್ಯವಸ್ಥೆಯ ಶ್ಲೋಕ. ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ ಕೇಳಿದಾನೆ, ಅದಕ್ಕೆ ಎಲ್ಲಾ ಧರ್ಮಗಳನ್ನು ಬಿಟ್ಟು ಬನ್ನಿ. ಎಲ್ಲ ಧರ್ಮಗಳು ಅಂದ್ರೆ ಹೇಳಿದ್ದು ಕೃಷ್ಣ. ಎಲ್ಲಾ ಧರ್ಮ ಅಂದ್ರೆ ಇಲ್ಲಿ ಕೇವಲ ಈಗ ಹೇಳುವ ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಬುದ್ಧ ಧರ್ಮ, ಜೈನ ಧರ್ಮದ ಬಗ್ಗೆ ಹೇಳಿದ್ದಲ್ಲ. ಇದು ಧರ್ಮ ಅಂತಂದ್ರೆ ಕರ್ಮ. ಎಲ್ಲ ಕರ್ಮ, ಎಲ್ಲ ಕೆಲಸಗಳೇ ಧರ್ಮ. ಯಾಕೆಂದ್ರೆ ನಮ್ಮ ಕರ್ಮ ನಮಗೆ ಧರ್ಮ ಅಲ್ವಾ. ಸರ್ವಧರ್ಮ ಅಂದ್ರೆ ಏನ್ ಗೊತ್ತಾ, ನಾನ್ ಮಾಡ್ಬೇಕಾದ ಕೆಲಸ ಎಲ್ಲವನ್ನೂ ಮಾಡಿಯೂ ಆ ಕರ್ಮದಿಂದ ನನಗೆ ಇಂಥ ಫಲ ಬೇಕು ಅಂತ ಬಯಸದೆ ಪರಿತ್ಯಜ್ಯ. ಇದನ್ನ ಆರಂಭದಲ್ಲೇ ಹೇಳಿದ್ದಾನೆ, ಕರ್ಮಫಲ ತ್ಯಾಗವೇ ತ್ಯಾಗ. ಅದನ್ನೇ ಇಲ್ಲಿ ಹೇಳಿದ್ದು. ಸರ್ವಧರ್ಮಾನ್ನು ಪರಿತ್ಯಜ್ಯ ಅಂದ್ರೆ ಎಲ್ಲಾ ಕರ್ಮಗಳನ್ನ ಮಾಡಿಯೂ ಅದು ಧರ್ಮವಾಗಿದ್ದಾಗಲೂ ಅದರಿಂದ ನನಗೆ ಇಂಥದ್ದೇ ಫಲ ಬೇಕು ಅಂತ ನಿರೀಕ್ಷೆ ಮಾಡದೆ ಮಾಮೇಕಂ ಶರಣಂ ವ್ರಜ, ನನ್ನನ್ನೇ ನೀನು ಶರಣು ಬಾ ಅಂತ
ಕೇಳ್ತಾ ಇದ್ದಾನೆ, ಶರಣಂ ರಜ ಅಹಂತ್ವಾ, ನಾನು ನಿನ್ನ ಸರ್ವ ಪಾಪೇಭ್ಯ, ಎಲ್ಲ ತರದ ಪಾಪಗಳಿಂದಲೂ ಕೂಡ ಮೋಚಯಿಷ್ಯಾಮಿ, ಬಿಡಿಸುವವನಾಗ್ತೇನೆ ಅಂತ ಹೇಳ್ತಾನೆ. ಅಲ್ಲಿಗೆ ಸಮಯನೇ ಮುಗಿದೋಯ್ತು. ಇನ್ನೊಂದು ಸ್ವಲ್ಪ ಇದೆ, 10 ನಿಮಿಷ ಮುಗಿಯತ್ತೆ. ಇಲ್ಲ, ಮುಗಿಸ್ಲಿಕ್ಕಾಗಲ್ಲ, ಆದ್ರೆ ಬಿಡುವುದಕ್ಕೂ ಸಮಯ ಇಲ್ಲ. ಸಾಕು. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು. 4-5 ಇದ್ರೆ